ಓಂ ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ ಶಂಕಾರೂಪೇಣ ಮಚ್ಚಿತ್ತಂ ಪಂಕೀಕೃತಮಭೂತ್ಯಯ ಕಿಂಕರೀಯಸ್ಯ ಸಾಮಾಯ ಶಂಕರಾಚಾರ್ಯಮಾಶ್ರಯೇ ಪ್ರಹ್ಲಾದವರದೋ ದೇವೋ ಯೋ ನೃಸಿಂಹಃ ಪರೋ ಹರಿಃ ನೃಸಿಂಹೋಪಾಸಕಂ ನಿತ್ಯಂ ತಂ ನೃಸಿಂಹಗುರುಂ ಭಜೆ ಶ್ರೀ ಸಚ್ಚಿದಾನಂದ ಶಿವಾಭಿನವ್ಯ ನೃಸಿಂಹ ಭಾರತ್ಯಭಿಧಾನ್ಯತೀಂದ್ರಾನ್ ವಿದ್ಯಾನಿಧೀನ್ ಮಂತ್ರನಿಧೀನ್ ಸದಾತ್ಮನಿಷ್ಠಾನ್ ಭಜೆ ಮಾನವ ಶಂಭುರೂಪಾನ್ ಸದಾತ್ಮಧ್ಯಾನ ನಿರತಂ ವಿಷಯೇಭ್ಯಃ ಪರಾಂಗುಖಂ ನೌಮಿ ಶಾಸ್ತ್ರೇಷು ನಿಷ್ಣಾತಂ ಚಂದ್ರಶೇಖರ ಭಾರತೀಂ ವಿವೇಕಿನಂ ಮಹಾಪ್ರಜ್ಞಂ ಧೈರ್ಯೋದಾರ್ಯ ಕ್ಷಮಾನಿಧಿಂ ಸದಾಭಿನವಪೂರ್ವಂ ತಂ ವಿದ್ಯಾತೀರ್ಥಗುರುಂ ಭಜೆ ಅಜ್ಞಾನಾಂ ಜಾಹ್ನವೀತೀರ್ಥಂ ವಿದ್ಯಾತೀರ್ಥಂ ವಿವೇಕಿನಾಂ ಸರ್ವೇಷಾಂ ಸುಖದಂ ತೀರ್ಥಂ ಭಾರತೀತೀರ್ಥಮಾಶ್ರಯೇ ವಿದ್ಯಾವಿನಯ ಸಂಪನ್ನಂ ವೀತರಾಗಂ ವಿವೇಕಿನಂ ವಂದೇ ವೇದಾಂತ ತತ್ವಜ್ಞಂ ವಿದುಷೇಖರ ಭಾರತೀಂ ನಮಾಮಿ ಯಾಮಿನೀನಾಥ ಲೇಖಾಲಂಕೃತ ಕುಂತಲಾಂ ಭವಾನೀಂ ಭವಸಂತಾಪ ನಿರ್ವಾಪಣ ಸುಧಾನದೀಂ ನಮಃ ಶ್ರೀ ಶಂಕರಾನಂದ ಗುರುಪಾದಾಂಬುಜನ್ಮನೆ ಸವಿಲಾಸ ಮಹಾಮೋಹ ಗ್ರಾಹ ಗ್ರಾಸೈಕ ಕರ್ಮಣೆ ತತ್ಪಾದಾಂಬುರುಹದ್ವಂದ್ವ ಸೇವಾ ನಿರ್ಮಲ ಚೇತಸಾಂ ಸುಖಬೋಧಾಯ ತತ್ವಸ್ಯ ವಿವೇಕೋಯಂ ವಿಧೀಯತೆ. ಈ ಬೃಹದಾರಣ್ಯಕ ಉಪನಿಷತ್ತಲ್ಲಿ ಅವರು ವಿದ್ಯಾಸೂತ್ರ ಅವಿದ್ಯಾಸೂತ್ರ ಮತ್ತು ವಿದ್ಯಾಸೂತ್ರ ಅಂತ. ಅವಿದ್ಯಾಸೂತ್ರ ಅನ್ನೋದು ಹೇಗೆ ಬಂಧಕ್ಕೆ ಕಾರಣವಾಗಿರುತ್ತೆ ಅನ್ನೋದೆಲ್ಲ ಹೇಳಿದ್ರು. ವಿದ್ಯಾಸೂತ್ರ ಅನ್ನೋದು ಆ ಬಂಧವನ್ನ ಹೇಗೆ ಹೋಗಲಾಡಿಸೋದು, ಅದಕ್ಕೆ ಅಹಂ ಬ್ರಹ್ಮಾಸ್ಮಿ ಅಂತ ಜ್ಞಾನ ಬೇಕಾಗಿದೆ ಅನ್ನೋದನ್ನೆಲ್ಲ ಹೇಳಿದ್ರು. ಇವಾಗ ಏನ್ ಮಾಡ್ತಾ ಇದ್ದಾರೆ, ಈ ಬೃಹದಾರಣ್ಯಕದಲ್ಲಿ ಮೊದಲನೇ ಭಾಗ 2 ಭಾಗದಲ್ಲಿ ಮಾಡಿದ್ದಾರೆ ವಿದ್ಯಾರಣ್ಯರು. ಮೊದಲನೇ ಭಾಗ ನಾವು ಇವಾಗ ಮಾಡ್ತಾ ಇದ್ದೀವಿ, ಅದು ಸ್ವಲ್ಪ ಮಾತ್ರ ಉಳಿದಿದೆ, ಅದು ಮುಗ್ದೋಗಿದೆ ಬೇಗ. ಸೊ ಇವಾಗ ಇದರಲ್ಲಿ ಅವ್ರು ಏನ್ ಹೇಳ್ತಾ ಇದ್ದಾರೆ, ಕೊನೆ ಭಾಗದಲ್ಲಿ ಹೇಗೆ ಒಬ್ಬನಿಗೆ ಒಂದು ಬಯಕೆ ಅಂತ ತುಂಬಾ ಇರುತ್ತೆ ಮನುಷ್ಯರಿಗೆ, ಯಾರು ಹೇಳ್ಕೊಡ್ದೇನೆ ಬಯಕೆ ಇರುತ್ತೆ. ಬಯಕೆ ಬರೋಕ್ಕೆ ನಮ್ಗೆ ಯಾರು ಹೇಳ್ಕೊಡ್ಬೇಕಾಗಿಲ್ಲ. ಯಾವ ವಿಷಯಕ್ಕೆ ಬಯಕೆ ಬರಬೇಕು, ಯಾವ್ದು ಒಳ್ಳೇದು ಯಾವ್ದು ಬಿಡ್ಬೇಕು ಅನ್ನೋದನ್ನ ಶಾಸ್ತ್ರ ಹೇಳ್ಕೊಡುತ್ತೆ. ಅದರ್ವೈಸ್ ಬಯಕೆ ಅಂತ ಒಂದು ಬೇಸಿಕ್ ಆಗಿದೆಯಲ್ಲ, ಒಂದು ಡಿಸೈರ್ ಅಂತ, ಕಾಮ ಅಂತ ಶಾಸ್ತ್ರದಲ್ಲಿ ಹೇಳೋದು. ಅದು ಎಲ್ಲರಿಗೂ ಕೂಡ ಯಾರು ಹೇಳ್ಕೊಡ್ದೇನೆ ಇರುತ್ತೆ ಅದು. ಹಾಗಾಗಿ ಅಂತ ಒಂದು ಬಯಕೆ ಅನ್ನೋದು ಸಾಮಾನ್ಯವಾಗಿ ಇರುತ್ತೆ ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದಾರೆ ಇವರು. ತೋರಿಸ್ಕೊಡುವಾಗ ಏನ್ ಹೇಳ್ತಾ ಇದ್ದಾರೆ, ಕಾಮನೆ ಇಲ್ಲದೆ ಹೋದ್ರೆ ಯಾರು ಕೂಡ ಯಾವುದೇ ಒಂದು ಪ್ರವೃತ್ತಿಯಲ್ಲಿ ಬರೋದೇ ಇಲ್ಲ ಅನ್ನೋದಕ್ಕೆ ಶ್ರುತಿ ಪ್ರಮಾಣ ಎಲ್ಲ ತೋರಿಸಿದ್ರು. ಸ್ಮೃತಿ ಪ್ರಮಾಣ ಹೇಳಿದ್ರು. ಯಾವುದೋ ಯದ್ಯದ್ದಿ ಕುರುತೆ ಜಂತು ತತ್ತತ್ ಕಾಮಸ್ಯ ಚೇಷ್ಟಿತಂ. ಹಾಗಾಗಿ ಯಾವ್ಯಾವ್ದನ್ನ ಯಾವ್ಯಾವ ಜಂತು ಅಂತ ಹೇಳಿದ್ರೆ ಜಾತ ಮಾತ್ರ, ಅಂದ್ರೆ ಹುಟ್ಟಿದ್ದು ಎಲ್ಲವೂ ಕೂಡ ಜಂತುನೇ. ಹಾಗಾಗಿ ಯಾವ್ದಾವ್ದು ಹೌದು ಜಂತು ಅಂತ ಹೇಳಿ, ಜಂತುನಾಂ ನರಜನ್ಮ ದುರ್ಲಭಂ ಅಂತ ಇದೆಯಲ್ಲ, ಅದರಿಂದ ಜಂತುನಾಮ್ ಅಂದ್ರೆ ಯಾವ್ದಾವ್ದು ಹುಟ್ಟಿದ್ಯೋ ಅದರಲ್ಲಿ ನರಜನ್ಮ ದುರ್ಲಭ ಅಂತ ಅಲ್ಲಿ ಶ್ಲೋಕದಲ್ಲಿ ಹೇಳಿರೋದು. ಹಾಗಾಗಿ ಯಾವುದೇ ಒಂದು ಜಂತು ಕೂಡ ಏನೇ ಅದು ಮಾಡಿದ್ರು ಕೂಡ ಅದು ಇಟ್ ಇಸ್ ಡ್ರಿವನ್ ಬೈ ಸಮ್ ಡಿಸೈರ್ ಅಂತ. ಒಂದು ಇದು ಏನೊಂದು ಪ್ರಯೋಜನಂ ಅನುದ್ದೇಶ್ಯ ಮಂದೋಪಿ ಪ್ರವರ್ತತೆ ಅಂತ ಇದೆಯಲ್ಲ. ಹಾಗಾಗಿ ಪ್ರಯೋಜನ ಅಂದ್ರೆ ಇದೇನೆ, ಕಾಮನೆ ಒಂದು ಬಯಕೆ ಇರ್ಬೇಕು. ಅದರಿಂದ ನನ್ಗೇನೋ ಆಗುತ್ತೆ ಅಂತ ಒಂದಿರುತ್ತೆ, ಅದಕ್ಕಾಗಿ ಏನು ಮಾಡ್ತೀನಿ ಅಂತ. ಸೊ ಹಾಗಾಗಿ ಯಾವುದೇ ಒಂದು ಪ್ರಾಣಿ, ಪಕ್ಷಿ, ಕ್ರಿಮಿ, ಕೀಟ ಯಾವುದೇ ಕೂಡ ಏನಾದ್ರು ಮಾಡ್ತಾ ಇದೆ, ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಹೋಗ್ತಾ ಇದೆ ಅಂತ ಹೇಳಿದ್ರೆ ಏನೋ ಒಂದು ನಮ್ಮ ಮನಸ್ಸಲ್ಲಿ ಇಟ್ಕೊಂಡೇ ಹೋಗ್ತಾ ಇದೆ. ನಾನು ಈ ಕಡೆ ಹೋದ್ರೆ ನನ್ಗೇನೋ ಒಂದು ಸಿಗುತ್ತೆ, ಅದು ಸಿಕ್ಕಿದ್ರೆ ನನಗೆ ಅನುಕೂಲ ಆಗುತ್ತೆ ಅಂತ. ಅದೇ ತರನೇ ಮನುಷ್ಯ ಮಾಡೋದು ಕೂಡ. ಅದಕ್ಕೆ ಭಗವತ್ಪಾದರು ಈ ಅಧ್ಯಾಸ ಭಾಷೆ ಅನ್ನೋದ್ರಲ್ಲಿ ಪಶ್ವಾದಿಭಿಶ್ಚ ಅವಿಶೇಷ ಅಂತ ಒಂದು ಶಬ್ದ ಹಾಕಿದೆ. ಒಂದು ಸಣ್ಣ ಒಂದು ಫ್ರೇಸ್ ಅದು ತುಂಬಾ ಫೇಮಸ್ ಫ್ರೇಸ್ ಅದು. ಅಂದ್ರೆ ಎಲ್ಲದ್ರಲ್ಲೂ ಕೂಡ ಒಂದು ಸಣ್ಣ ಒಂದು ಫ್ರೇಸ್ ಇರೋದು ತುಂಬಾ ಫೇಮಸ್ ಆಗೋಗುತ್ತಲ್ಲ, ಆತರ ಇಲ್ಲೂ ಕೂಡ ಇವಾಗ ಯೋಗಕ್ಷೇಮಂ ಬಹಾಮ್ಯಹಂ ಅಂತ ಇದೆಯಲ್ಲ, ಆತರ ಬೇಕಾದಷ್ಟು ಫೇಸಸ್ ಗೀತೆಯಿಂದಾನೇ ಮಾಡಿದ್ದಾರೆ, ತೆಗೆದಿದ್ದಾರೆ. ನಹಿ ಜ್ಞಾನೇನ ಸದೃಶಂ ಅನ್ನೋದು, ಹೀಗೆ ಬೇಕಾದಷ್ಟು ಇದೆಯಲ್ಲ. ಅದರಲ್ಲಿ ಆತರ ಈ ಅಧ್ಯಾಸ ಭಾಷೆಯಲ್ಲಿ ಪಶ್ವಾದಿಭಿಶ್ಚ ಅವಿಶೇಷ ಅಂತ ಹೇಳ್ಬಿಟ್ಟು ಆಮೇಲೆ ಅದನ್ನ ಡೆಮಾನ್ಸ್ಟ್ರೇಟ್ ಮಾಡ್ತಾರೆ. ಪಶು ಪಕ್ಷಿಗಳಿಗಿಂತಾನು ಈ ಮನುಷ್ಯನ ಒಂದು ಜೀವನ ಅನ್ನೋದು ಯಾವ್ದು ವ್ಯತ್ಯಾಸ ಇಲ್ಲ ಅದಕ್ಕೆ ಅಂತ ಹೇಳಿದ್ದಾರೆ ಅವರು. ಅಂದ್ರೆ ಏನರ್ಥ, ಯಾವುದೇ ವಿಷಯ ಪಶು ಪಕ್ಷಿಗಳಿಗೂ ಮನುಷ್ಯನಿಗೂ ಅವ್ರ ಪ್ರವೃತ್ತಿನಲ್ಲಿ ಏನೋ ವ್ಯತ್ಯಾಸ ಇಲ್ಲ, ಡಿಫರೆನ್ಸ್ ಏನೂ ಇಲ್ವೇ ಇಲ್ಲ. ಅವುಗಳು ಹೇಗೆ ಮಾಡ್ತಾ ಇದೆಯೋ ಅದೇ ತರನೇ ಇವನು ಕೂಡ ಮಾಡ್ತಾ ಇರ್ತಾನೆ ಅಂತ ಅದಕ್ಕೆ ಅರ್ಥ. ಸೊ ಹಾಗಾಗಿ ಇವನ್ ಮಾಡ್ತಾ ಇರ್ತಾನೆ ಅಂದ್ರೆ ಏನರ್ಥ, ಇವನು ಒಂದು ಪ್ರವೃತ್ತಿ ಕೂಡ ಹಾಗೆ ಬರ್ತಾ ಇರುತ್ತೆ. ಅವುಗಳು ಹೇಗೆ ಒಂದು ಅನುಕೂಲವಾಗಿರೋ ವಿಷಯಕ್ಕೆ ಅದು ಪ್ರವೃತ್ತಿ ಮಾಡುತ್ತೋ, ಪ್ರತಿಕೂಲವಾಗಿರೋ ವಿಷಯಕ್ಕೆ ಪ್ರವೃತ್ತಿ ಬಿಡುತ್ತೋ, ಆತರ ಮನುಷ್ಯ ಕೂಡ ಈ ತರ ಮಾಡ್ತಾನೆ ಅನ್ನೋದನ್ನ ಅವರು ಡೆಮಾನ್ಸ್ಟ್ರೇಟ್ ಮಾಡಿ ತೋರಿಸ್ತಾರೆ. ಅದಕ್ಕೆ ಅವ್ರಿಗೆ ಅಲ್ಲಿ ತೋರಿಸೋದೇನು ಅಂತ ಹೇಳಿದ್ರೆ, ಒಂದು ಹಸು ಇದೆ ಎದುರುಗಡೆ, ಅದಕ್ಕೆ ಒಬ್ಬ ಕೈಯಲ್ಲಿ ಒಂದು ದೊಣ್ಣೆ ಇಟ್ಕೊಂಡಿದ್ದ ಅಂತ ಹೇಳಿದ್ರೆ
ಅದು ನೋಡ್ಬಿಟ್ಟು ಓಹೋ ಇವ್ ನನಗೆ ಹೊಡಿಕ್ ಬರ್ತಾನೆ ಅಂತ ಹೇಳ್ಬಿಟ್ಟು ನನಗೆ ತೊಂದರೆ ಆಗುತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗುತ್ತೆ. ಅದೇ ಒಂದ್ ಕೈಯಲ್ಲಿ ಒಂದ್ ಸ್ವಲ್ಪ ಹುಲ್ಲು ಗಿಲ್ಲ ಇಟ್ಕೊಂಡಿದ್ದ ಅಂತ ಹೇಳಿದ್ರೆ ಇವ್ ನನಗೆ ಕೊಡಕ್ಕೆ ಇಷ್ಟ ಆಗುತ್ತೆ, ನಾವಲ್ಲಿ ಹೋಗಿ ತಗೊಳ್ಳೋಣ ಅಂತ ಅದು ಬರ್ತೆ ಹತ್ತಿರಕ್ಕೆ ಬರುತ್ತೆ. ಅದೇ ತರನೇ ಮನುಷ್ಯರ ಪ್ರವೃತ್ತಿ ಕೂಡ ಅದೇ ತರನೇ ಇರುತ್ತೆ. ಅವ್ನಿಗೆ ಅನುಕೂಲವಾಗಿರೋ ಕಡೆಗೆ ಹೋಗ್ತಾರೆ. ಯಾರೋ ಒಬ್ರು AK-47 ಎಲ್ಲ ಇಟ್ಕೊಂಡಿದ್ರೆ ಇವ್ನು ಯಾಕೆ ಹೋಗ್ತಾನೆ, ಚೂರಿ ಚಾಕು ಇಟ್ಕೊಂಡಿದ್ದ ಕಡೆ ಅಯ್ಯೋ ನಾವು ಹೋಗೋದು ಬೇಡ ಆ ಕಡೆ ಅಂತ ಬೇರೆ ದಾರಿ ಕೊಟ್ಟಿರ್ತಾರೆ. ಆದ್ರೆ ಇವನಿಗೆ ಅನುಕೂಲವಾಗಿರೋದು ಏನೋ ಐಟಮ್ಸ್ ಎಲ್ಲ ಇಟ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಅಲ್ಲಿ ಹೋಗ್ತಾನೆ ಇವನು, ಅದಕ್ಕೆ ತಗೊಳಕ್ಕೆ ಏನಾದ್ರು ಮಾಡ್ತಾನೆ ಇವನು. ಅದೇ ತರ ಭಾಗದಿಂದ ಮನುಷ್ಯರ ಪ್ರವೃತ್ತಿನೂ ಪ್ರಾಣಿ ಪ್ರವೃತ್ತಿ ಕೂಡ ವ್ಯತ್ಯಾಸನೇ ಇಲ್ಲ ಅನ್ನೋದನ್ನ ಅವರು ಆತರ ತೋರಿಸಿದ್ದಾರೆ. ಪಶ್ವಾದಿ ಬಿಶ್ಚ ಅವಿಶೇಷ ಅಂತಂದ್ರೆ ದಟ್ ಇಸ್ ನಾಟ್ ಡಿಫರೆಂಟ್ ಫ್ರಮ್ ದಿ ಆಕ್ಟಿವಿಟೀಸ್ ಆರ್ ದಿ ಆಟಿಟ್ಯೂಡ್ಸ್ ಆಫ್ ದಿ ಇದು ಅನಿಮಲ್ ಕಿಂಗ್ಡಮ್ ಅಂತ ಅವರು ತೋರಿಸ್ಕೊಟ್ಟಿದ್ದಾರೆ. ಸೊ ಇಲ್ಲಿ ಕೂಡ ಅದನ್ನೇ ಹೇಳ್ತಾ ಇದ್ದಾರೆ ಇವರು. ಯದ್ಯತಿ ಕುರುತೆ ಜಂತು ತತ್ತತ್ ಕಾಮಸ್ಯ ಚೇಷ್ಟಿತಂ. ಅದಕ್ಕೆ ಒಳಗಡೆ ಬಯಕೆ ಇರೋದೇ ಅವನ್ನ ಒಂದು ಕೆಲಸ ಮಾಡಕ್ಕೆ ಪ್ರವೃತ್ತಿಗೆ ತೊಡಗಿಸುತ್ತೆ, ಅವನ್ನ ಪ್ರವೃತ್ತಿಯಲ್ಲಿ ತೊಡಗಿಸುತ್ತೆ. ಅದ್ ಹೇಗ್ ಬರುತ್ತೆ ಅನ್ನೋದನ್ನ ಉಪನಿಷತ್ತೆ ಹೇಳೋದನ್ನ ಇವರು ತಿರ್ಗಾ ಹೇಳ್ತಾ ಇದ್ದಾರೆ ಇವಾಗ. ತಸ್ಮಾತ್ ಕಾಮಯತೆ ಪೂರ್ವಂ ಬ್ರಹ್ಮಚಾರಿ ಚತುಷ್ಟಯಂ. 4 ವಿಷಯಗಳನ್ನ ಬ್ರಹ್ಮಚಾರಿಯಾಗಿರೋನು ಬಯಸ್ತಾನಂತೆ. ಏನೇನಂತ ಹೇಳಿದ್ರೆ ಜಾಯಾಮೇ ಸ್ಯಾತ್ ಅಂದ್ರೆ ನನಗೆ ಒಂದು ಮಡದಿ ಬೇಕು, ಹೆಂಡತಿ ಬೇಕು ಅಂತ ಇದು ಕಾಮನ್ ಇರುತ್ತೆ ಅವನಿಗೆ. ಅಥ ಅಪತ್ಯಂ, ಅದಾದ್ಮೇಲೆ ಅವನಿಗೆ ಒಂದು ಮಗು ಆಗ್ಬೇಕು ನನಗೆ ಅಂತ ಇರುತ್ತೆ. ಆಮೇಲೆ ಅಥ ವಿತ್ತಂ, ಇವನ್ನೆಲ್ಲ ಸಾಕ್ಬೇಕು ಅಂತ ಹೇಳಿದ್ರೆ ಅವನಿಗೆ ಬೇಕಾದಷ್ಟು ಹಣ ಬೇಕಾಗುತ್ತೆ. ಅದು ಆಮೇಲೆ ನೆಕ್ಸ್ಟ್ ಕರ್ಮ ಬೇಕಾದಷ್ಟು ಅಂತ. ಇದರಲ್ಲಿ ಒಂದು ವಿಶೇಷ ಏನಿರುತ್ತೆ ಅಂತ ಹೇಳಿದ್ರೆ ಶಾಸ್ತ್ರ ಇತ ವಿಷಯಗಳು ಹೇಳುವಾಗ ಅದೇನ್ ಮಾಡುತ್ತೆ, ಶಾಸ್ತ್ರೀಯವಾದ ವಿಷಯವನ್ನ ಹೇಳುತ್ತೆ ಅದು. ಇವಾಗ ಒಬ್ಬನಿಗೆ ಒಂದು ಮಡದಿ ಬೇಕು ಅನ್ನೋದೇನು ತಪ್ಪಿಲ್ಲ, ಯಾಕಂದ್ರೆ ಶಾಸ್ತ್ರದಲ್ಲಿ ನೀನು ಒಂದು ಒಳ್ಳೆ ಕರ್ಮಗಳೆಲ್ಲ ನೀನ್ ಮಾಡ್ಬೇಕಾದ್ರೆ ಧರ್ಮ ಅರ್ಥ ಕಾಮ ಮೋಕ್ಷ ಅಂತ 4 ಪುರುಷಾರ್ಥ ಇದೆಯಲ್ಲ, ಅದರಲ್ಲಿ ಧರ್ಮ ಪುರುಷಾರ್ಥ ಅನ್ನೋದನ್ನ ಒಬ್ಬ ಅದನ್ನ ಆಚರಣೆ ಮಾಡ್ಬೇಕು ಅಂತ ಹೇಳಿದ್ರೆ, ಪುರುಷಾರ್ಥ ಗಳಿಸ್ಬೇಕು ಅಂತ ಹೇಳಿದ್ರೆ ಅವನು ಧಾರ್ಮಿಕವಾದ ವೈದಿಕವಾದ ಕರ್ಮಗಳೆಲ್ಲ ಮಾಡ್ಬೇಕು. ವೈದಿಕವಾದ ಕರ್ಮ ಮಾಡ್ಬೇಕು ಅಂತ ಹೇಳಿದ್ರೆ ಅದನ್ನ ಪತ್ನಿ ಸಮೇತ ಮಾಡ್ಬೇಕು ಅಂತಾನೆ ಶಾಸ್ತ್ರದಲ್ಲಿ ಇರೋದು. ಅಗ್ನಿಹೋತ್ರ ಇಂಥದ್ದು ಎಲ್ಲಾ ಯಾಗಗಳು ಯಜ್ಞಗಳು ಎಲ್ಲದರಲ್ಲೂ ಕೂಡ ಬ್ರಹ್ಮಚಾರಿಗೆ ಅದಕ್ಕೆ ಅಧಿಕಾರ ಇಲ್ವೇ ಇಲ್ಲ. ಎಲ್ಲದಕ್ಕೂ ಅವನು ಒಬ್ಬ ಮದುವೆ ಆಗಿರೋನಿಗೆ ಆಗ್ಬೇಕು ಅಂತ ಇದೆ, ಅದು ಪತ್ನಿ ಸಮೇತಾನೇ ಮಾಡ್ಬೇಕು ಅಂತ ಇದೆ. ಹಾಗಾಗಿ ಅಲ್ಲೂ ಕೂಡ ನೋಡಿ, ಮದುವೆ ಆಗಿ ಒಬ್ಬನಿಗೆ ಹೆಂಡತಿ ತೀರ್ಕೊಂಡ್ಬಿಟ್ಟಿದ್ದಾಳೆ ಅಂತ ಹೇಳಿದ್ರೆ ಅವನು ಕೆಲವು ಕರ್ಮಗಳೆಲ್ಲ ಮಾಡಂಗಿಲ್ಲ ಅವನು. ಹಾಗಾಗಿ ಅವನಿಗೆ ವಿಧುರ ಅಂತ ಹೇಳ್ತಾರೆ, ವಿಧುರ ಅಂತ. ಅವನಿಗೆ ವಿಧವೆ ಅಂತ ನಾವು ಹೆಂಡತಿಗೆ ಮಹಿಳೆಗೆ ಹೇಳ್ತೀವಲ್ಲ, ಗಂಡ ತೀರ್ಕೊಂಡಿರೋನಿಗೆ. ಆದ್ರೆ ಇವನಿಗೆ ಹೆಂಡತಿ ತೀರ್ಕೊಂಡಿರೋ ವಿಧುರ ಅಂತ ಹೇಳ್ತಾರೆ. ಸೊ ಅವನು ಕೂಡ ಎಲ್ಲಾ ಕರ್ಮಗಳು ಅವ್ನು ಮಾಡಂಗಿಲ್ಲ. ಹಾಗಾಗಿ ಹೀಗೆ ಯಾವುದೇ ಕರ್ಮಕ್ಕೂ ಇವನು ಪತ್ನಿ ಸಮೇತ ಮಾಡ್ಬೇಕು ಅನ್ನೋದ್ರಿಂದ ಅದು ಜಾಯಮೇಶ್ಯಾತ್ ಅಂತಿತ್ತು. ಆಮೇಲೆ ಕೂಡ ಪುತ್ರ ಇರ್ಬೇಕು ಅವನಿಗೆ ಅಂತ ಒಂದು ಇದಿದೆ, ಒಂದು ಮಗು ಇರ್ಬೇಕು ಅಂತ. ಯಾಕಂದ್ರೆ ಕೆಲವು ಇದಕ್ಕೆಲ್ಲ ಇವನು ಒಂದು ಪೂರ್ಣನಾಗ್ತಾನೆ ಆವಾಗ್ಲೇ ಅಂತ ನೋಡಿ. ಶಾಸ್ತ್ರದಲ್ಲಿ ಒಂದು ಇದು ನಿಯಮ ಹೇಗಿರುತ್ತೆ ಅಂತ ಹೇಳಿದ್ರೆ, ಪುತ್ರ ಇಲ್ದೆ ಅವನಿಗೆ ಸ್ವರ್ಗವೇ ಇಲ್ಲ, ಅವನಿಗೆ ನರಕವೇ ಅಂತ ಒಂದು ಮಾತಿದೆ. ಆದ್ರೆ ಅದಕ್ಕೆ ಅದರ ಅರ್ಥ ಇಲ್ಲ ಅಂತ ನಮ್ಗೆ ಚಂದ್ರಶೇಖರ ಭಾರತಿಗಳು ಹೇಳಿದ್ದಾರೆ. ಅದನ್ನ ಇದು ಯಾತಕ್ಕಿದೆ ಅಂತ ಹೇಳಿದೆ ಅಂತ ಹೇಳಿದ್ರೆ ಅದಕ್ಕೆ ತರ್ಕನೂ ಇದೆ. ಅದಕ್ಕೆ ಶಂಕರಾಚಾರ್ಯರು ಅದಕ್ಕೆ ಒಂದು ಇದರಲ್ಲಿ ಅದು ಯಾವ ಗ್ರಂಥ ಮನಸ್ಸು ಮರೆತು ನನಗೆ ನೆನಪಿಲ್ಲ, ಅದು ಗ್ರಂಥದಲ್ಲಿ ಶಂಕರಾಚಾರ್ಯರು ಇದ್ರ ಬಗ್ಗೆ ತರ್ಕ ಎಲ್ಲ ಮಾಡಿದ್ದಾರೆ. ಅದರಲ್ಲಿ ಏನ್ ಅರ್ಥ ಅಂತ ಹೇಳಿದ್ರೆ ಇದು ಒಂದು ಅರ್ಥವಾದ. ಯಾತಕ್ಕೆ ಅಂತ ಹೇಳಿದ್ರೆ ಪುತ್ರಕಾಮೇಷ್ಟಿ ಮಾಡ್ಲಿ ಕೆಲವರು ಅನ್ನಕ್ಕಾಗಿ ಅದನ್ನ ಒಂದು ಅರ್ಥವಾದವಾಗಿ ಇಟ್ಟಿದ್ದಾರೆ. ಅದನ್ನ ಹೋಗೋ ಹಾಗಾದ್ರೆ ಪುತ್ರ ಇಲ್ದೇ ಹೋದ್ರೆ ಅವನಿಗೆ ನರಕ, ನನಗೆ ಸ್ವರ್ಗಕ್ಕೆ ಹೋಗೋಕ್ ದಾರಿನೇ ಇಲ್ಲ ಅಂತ ಒಂದು ಮನುಷ್ಯನಿಗೆ ಯಾಕಾದ್ರೂ ಮನಸ್ಸಲ್ಲಿ ಬಂದಾಗ ಅವನೇನ್ ಮಾಡ್ತಾನೆ, ಪುತ್ರಕಾಮೇಷ್ಟಿ ಯಾಗ ನಾವು ಮಾಡೋಣ ಅಂತ ಅದಕ್ಕೆ ಪ್ರವೃತ್ತಿ ಬರ್ಲಿ ಅನ್ನೋಕ್ಕಾಗಿ ಅದಕ್ಕೆ ಹೇಳಿದ್ದಾರೆ ಹೊರತು ಇದು ಇದಕ್ಕೆ ಯಥಾವತ್ತಾಗಿ ಅದೇ ತರ ಅರ್ಥ ಇಲ್ಲ ಅಂತ ಹೇಳ್ಬಿಟ್ಟು ಅದಕ್ಕೆ ಬೇಕಾದಷ್ಟು ತರ್ಕ ಎಲ್ಲ ಕೊಟ್ಟಿದ್ದಾರೆ. ಇವಾಗ ಇದಕ್ಕೆ ಸ್ವರ್ಗಕ್ಕೆ ಹೋಗೋಕೆ ಬೇಕಾದಷ್ಟು ದಾರಿಗಳೆಲ್ಲ ಇದೆ. ಇವಾಗ ನೋಡಿ, ಇವಾಗ ಸತ್ಯ ಹರಿಶ್ಚಂದ್ರ ಅಂತ ಕಥೆ ಇದೆಯಲ್ಲ, ಆ ಹರಿಶ್ಚಂದ್ರ ಅನ್ನೋನು ಸತ್ಯವನ್ನೇ ಮಾತಾಡ್ತಾ ಇದ್ದ, ಪೂರ್ತಿ ಸತ್ಯವನ್ನು ಬಿಟ್ಕೊಡ್ತಾನೆ ಇರ್ಲಿಲ್ಲ. ಎಷ್ಟು ಕಷ್ಟಪಟ್ಟಿದ್ದಾನೆ ಅದಕ್ಕೆ ಅಂತ ನಮ್ಗೆ ಕಥೆಯಲ್ಲಿ ಗೊತ್ತಾಗುತ್ತೆ. ಅವನ ಮಗನ್ನೇ ಅವನು ಕೊಲ್ಲಕ್ಕೆ ಅಂದ್ರೆ ಅದೇ ಬಲಿ ಕೊಡಕ್ಕೆ ಕೂಡ ಅವನು ತಯಾರಾಗಿದ್ದ, ಈ ಸತ್ಯವನ್ನು ಬಿಡದೆ ಅಂತ ಇತ್ತು. ಅಂತ ಅವನಿಗೆ ಏನಾಯ್ತು ಅಂತ ಹೇಳಿದ್ರೆ ಆ ಪುರಾಣದಲ್ಲಿ ಹೇಳುತ್ತೆ, ಮಹಾಭಾರತದ ಪುರಾಣದಲ್ಲಿ ಹೇಳುತ್ತೆ, ಅವನಿಗೆ ಇಂದ್ರನ ಒಂದು ಪದವಿ ಸಿಕ್ತು ಅವನಿಗೆ ಈ ಚಿತ್ರ ಮಾಡಿದ್ರಿಂದ, ಸತ್ಯವನ್ನು ಪರಿಪಾಲನೆ ಮಾಡಿದ್ರಿಂದ ಅಂತ. ಅದೆಲ್ಲ ಧರ್ಮವನ್ನು ಬೇಕಾದಷ್ಟು ದಾನ ಧರ್ಮಗಳೆಲ್ಲ ಮಾಡಿದ್ರೆ ಅವ್ರಿಗೆ ಸ್ವರ್ಗ ಸಿಗುತ್ತೆ ಅಂತೆಲ್ಲ ಇದೆ. ಹಾಗಾಗಿ ಮಗ ಇದ್ರೇನೆ ಅವನಿಗೆ ಸ್ವರ್ಗಕ್ಕೆ ಹೋಗಕ್ಕಾಗುತ್ತೆ ಅಂತ ಆತರ ಏನಿಲ್ವೇ ಇಲ್ಲ ಅಂತ. ಅದು ಕೂಡ ಏನಂತ ಹೇಳಿದ್ರೆ ಮಗ ಇದ್ದ ಮಾತ್ರಕ್ಕೆ ಅವನಿಗೆ ಸ್ವರ್ಗ ಅಂತ ಬರೋದಿಲ್ಲ. ಆ ಮಗ ಒಳ್ಳೆ ಕರ್ಮಗಳೆಲ್ಲ ಮಾಡ್ಬೇಕು, ಅವನು ತಂದೆಯವನ ಹೆಸರು ಕಾಪಾಡೋ ತರ ಬೇಕಾದಷ್ಟೆಲ್ಲ ಮಾಡಿದ್ರೇನೆ ಅವನಿಗೆ ಸಿಗೋದೇ ಹೊರತು ಸುಮ್ನೆ ಮಗ ಹುಟ್ಬಿಟ್ಟಿದ್ದಾನೆ ಕಾರಣಕ್ಕಾಗಿ ಅವನಿಗೆ ಸ್ವರ್ಗ ಸಿಗುತ್ತೆ ಅಂತೆಲ್ಲ ಹೇಳೋದ್ರಲ್ಲಿ ಇದಿಲ್ಲ. ಅದರಿಂದ ಅರ್ಥವಾದ ವಾಕ್ಯ ಅಂತ ಚಂದ್ರಶೇಖರ ಭಾರತಿಗಳು ಹೇಳಿದ್ದಾರೆ ಅದನ್ನು. ಸೊ ಹೀಗೆ ಜಾಯಾಮೇ ಸ್ಯಾತ್ ಅಥ ಅಪತ್ಯಂ, ಅಪತ್ಯಂ ಅಂದ್ರೆ ಪ್ರಾಜಿನಿ ಅಂತ ಹೇಳ್ತೀವಲ್ಲ, ಪುತ್ರ ಪ್ರತಿ ಸಂತಾನ ಅಂತ. ಅಥವಾ ವಿತ್ತಂ, ಆಮೇಲೆ ಹಣ ಅಂತ. ಈ ವಿತ್ತಂ ಅಂತ ಹೇಳಿದ್ರಲ್ಲಿ ಕೂಡ ಒಂದು ವಿಶೇಷ ಏನಿದೆ ಅಂತ ಹೇಳಿದ್ರೆ, ಹಣವನ್ನ ಯಾಕೆ ಒಬ್ಬ ಬಯಸ್ತಾನೆ ಅಂತ ಹೇಳಿದ್ರೆ
ಹಣವನ್ನಿಟ್ಕೊಂಡು ಒಳ್ಳೆ ಕರ್ಮಗಳು ಮಾಡ್ಬೋದು ಅಂತ, ಒಳ್ಳೆ ಯಾಗ ಯಜ್ಞಾದಿಗಳು ಮಾಡ್ಬೋದು, ದಾನ ಧರ್ಮಾದಿಗಳು ಮಾಡ್ಬೋದು. ಆವಾಗ ಏನಾಗುತ್ತೆ, ಇವನಿಗೆ ಪುಣ್ಯ ಬರುತ್ತೆ. ಆ ಪುಣ್ಯದಿಂದ ಇವನಿಗೆ ಉತ್ತರೋತ್ತರ ಒಳ್ಳೆ ಒಂದು ಗತಿ ಸಿಗುತ್ತೆ ಅವನಿಗೆ. ಅದಕ್ಕಾಗಿ ಬಿತ್ತಮ್ ಅಂತ. ಹಾಗಾಗಿ ಹಣವನ್ನಿಟ್ಕೊಂಡು ಅವನು ಇಂಥ ಒಳ್ಳೆ ಕರ್ಮಗಳೆಲ್ಲ ಮಾಡ್ಬೇಕು ಅಂತ. ಹಾಗಾಗಿ ಅದಕ್ಕೆ ಇರೋದದು. ಆಮೇಲೆ ನಮ್ಗೆ ಸಾಮಾನ್ಯವಾಗಿ ಒಂದು ಒಳ್ಳೆ ಸುಭಾಷಿತ ಕೂಡ ಇದೆಯಲ್ಲ, ವಿದ್ಯಾ ದದಾತಿ ವಿನಯಂ ವಿನಯಾದ್ಯಾತಿ ಪಾತ್ರತಾಂ ಪಾತ್ರತ್ವ ಧನಮಾಪ್ನೋತಿ ಅಂತ ಇದೆ. ಅವನಿಗೆ ವಿದ್ಯೆಯಿಂದ ವಿನಯ ಬಂದಾಗ ಆ ವಿನೀತನಾಗಿರೋ ಒಬ್ಬನ ವ್ಯಕ್ತಿಯನ್ನ ನೋಡಿದ್ರೇನೆ, ನಮ್ಮ ಇವರು ವಿಧುಶೇಖರ ಭಾರತಿಗಳು ಒಂದು ಕಡೆ ಹೇಳಿದ್ದಾರೆ, ಅದನ್ನ ಒಂದು ಉಪನ್ಯಾಸದಲ್ಲಿ ಹೇಳಿದ್ರು. ಅವ್ನು ನೋಡಿದ್ರೇನೆ ಕೆಲವರಿಗೆ ಇವನಿಗೆ ಏನಾದ್ರು ಕೊಡೋಣಪ್ಪ ಅಂತ ಅನ್ಸುತ್ತೆ. ಹಾಗಾಗಿ ಅವರು ಇವನಿಗೆ ಕೊಡ್ತಾರೆ. ಕೊಟ್ಟಿದ್ದನ್ನು ಅವನು ಏನ್ ಮಾಡ್ತಾನೆ, ಧರ್ಮ, ಧನದಿಂದ ಅವನು ಧರ್ಮವನ್ನು ಆಚರಣೆ ಮಾಡ್ತಾನೆ. ಅದನ್ನ ಸುಮ್ನೆ ಅವನು ಇದಕ್ಕೆ ಸುಮ್ನೆ ಹಾಗೆ ಹೀಗೆ ಸುಮ್ನೆ ಖರ್ಚು ಮಾಡೋದು, ನಮ್ಗೆ ಒಂದು ಒಳ್ಳೆ ಖುಷಿಗೆ ಮಜಾ ಮಾಡೋಕ್ಕೆ ಖರ್ಚು ಮಾಡೋದು ಅಂತ ಹೇಳಿದ್ರೆ ಅದನ್ನ ಒಪ್ಕೊಳ್ಳಲ್ಲ ಶಾಸ್ತ್ರ. ಈ ಧನ ನಿಮ್ ಕೈಲಿ ಯಾತಕ್ಕಿದೆ ಅಂತ ಹೇಳಿದ್ರೆ, ಅದು ಧರ್ಮವನ್ನು ಆಚರಣೆ ಮಾಡೋಕ್ಕಾಗಿ ಧನ ಇರೋದು ಅಂತ ಹೇಳ್ಬಿಟ್ಟು, ಅದರಿಂದ ಅವನಿಗೆ ಧನ ಧರ್ಮ ತತ ಸುಖಂ ಅಂತ. ಅವಾಗ ಧನದಿಂದ ಅವನು ಧರ್ಮ ಮಾಡಿದ್ರೆ, ಧರ್ಮದಿಂದ ಸುಖ ಹೇಗೆ ಸಿಗುತ್ತೆ ಅಂತ ಹೇಳಿದ್ರೆ, ಧರ್ಮ ಅನ್ನೋದು ನಿಮಗೆ ಪುಣ್ಯವನ್ನು ಕೊಡುತ್ತೆ. ಪುಣ್ಯ ಅನ್ನೋದು ಸುಖಕ್ಕೆ ಕಾರಣವಾಗುತ್ತೆ ಅಂತ ಹೇಳ್ಬಿಟ್ಟು ಆತರ ಒಂದು ಲಿಂಕ್ ಇದೆ ಅದಕ್ಕೆ. ಆತರ ಒಂದು ಲಿಂಕ್ ಇದಕ್ಕೆ ಕೂಡ ಎಕೋಸಿಸ್ಟಮ್ ಅಂತ ಹೇಳ್ತಾರೆ. ಹಾಗಾಗಿ ಇವನಿಗೆ ಅದು ಕೊಡುತ್ತೆ. ಇದನ್ನ ನಮ್ಗೆ ಗೀತೆಯಲ್ಲೇ ಕೂಡ ಇದೆಯಲ್ಲ, ದೇವಾನ್ ಭಾವಯತ ಅನೇನ ದೇವ ಭಾವಯಂತನಃ ಭಾವ ಇಂತಹ. ಅಲ್ಲಿ ಕೂಡ ಯಜ್ಞ ಯಾಗಾದಿಗಳೆಲ್ಲ ಇವನು ಮಾಡಕ್ಕೆ ಇವನಿಗೆ ಹಣದ ಸಂಪತ್ತಿ ಇರ್ಬೇಕು ಇವನಿಗೆ. ಅದಿಟ್ಕೊಂಡು ಅವ್ನು ಮಾಡ್ದ ಅಂತ ಹೇಳಿದ್ರೆ ಅವನಿಗೆ ಒಳ್ಳೇದೆಲ್ಲ ಸಿಗುತ್ತೆ ಅವನಿಗೆ ಅಂತ ಇದೆ. ಸೊ ಹಾಗಾಗಿ ಕ್ರಿಯಾ. ಹಾಗಾಗಿ ಇವನಿಗೆ ಹಣ ಕೈಗೆ ಸಿಕ್ಕಿದ ಮೇಲೆ ಕರ್ಮಗಳೆಲ್ಲ ಮಾಡಕ್ಕೆ ಅವನು ತೊಡಗ್ತಾನೆ ಅಂತ ಹೇಳ್ಬಿಟ್ಟು, ಇದೆಲ್ಲವೂ ಕೂಡ ಸಂಸಾರಕ್ಕೆ ಸೇರಿದ್ದು ಅಂತ ಉಪನಿಷತ್ತು ದಾಕ್ಷಿಣ್ಯತೆ ಹೇಳ್ಬಿಡ್ತಾ ಇದ್ರು. ಯಾಕಂದ್ರೆ ಸಂಸಾರ ಮತ್ತು ಮೋಕ್ಷ ಅಂತ ಎರಡು ಇದೆ. ಆಗ ಸಂಸಾರದಲ್ಲಿ ಯಾವ ತರ ಇರುತ್ತೆ ಅಂತ ಹೇಳಿದ್ರೆ, ಅಲ್ಲೂ ಕೂಡ ಅದು ಹೇಳುವಾಗ ಏನ್ ಮಾಡುತ್ತೆ, ಧಾರ್ಮಿಕವಾದ ಒಂದು ವೈದಿಕವಾದ ಒಂದು ಸಂಸಾರವನ್ನು ಹೇಳುತ್ತೆ ಅದು. ಅಲ್ಲಿ ಕೂಡ ಆ ಸಂಸಾರವು ಬಿಡ್ಬೇಕಾದ್ದೆ, ಆದ್ರೆ ಅದು ಹೇಳಿರೋ ರೀತಿಯಲ್ಲಿ ಒಬ್ಬ ಮಾಡ್ಕೊಂಡು ಬಂದ ಅಂತ ಹೇಳಿದ್ರೆ ಅವನಿಗೆ ಉತ್ತರೋತ್ತರ ಈ ಒಂದು ಆತ್ಮಜ್ಞಾನದಲ್ಲಿ ಒಂದು ಜಿಜ್ಞಾಸೆ ಉಂಟಾಗಿ ಅವನು ಇದನ್ನ ಪಡ್ಕೊಂಡು ಆಮೇಲೆ ಇದರಿಂದ ಅವನು ಕೃತಾರ್ಥನಾಗ್ತಾನೆ ಅಂತ ಒಂದು ದಾರಿಯನ್ನು ಮಾಡಿಕೊಟ್ಟಿದೆ. ಹೀಗಾಗಿ ಏತಾವಾನ್ ಏವ ಸಂಸಾರೇ ಕಾಮಃ ನ ಅಥೋ ಅಧಿಕಃ ಕ್ವಚಿತ್ ಲೋಕಾಂತರಂ ಕರ್ಮಫಲಂ ಕರ್ಮೋಕ್ತಿಯ ಏವ ಏರಿತಂ ಭವೇತ್. ಹಾಗಾಗಿ ಈ ಒಂದು ಇಷ್ಟೇ ಕರ್ಮದಲ್ಲಿ ಸಂಸಾರ ಅಂದ್ರೆ ಇಷ್ಟೇನೆ, ಅಂದ್ರೆ ಏನು, ಕಾಮನೆ ಇರುತ್ತೆ. ಕಾಮನೆಯಿಂದ ಅವನು ಅದನ್ನ ಗಳಿಸ್ತಾನೆ. ಹಾಗಾಗಿ ಅದ್ರಲ್ಲೇ ಇರ್ತಾನೆ. ಆಮೇಲೆ ಏನಾಗುತ್ತೆ, ಅದನ್ನ ಗಳಿಸಿದ ಮೇಲೆ ಅವನು ಪುಣ್ಯಕ್ಕೆ ಹೋಗ್ತಾನೆ, ಸ್ವರ್ಗಕ್ಕೆ ಹೋಗ್ತಾನೆ. ಮತ್ತೆ ಅಲ್ಲಿಂದ ಮತ್ತೆ ಬರ್ತಾನೆ ವಾಪಸ್ಸು. ಆಮೇಲೆ ಇದೇ ತರ ಕರ್ಮಗಳಲ್ಲಿ ಮಾಡ್ತಾ ಇರ್ತಾನೆ. ಹೀಗೆ ಅವನು ಒಂದು ರೂಪ್ ತರ ಆಗೋಗುತ್ತೆ ಅದು. ಹಾಗಾಗಿ ಇದೇ ಸಂಸಾರ ಅನ್ನೋದು ಇದೇನೆ ಅಂತ ಹೇಳ್ಬಿಟ್ಟು, ಲೋಕಾಂತರಂ ಕರ್ಮಫಲಂ, ಕರ್ಮದ ಫಲ ಯಾವುದು ಅಂತ ಕೇಳಿದ್ರೆ ಲೋಕಾಂತರಕ್ಕೆ ಹೋಗೋದು ಅಂತ. ಕರ್ಮದ ಫಲ ಅವನು ಇಲ್ಲಿ ಮಾಡಿದ ಕರ್ಮದ ಫಲವನ್ನು ಅನುಭವಿಸ್ಬೇಕಾದ್ರೆ ಅವನು ಲೋಕಾಂತರಕ್ಕೆ ಹೋಗ್ಬೇಕಾಗುತ್ತೆ. ಲೋಕಾಂತರ ಅಂದ್ರೆ ಅದು ಸ್ವರ್ಗಾದಿ ಯಾವ್ದಾದ್ರು ಲೋಕ ಇರಬಹುದು. ಸ್ವರ್ಗ ಆದಿನ ಕಡೆ ಪಿತೃಲೋಕದಿಂದ ಹಿಡಿದು ಬೇಕಾದಷ್ಟು ಲೋಕಗಳು ಅಲ್ಲೇನೇ ಇದೆಯಂತೆ, ಪ್ರಭೇದಗಳಿದೆಯಂತೆ ತುಂಬಾ. ಸ್ವರ್ಗಾದಿ ಲೋಕಗಳಲ್ಲೇ ಪ್ರಭೇದಗಳು ತುಂಬಾ ಇದೆ. ಬ್ರಹ್ಮಲೋಕದವರೆಗೂ ಹೋಗ್ಬೋದು ಬೇಕಾದ್ರೆ, ಆದ್ರೆ ಅಲ್ಲೆಲ್ಲವೂ ಕೂಡ ಭೋಗ ಭೂಮಿಗಳಾಗಿರುತ್ತೆ ಅದು. ಅಲ್ಲಿಂದ ಅವನು ಮತ್ತೆ ಕೂಡ ಇಲ್ಲಿ ವಾಪಸ್ ಬರ್ಬೋದು ಅಂತ ಹೇಳಿ ಅದಕ್ಕೆಲ್ಲ ಶಾಸ್ತ್ರದಲ್ಲಿ ವಿಧಾನ ಮಾಡಿಕೊಟ್ಟಿದ್ದಾರೆ ಅದನ್ನ. ಸೊ ಲೋಕಾಂತರಂ ಕರ್ಮಫಲಂ ಕರ್ಮೋಕ್ತಿಯ ಏವ ಈರಿತಂ ಭವೇತ್. ಹಾಗಾಗಿ ಕರ್ಮಫಲಂ ಅಂತ ಹೇಳಿದ್ರಿಂದನೇ ನಮ್ಗೆ ಗೊತ್ತಾಗುತ್ತೆ ಲೋಕಾಂತರ ಅನ್ನೋದನ್ನ ಇದು ಉದ್ದೇಶಿಸ್ತಾ ಇದೆ. ಹಾಗಾಗಿ ಸಂಸಾರ ಅನ್ನೋದ್ರಲ್ಲಿ ಕರ್ಮದಿಂದ ಫಲ, ಮತ್ತೆ ಫಲದಿಂದ ವಾಪಸ್ ಬರೋದು, ತಿರ್ಗಾ ಕರ್ಮ ಮಾಡೋದು, ಹೀಗೆ ಇರೋದೇ ಕ್ಷೀಣೆ ಪುಣ್ಯ ಮತ್ತೆ ಲೋಕ ಶಂತಿ ಅಂತ ಇದೆಲ್ಲ ಅದು ಗೀತೆಯಲ್ಲೂ ಬಂದಿದೆ ಆ ವಿಷಯ. ಹೀಗೆ ಅಸಂಭವೇತು ಜಾಯಾದೇಹೇ ಮನೋಭಾಗಾದಿಷು ಕ್ರಮಾತ್ ಆತ್ಮಜಾಯಾದಿ ಸಂಕಲ್ಪ್ಯ ಧ್ಯಾಯೇತ್ ಜಾಯಾದಿ ಸಿದ್ಧಯೇ. ಹೀಗಾಗಿ ಒಬ್ಬನಿಗೆ ಈ ತರ ಕಾಮನೆ ಇದ್ದ ಮಾತ್ರಕ್ಕೆ ಅವನಿಗೆ ಇದು ಸಿಕ್ಬಿಡುತ್ತೆ ಅಂತ ಹೇಳಕ್ಕಾಗಲ್ಲ. ಯಾಕಂದ್ರೆ ನೋಡಿ, ಒಬ್ಬ ಕಾಮನೆ ಒಬ್ಬನಿಗೆ ಒಂದು ಡಿಸೈರ್ ಇರ್ಬೋದು, ಯಾವ್ದೋ ಒಂದು ವಿಷಯವನ್ನು ನಮಗೆ ಸಿಗಬೇಕು ಅಂತ ಡಿಸೈರ್ ಇರ್ಬೋದು. ಆ ಡಿಸೈರ್ ಅವನಿಗೆ ಫುಲ್ಫಿಲ್ ಆಗ್ಬೇಕಾದ್ರೆ ಅವನಿಗೆ ಪುಣ್ಯ ಇರ್ಬೇಕು. ಪುಣ್ಯ ಇದ್ರೇನೆ ಅದು ಸಿಗುತ್ತೆ ಅವನಿಗೆ. ಹಾಗಾಗಿ ಎಷ್ಟೋ ಜನಕ್ಕೆ ನನಗೆ ಅದು ಬೇಕು ಇದು ಬೇಕು ಅಂತ ಅವ್ರಿಗೆ ಆಸೆ ಇರುತ್ತೆ ಅದು. ಆದ್ರೆ ಅವ್ರಿಗೆ ಆಸೆ ಇದ್ದು ಮಾತ್ರಕ್ಕೆ ಅವ್ರಿಗೆ ಸಿಕ್ಬಿಡುತ್ತೆ ಅಂತ ಹೇಳಕ್ಕಾಗಲ್ಲ. ಅಕಸ್ಮಾತ್ ಅವರು ಅದಕ್ಕೆ ಪ್ರಯತ್ನ ಪಟ್ಟು ಅದಕ್ಕೆ ಕೈಗೆ ಸಿಕ್ಕಿದ್ರು ಕೂಡ ಅದನ್ನ ಅನುಭವಿಸಕ್ಕೆ ಕೂಡ ಅವ್ರಿಗೆ ಯೋಗ ಇರ್ಬೇಕು. ಅದಕ್ಕೆ ಅದೇ ಯೋಗ ಅಂತ ಹೇಳ್ತಾರೆ. ಪುಣ್ಯ ಅನ್ನೋ ಶಬ್ದಕ್ಕೆ ಯೋಗ ಅಂತ ಹೇಳೋದು. ಅವನು ಕೇಳ್ಕೊಂಡ್ ಬಂದಿರ್ಬೇಕು ಅಂತೆಲ್ಲ ಬೇರೆ ಮಾತುಗಳಲ್ಲಿ ಹೇಳ್ತಾರೆ. ಅದಕ್ಕೆಲ್ಲ ಅರ್ಥ ಇದೇನೆ, ಪುಣ್ಯ ಇರ್ಬೇಕು ಅಂತ ಅರ್ಥ. ಹಾಗಾಗಿ ಅಸಂಭವೇತು ಜಾಯಾದೇಹೇ ಮನೋಭಾಗಾದಿಷು ಕ್ರಮಾತ್. ಅವಾಗ ಏನ್ ಮಾಡ್ಬೇಕಾಗುತ್ತೆ, ಇವನು ಅದು ಇವನಿಗೆ ಇವನು ಆಸೆ ಪಟ್ಟಿದ್ದು ಇವನಿಗೆ ಸಿಗದೆ ಹೋದ್ರೆ ಅದು ಸಿಗಕ್ಕಾಗಿ ಇವನು ಪ್ರಯತ್ನ ಮಾಡ್ಬೇಕು ಅಂತ ಹೇಳ್ತಾ ಇದ್ದಾರೆ. ಅದು ಹೇಗೆ ಮಾಡ್ಬೇಕು, ಅವನು ಇದಕ್ಕೆ ಬೇಕಾಗಿರೋ ಸ್ಟೆಪ್ಸ್ ಎಲ್ಲ ತಗೋಬೇಕು. ಅವನು ಇದಕ್ಕೆ ಬೇಕಾಗಿರೋ ಜಪಗಳು ಮಾಡೋದು ಅಥವಾ ಅದಕ್ಕೆ ಬೇಕಾಗಿರೋ ಕ್ರಿಯೆ ಕರ್ಮಗಳು ಮಾಡೋದು ಅದೆಲ್ಲ ಮಾಡ್ಬೇಕಾಗುತ್ತೆ ಅವನು. ಇದು ಮನೋಭಾಗಾದಿಷು ಕ್ರಮಾತ್ ಆತ್ಮಜಾಯಾದಿ ಸಂಕಲ್ಪ್ಯ ಧ್ಯಾಯಾದಿ ಸಿದ್ಧಯೇ. ಹಾಗಾಗಿ ಅವನಿಗೆ ಏನೇನೋ ಅವನಿಗೆ ಬಯಸ್ತಾನೋ ಅದೆಲ್ಲ ಅವನಿಗೆ ಸಿಗ್ಬೇಕಾದ್ರೆ ಅದಕ್ಕೆ ಬೇಕಾಗಿರೋ ಒಂದು ಕಾಂಟೆಂಪ್ಲೇಷನ್ ಅವನು ಮಾಡ್ಬೇಕು. ಅದು ಮಾಡ್ತಾ ಇದ್ದಾಗ ಅದರ ತೀವ್ರತೆಯಿಂದ ಅವನಿಗೆ ಅದೆಲ್ಲ ಸಿಗುತ್ತೆ ಅವನಿಗೆ ಅಂತ ಅದರ ಅರ್ಥ.
ಏವಂ ಕಾಮಪ್ರೇರಿತಃ ಸನ್ ಯಾತಿ ಕರ್ಮಾಧಿಕಾರಿತಾಂ ಅವರುದ್ಧಂತಿ ಗೃಹಿಣಂ ದೇವಾದ್ಯಾಹ ಅಧಿಕಾರಿಣಂ ಅಂತ. ಹೀಗಾಗಿ ಏನ್ ಮಾಡ್ತಾರೆ, ಈ ತರ ಒಂದು ಕಾಮದಿಂದ ಪ್ರೇರಿತನಾಗಿ ಒಬ್ಬ ಬೇಕಾದಷ್ಟು ಕರ್ಮಗಳು ಮಾಡ್ತಾನೆ, ಅದರಿಂದ ಅವನಿಗೆ ದೇವತೆಗಳ ಪ್ರೀತಿ ಎಲ್ಲ ಸಿಗ್ತಾ ಇರುತ್ತೆ. ಅವಾಗ ಏನಾಗ್ತಾನೆ, ಅವನು ಕರ್ಮಕ್ಕೆ ಅಧಿಕಾರಿ ಅಂತ ಆಗ್ತಾನೆ. ಅವನು ಈ ತರ ಕರ್ಮಕ್ಕೆ ಅಧಿಕಾರಿ ಅಂತ ಒಬ್ಬನಿಗೆ ಸಿಕ್ಬಿಟ್ರೆ ದೇವತೆಗಳಿಗೆ ಅವನ ಬೆಳಕ್ ಇಷ್ಟ ಆಗಲ್ಲ. ಅದಕ್ಕಾಗೋರು ಏನ್ ಮಾಡ್ತಾರೆ, ಇವನು ಆತ್ಮಜ್ಞಾನಕ್ಕೆ ಏನು ಬರ್ತಾನೆ ಅಂತ ಗೊತ್ತಾದ್ರೆ ಅವರು ಇವನಿಗೆ ಅದಕ್ಕೆ ಹೋಗದೆ ಇರೋ ತರ ಅವ್ರು ಮಾಡ್ತಾರೆ, ಅಂದ್ರೆ ಅದಕ್ಕೆ ತಡೆ ಮಾಡ್ತಾರೆ ಅವರು ಅಂತ ಅದನ್ನ ಹೇಳ್ತಾ ಇದ್ದಾರೆ. ಅವರುದ್ಧಂತಿ ಗೃಹಿಣಂ ದೇವಾದ್ಯಾಹ ಅಧಿಕಾರಿಣಂ. ಹಾಗಾಗಿ ಕರ್ಮಕ್ಕೆ ಅಧಿಕಾರಿ ಇರೋ ಒಂದು ಗ್ರಹಿಸ್ತಾ ಇರ್ತಾನಲ್ಲ, ಅವನು ಆತ್ಮಜ್ಞಾನದ ಕಡೆಗೆ ಹೋಗದೆ ಇರೋ ತರ ಅವರು ತಡೆ ಮಾಡ್ತಾರೆ. ಮುಂಚೆನೆ ಬಂದಿತ್ತು 1/4 ಅಹಂ ಬ್ರಹ್ಮಾಸ್ಮಿ ಅಂತ ಮಂತ್ರದಲ್ಲಿ ಇರೋ ವಿಷಯನೇ ಅದು. ಅದನ್ನ ಇವರು ಹೇಳಿ ಮುಗಿಸ್ತಾ ಇದ್ದಾರೆ. ಇತಿ ಅವಿದ್ಯಾಸೂತ್ರಯುಕ್ತೋ ಅನರ್ಥೋ ಯತ್ನೇನ ವಿಸ್ತೃತಃ ಅಯಂ ನಿವರ್ತ್ಯೋ ವಿದುಷಾ ಜೀವತ ಇತಿ ಶ್ರುತೇಹೇ ಮತಿಹಿ. ಹಾಗಾಗಿ ಈ ತರ ಒಂದು ವಿಷಯವನ್ನು ಹೇಳಿ ಆಮೇಲೆ ಆತ್ಮಜ್ಞಾನಕ್ಕೆ ಒಬ್ಬ ಪ್ರಯತ್ನ ಮಾಡ್ಬೇಕು ಅಂತಾನೋ ಅದನ್ನ ಸೂಚನೆ ಮಾಡೋದ್ರಿಂದ ಏನ್ ಗೊತ್ತಾಗುತ್ತೆ, ಉಪನಿಷತ್ತಿಗೆ ಒಬ್ಬ ಅವಿದ್ಯೆಯಿಂದ ವಿದ್ಯೆಗೆ ಬರಬೇಕು ಅಂತಾನೆ ಉದ್ದೇಶ ಇದೆ. ಅದನ್ನ ಹೇಳಿದೆ ಉಪನಿಷತ್ತು ಅಂತ, ಅದನ್ನ ಸೂಚನೆ ಮಾಡಿದೆ ಅಂತ ಇದನ್ನ ಹೇಳ್ತಾ ಇದ್ದಾರೆ ಇವರು. ಅಯಂ ನಿವರ್ತ್ಯ ಅಂದ್ರೆ ಈ ಒಂದು ಅವಿದ್ಯಾ ಸೂತ್ರ ಅಂತ ಒಂದಿದೆಯಲ್ಲ, ಅದನ್ನ ಸೂತ್ರದಲ್ಲಿ ಇರೋ ಸ್ಥಿತಿಯನ್ನು ಅವನು ಹೋಗ್ಲಾಡ್ಸ್ಕೋಬೇಕು. ವಿದುಷ ಅಂದ್ರೆ ವಿದ್ವಾನಾಗಿರೋನು, ಅಂದ್ರೆ ಬುದ್ಧಿವಂತನಾಗಿರೋನು ಈ ಅವಿದ್ಯೆಯಿಂದ ನಾನು ವಿದ್ಯೆಗೆ ಹೋಗ್ಬೇಕು ಅಂತ ಅವನು ತೀರ್ಮಾನ ಮಾಡ್ಕೊಂಡು ಇದಕ್ಕೆ ಅವನು ಪ್ರಯತ್ನ ಮಾಡ್ಲೇಬೇಕು ಅವನು ಅಂತ ಹೇಳ್ತಾ ಇದ್ದಾರೆ. ಜೀವತ ಇತಿ ಶ್ರುತೇಹೇ ಮತಿಹಿ. ಕರ್ಮೋಪಾಸ್ತಿ ಫಲಂ ಕಣ್ವಃ ಪ್ರಾಹ ಆತ್ಮಬ್ರಾಹ್ಮಣೆ ತಥಾ ಅವ್ಯಾಕೃತಂ ವ್ಯಾಕೃತಂಚ ವಿದ್ಯಾವಿದ್ಯೇಹಿ ಅತಿಸ್ಫುಟಂ. ಇವಾಗ ಏನ್ ಮಾಡ್ತಾ ಇದ್ದಾರೆ ಇವರು, ಯಾವ ಒಂದು ಉಪನಿಷತ್ ಭಾಗವನ್ನ ತಗೊಂಡಿದ್ದಾರೋ, ಬೃಹದಾರಣ್ಯಕನು ತುಂಬಾ ದೊಡ್ಡ ಅಗಾಧವಾದ ಉಪನಿಷತ್ ಅದು. ಅದರಲ್ಲಿ ಇವ್ರು ಏನ್ ಮಾಡಿದ್ದಾರೆ, ಅದನ್ನ 2 ಭಾಗವಾಗಿ ಮಾಡಿ ಅದರಲ್ಲಿ ಒಂದು ಭಾಗ ಇವಾಗ ಹೇಳಿ ಮುಗಿಸ್ತಾ ಇದ್ದಾರೆ, ಇನ್ನೊಂದು ಭಾಗವನ್ನ ನೆಕ್ಸ್ಟ್ ತಗೊಳ್ತಾ ಇದ್ದಾರೆ. ಅದರಲ್ಲಿ ಇನ್ನು ಬೇಕಾದಷ್ಟು ಬರ್ತಾ ಇದ್ರು. ಹಾಗಾಗಿ ಇಲ್ಲಿ ಏನು ಮಾಡ್ತಾ ಇದೀವಿ, ಆಮೇಲೆ ಒಂದು 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 ಲೇಔಟ್ ಆಫ್ ದಿ ವೇರಿಯಸ್ ಪಾರ್ಟ್ಸ್ ಅದನ್ನ ಅವರು ಹೇಳ್ತಾ ಇದ್ದಾರೆ ನಮ್ಗೆ. ಇಂಥ ವಿಷಯಗಳೆಲ್ಲ ಇದೆ ಇಲ್ಲಿ, ಮುಂದಿನದ್ರಲ್ಲಿ ಏನೇನ್ ವಿಷಯಗಳಿರುತ್ತೆ ಅನ್ನೋದೆಲ್ಲ ಹೇಳ್ತಾ ಇದ್ದಾರೆ. ಕರ್ಮೋಪಾಸ್ತಿ ಫಲಂ ಕಣ್ವಃ ಪ್ರಾಹ ಆತ್ಮಬ್ರಾಹ್ಮಣೆ ತಥಾ ಅವ್ಯಾಕೃತಂ ವ್ಯಾಕೃತಂ ಚ ವಿದ್ಯಾವಿದ್ಯೇಹಿ ಅತಿಸ್ಫುಟಂ. ಹಾಗಾಗಿ ಕಣ್ವ ಅನ್ನೋರು ಈ ಒಂದು ಕರ್ಮ ಆಮೇಲೆ ಉಪಾಸನೆ ಇದ್ರ ವಿಷಯ ಎಲ್ಲ ತುಂಬಾ ಸ್ಫುಟವಾಗಿ ಹೇಳಿದ್ದಾರೆ ಈ ಒಂದು ಭಾಗದಲ್ಲಿ, ಬೃಹದಾರಣ್ಯಕದಲ್ಲಿ, ಈ ಬ್ರಾಹ್ಮಣದಲ್ಲಿ ಹೇಳಿದ್ದಾರೆ. ಅವ್ಯಾಕೃತಂ ವ್ಯಾಕೃತಂ ಚ ಅದನ್ನು ಕೂಡ ಇವರು ಹೇಳಿದ್ರು. ಅವ್ಯಾಕೃತಂ ಅಂತ ಹೇಳಿದ್ರೆ ಈ ಪ್ರಪಂಚ ಅನ್ನೋದು ಇವಾಗ ನಮ್ಗೆ ಕಾಣಿಸ್ಕೊಳ್ತಾ ಇದೆಯಲ್ಲ, ಅದಕ್ಕೆ ಮುಂಚೆ ಅದು ಅವ್ಯಾಕೃತವಾದ ಸ್ಥಿತಿಲಿತ್ತು. ಅನ್ಮ್ಯಾನಿಫೆಸ್ಟ್ ಬೀಜಸ್ಯ ಅಂತ ಅಂಕುರ ಆ ರೀತಿಯಲ್ಲಿ ಅನ್ಮ್ಯಾನಿಫೆಸ್ಟ್ ಆಗಿತ್ತು ಅದು ಇವಾಗ ವ್ಯಾಕೃತವಾಗಿದೆ ಅಂತ. ಆ ವಿಷಯವೆಲ್ಲ ಕೂಡ ನಾವು ಮುಂಚೆ ನೋಡಿದ್ದೀವಿ. ಆಮೇಲೆ ವಿದ್ಯೆ, ಆಮೇಲೆ ವಿದ್ಯಾ ಅನ್ನೋದು ಮೋಕ್ಷಕ್ಕೆ ಕಾರಣವಾಗಿರುತ್ತೆ, ಅವಿದ್ಯಾ ಅನ್ನೋದು ಸಂಸಾರದಲ್ಲಿ ಇದಕ್ಕೆ ಕಾರಣವಾಗಿರುತ್ತೆ ಅಂತ ಅದನ್ನು ಕೂಡ ಹೇಳಿದ್ರು. ವಿದ್ಯಾಸೂತ್ರ ಅವಿದ್ಯಾಸೂತ್ರ ಅಂತ ಉಪನಿಷತ್ತೆ ಹೇಳಿದೆ. ಅದನ್ನೆಲ್ಲ ಇವರು ಸಮರೈಸ್ ಮಾಡಿ ಹೇಳ್ತಾ ಇದ್ದಾರೆ ಇವಾಗ. ಅಥ ಅಧ್ಯಾಯೇ ಚತುರ್ಥೆ ಚ ಕಣ್ವಃ ಪಂಚಮಷಷ್ಠಯೋಃ ಉಪಾಖ್ಯಾನಾನಿ ಬಹುಧಾ ವಕ್ಷ್ಯತಿ ಆತ್ಮ ಅವಬುದ್ಧಯೇ. ಇವಾಗ ಮುಂದಕ್ಕೆ ಚತುರ್ಥ ಅಧ್ಯಾಯ 4ನೇ ಅಧ್ಯಾಯದಲ್ಲಿ ಕಣ್ವ ಅವರು ಪಂಚಮಷಷ್ಠಯೋಃ 4ನೇ ಅಧ್ಯಾಯ ಮತ್ತು 5ನೇದರಲ್ಲಿ ಮತ್ತು 6ನೇ ಅಧ್ಯಾಯದಲ್ಲಿ ಬೇಕಾದಷ್ಟು ಕಥೆಗಳು, ಉಪಾಖ್ಯಾನ ಅಂತ ಹೇಳಿದ್ರೆ ಕಥೆಗಳು ಅಂತ ಹೇಳಿದ್ರೆ ಇವಾಗ ಯಾಜ್ಞವಲ್ಕ್ಯರು ಮತ್ತು ಅವರ ಪತ್ನಿಯರು ಅವ್ರಿಗಿಬ್ರು ಒಂದು ಸಂವಾದ ಮಾಡ್ತಾರೆ. ಸಂವಾದದಿಂದ ಏನ್ ಮಾಡ್ತಾರೆ, ಒಂದು ಆತ್ಮವಿದ್ಯೆಯನ್ನು ತೋರಿಸ್ಕೊಡ್ತಾರೆ. ಅದೇ ತರ ಜನಕನಿಗೂ ಯಾಜ್ಞವಲ್ಕ್ಯರಿಗೂ ಇರೋ ಒಂದು ಸಂವಾದವನ್ನ ತೋರಿಸಿ ಅದ್ರ ಮುಖಾಂತರ ಆತ್ಮವಿದ್ಯೆ ವಿಷಯಕ್ಕೆಲ್ಲ ಹೇಳ್ತಾ ಇದ್ದಾರೆ. ಹಾಗಾಗಿ ಎಲ್ಲ ಕಡೆನೂ ಒಂದು ಆತ್ಮವಿದ್ಯೆಯನ್ನು ಹೇಳ್ಕೊಡುವಾಗ ಅದನ್ನ ಒಂದು ಕಥೆ ಮೂಲಕವಾಗಿ ಹೇಳ್ಕೊಡ್ತಾರೆ. ಉಪನಿಷತ್ತು ತುಂಬಾ ಕಡೆ ಮಾಡುತ್ತೆ ಅದು. ಇವಾಗ ತುಂಬಾ ಪ್ರಸಿದ್ಧವಾಗಿರೋದು ನಚಿಕೇತಸ್ ಮತ್ತು ಯಮನಿಗೆ ಆಗಿರೋ ಒಂದು ಸಂವಾದ. ಅದೇ ತರ ಶ್ವೇತಕೇತು ಮತ್ತು ಉದ್ದಾಲಕನಿಗೆ ಆಗೋ ಸಂವಾದ. ಅದರ ಬೇಕಾದಷ್ಟು ಆಮೇಲೆ ಭಗವದ್ಗೀತೆನೇ ಆತರ ಒಂದು ಸಂವಾದ ತಾನೆ, ಕೃಷ್ಣಾರ್ಜುನ ಸಂವಾದನೆ, ಅದು ಸ್ಮೃತಿಯಲ್ಲಿ ಬಂದಿದೆ. ಶ್ರುತಿಯಲ್ಲೇ ಬೇಕಾದಷ್ಟು ಈ ತರ ಇದೆ ಅಂತ. ಮುಂಡಕೋಪನಿಷತ್ತಲ್ಲೂ ಪ್ರಾರಂಭದಲ್ಲೇನೆ ಯಾವ್ದು ಒಂದನ್ನ ತಿಳ್ಕೊಂಡ್ರೆ ಎಲ್ಲವನ್ನೂ ತಿಳ್ಕೊಂಡಾಗುತ್ತೋ ಅದನ್ನ ನನಗೆ ಹೇಳಿ ಅಂತ ಅವನು ಕೇಳ್ತಾನೆ. ಅವಾಗ ಅದನ್ನ ಹೇಳೋ ಉಪನಿಷತ್ತೆ ಮುಂಡಕೋಪನಿಷತ್ ಅಂತ. ಹೀಗೆ ನಾರದ ಸನತ್ಕುಮಾರ ಸಂವಾದ, ಆಮೇಲೆ ಪ್ರಜಾಪತಿ ವಿದ್ಯಾ ಅಂತ ಬೇಕಾದಷ್ಟು ಎಲ್ಲವೂ ಕಥೆಗಳ ಮುಖಾಂತರ ಎಷ್ಟು ಒಂದು ತತ್ವವನ್ನ ಹೇಳ್ಕೊಡ್ತಾ ಇದ್ರು. ಅದನ್ನೇ ಹೇಳ್ತಾ ಇದ್ದಾರೆ. ಉಪಾಖ್ಯಾನಾನಿ ಬಹುಧಾ ವಕ್ಷ್ಯತಿ ಆತ್ಮ ಅವಬುದ್ಧಯೇ. ಆತ್ಮಜ್ಞಾನಕ್ಕಾಗಿ ಈ ತರ ಬೇಕಾದಷ್ಟು ಕಥೆಗಳನ್ನ ಈ ಕಣ್ವರು ಈ 4ನೇದು 5ನೇದು ಮತ್ತು 6ನೇ ಅಧ್ಯಾಯಗಳಲ್ಲಿ ಬೇಕಾದಷ್ಟು ಹೇಳ್ತಾರೆ ಅಂತ. ಅಜಾತಶತ್ರು ಮೈತ್ರೇಯಿ ದಧ್ಯಂ ಇತಿ ಉಕ್ತನಾಮಭಿಃ ಆಖ್ಯಾನಾನಿ ಅಂಕಿತಾನಿ ಸ್ಯುಃ ಚತುರ್ಥಾಧ್ಯಾಯ
ಗತಾನಿಹಿ. ಇವಾಗ 4ನೇ ಅಧ್ಯಾಯದಲ್ಲಿ ಯಾವ್ಯಾವ ಕಥೆಗಳು ಬಂದಿದೆ ಅಂತ ಹೇಳಿದ್ರೆ, ಅಜಾತಶತ್ರು ಕಥೆ ಒಂದು ಬಂದಿದೆ, ಮೈತ್ರೇಯಿ ಬ್ರಾಹ್ಮಣ ಅಂತ ಅದಕ್ಕೆ ಹೆಸರು, ಆಮೇಲೆ ದಧ್ಯಂಗ್ ಅಂತ ಒಂದಿದೆ, ಅದಕ್ಕೊಂದು ಹೆಸರು ಕೊಟ್ಟಿದ್ದಾರೆ ಬ್ರಾಹ್ಮಣದಕ್ಕೆ. ಈ ತರ ಇದೆಲ್ಲವೂ ಕೂಡ ಈ 4ನೇ ಅಧ್ಯಾಯದಲ್ಲಿ ಬಂದಿರೋ ಕಥೆಗಳು. ಇವಾಗ ಆಶ್ವಲ ಅನ್ನೋರು, ಆಮೇಲೆ ಆರ್ತಭಾಗ ಅನ್ನೋರು, ಆಮೇಲೆ ಬುಜ್ಜು ಅನ್ನೋರು, ಬುಜ್ಜು ಬ್ರಾಹ್ಮಣ ಅಂತಾನೆ ಒಂದಿದೆ, ಆಮೇಲೆ ಉಶಸ್ತ ಉಶಸ್ತ ಬ್ರಾಹ್ಮಣ, ಕಹೋಲ ಬ್ರಾಹ್ಮಣ ಅಂತ ಇದೆಲ್ಲ ಇದೆ. ಇದೆಲ್ಲ ಒಂದೊಂದು ಕಥೆಗಳದೆಲ್ಲ ಅಲ್ಲೆಲ್ಲ ಬರೋ ಕಥೆಗಳು. ಮತ್ತೆ ಎಲ್ಲವೂ ಆತ್ಮಜ್ಞಾನವನ್ನು ಹೇಳಕ್ಕೆ ಬಂದಿರೋದು. ಒಂದು ಕಥೆ ಅನ್ನೋದು ಬ್ಯಾಕ್ ಗ್ರೌಂಡ್ ಅಲ್ಲಿ ಇರುತ್ತೆ, ಆ ಬ್ಯಾಕ್ ಗ್ರೌಂಡ್ ಅಲ್ಲಿ ಈ ಆತ್ಮಜ್ಞಾನವನ್ನು ಹೇಳ್ತಾರೆ. ಇದು ಯಾತಕ್ಕೆ ಈ ತರ ಮಾಡಿದ್ದಾರೆ ಅಂತ ಹೇಳಿದ್ರೆ, ಬರೀ ಆತ್ಮಜ್ಞಾನವನ್ನ ಸುಮ್ಮನೆ ಹೇಳಿದ್ರೆ ಎಷ್ಟೋ ಜನಕ್ಕೆ ಅದೊಂಚೂರು ಬೋರ್ ಹೊಡಿಯೋದರ ಇರುತ್ತೆ. ಅದು ಒಂದು ಕಥೆ ಅಂತ ಬಂದಾಗ ಏನಾಗುತ್ತೆ, ಏನೋ ಸ್ವಾರಸ್ಯ ಬರುತ್ತೆ ಅದ್ರಲ್ಲಿ. ಓಹೋ, ಇದ್ರಲ್ಲಿ ಏನಾಗುತ್ತಪ್ಪ ಕೊನೆಯಲ್ಲಿ ನೋಡೋಣ, ಇವ್ರಿಗಿಬ್ರು ಈ ತರ ಒಂದು ಮಾತುಕತೆ ಆಗ್ತಾ ಇದೆ, ಕೊನೆಯಲ್ಲಿ ಏನಾಗುತ್ತೆ ನೋಡೋಣ ಅಂತ ಒಂದು ಇಂಟ್ರೆಸ್ಟ್ ಬರುತ್ತೆ ಅದ್ರಲ್ಲಿ. ಬರೀ ತತ್ವವನ್ನು ಮಾತ್ರ ಹೇಳಿದ್ರೆ ಏನೋ ಬ್ಲ್ಯಾಂಡ್ ಆಗಿದೆ ಅಂತ, ಸ್ವಲ್ಪ ಮಸಾಲೆ ಗಿಸಾಲೆ ಸೇರಿಸಿ ಹೇಳಿದ್ರೆ ಅದಕ್ಕೆ ಸ್ವಲ್ಪ ಅದಕ್ಕೆ ಒಂದು ರಿಸೆಪ್ಷನ್ ಇರುತ್ತೆ ಅನ್ನೋ ಕಾರಣಕ್ಕಾಗಿ ಉಪನಿಷತ್ತು ಏನ್ ಮಾಡ್ತಾ ಇದೆ, ಇದೆಲ್ಲ ಕಥೆಗಳ ಮುಖಾಂತರ ಹೇಳ್ತಾ ಇದೆ. ಅದರಿಂದ ಈ ಕಥೆಗಳೆಲ್ಲ ನಿಜವಾಗ್ಲೂ ಆಯ್ತಾ ಅಂತ ಒಂದು ಪ್ರಶ್ನೆ ನಮ್ಗೆ ಅಸಂಗತ ಅದು. ಹಾಗಾಗಿ ನಿಜವಾಗ್ಲೂ ಈ ತರ ಆಯ್ತಾ, ನಚಿಕೇತಸ್ಸಿಂದ ನಿಜವಾಗ್ಲೂ ಯಮನಕ್ಕೆ ಹೋದ್ನ ಅವನು ಅಂತ ಕೇಳೋದೆಲ್ಲ ಅಸಂಗತ. ಅಲ್ಲಿ ಆ ಕಥೆ ಯಾತಕ್ಕೆ ಬಂದಿರೋದು ಅಂತ ಹೇಳಿದ್ರೆ, ಈ ಒಂದು ಆತ್ಮ ತತ್ವವನ್ನ ಹೇಳಕ್ಕಾಗಿ ಬಂದಿರೋದು ಅಂತ ಇದೆ. ಆಮೇಲೆ ಅದ್ರ ಜೊತೆಗೆ ಕೆಲವು ಮಾರಲ್ಸ್ ಎಲ್ಲ ಹೇಳ್ಕೊಡುತ್ತೆ. ಯಾಕಂದ್ರೆ ಅವನು ನಚಿಕೇತಸ್ ಅವನಿಗೆ 3 ವರ ಕೊಡ್ತೀನಿ ಅಂತ ಹೇಳಿದಾಗ, ಮೊದಲನೇ ವರನೇ ಅವ್ನು ಏನ್ ಮಾಡ್ತಾ ಇದ್ದಾನೆ, ನಮ್ ತಂದೆಗೆ ಮನಃಶಾಂತಿ ಆಗ್ಬೇಕು, ನಾನು ಇಲ್ಲಿಂದ ಯಾಕಂದ್ರೆ ನಾನು ಅಲ್ಲಿಂದ ಬರುವಾಗ ತಂದೆ ಬೇಡ ಅಂತ ಹೇಳ್ತಾನೆ, ಅವನೇ ಮೊದಲು ನೀ ಯಮಲೋಕ ಕಳಿಸ್ತೀನಿ ಅಂತ ಹೇಳಿರ್ತಾನೆ. ಆದ್ರೆ ತಂದೆಗೆ ಏನಪ್ಪಾ ಈ ತರ ನಾನು ಈಗ ಏನೋ ಒಂದು ಅವಸರದಲ್ಲಿ ಮಗನ ಹತ್ರ ಈ ತರ ಬಂದು ಹೇಳ್ಬಿಟ್ಟೆ, ಆದ್ರೆ ಹೇಳ್ಬಾರ್ದಾಗಿತ್ತು ಅಂತ ಅವನಿಗೆ ಬರುತ್ತೆ ಅದು. ಆದ್ರೂ ಕೂಡ ಈ ಹುಡುಗ ಏನ್ ಮಾಡ್ತಾನೆ, ನೀನ್ ಹೇಳಾಯ್ತು, ಅದನ್ನ ಹೇಳಿದ್ರೆ ನೀನು ವಾಪಸ್ ಮಾಡೋದಾದ್ರೆ ನಿನಗೆ ಒಳ್ಳೇದಾಗಲ್ಲ ಅಂತ ಹೇಳ್ಬಿಟ್ಟು ಇವನೇ ಬಂದ್ಬಿಡ್ತಾನೆ ಇಲ್ಲಿಗೆ. ಹಾಗಾಗಿ ಇವನು ನಚಿಕೇತ ಯಮ ಕೊಡೋ ವರದಲ್ಲಿ ಮೊದಲನೇ ವರ ಇವನೇನ್ ಕೇಳ್ತಾನೆ, ತನಗಾಗಿ ಏನೂ ಕೇಳೋದಿಲ್ಲ, ತಂದೆಗೆ ಮನಃಶಾಂತಿ ಆಗ್ಬೇಕು, ನಾನು ಇಲ್ಲಿಂದ ವಾಪಸ್ ಹೋದಾಗ ಅವನು ನನ್ನ ಸ್ವೀಕರಿಸಿ ನನ್ಗೆ ಮುಂಚೆ ಹೇಗೆ ನನ್ಗೆ ಜೊತೆಗೆ ಸಂತೋಷವಾಗಿದ್ನೋ ಅದೇ ತರ ಇರ್ಬೇಕು ಅನ್ನೋವನ್ನೆಲ್ಲ ಕೇಳ್ತಾನೆ. ಹೀಗಾಗಿ ಅಂತ ಮಾರಲ್ಸ್ ಎಲ್ಲ ಹೇಳ್ಕೊಡುತ್ತೆ ಇಂಥ ಕಥೆಗಳ ಮುಖಾಂತರ. ಅದೆಲ್ಲ ಸೈಡ್ ಇದು, ಆದ್ರೆ ಮುಖ್ಯವಾಗಿ ಬೇಕಾಗಿರೋದು ಆತ್ಮಜ್ಞಾನ, ಅದನ್ನು ಕೂಡ ಪ್ರಧಾನವಾಗಿ ಹೇಳುತ್ತೇವೆ. ಹೀಗೆ ಆಶ್ವಲಶ್ಚ ಆರ್ತಭಾಗ ಬುಜ್ಜುಹು ಉಶಸ್ತ ಕಹೋಲಕಾಹ ಗಾರ್ಗಿ ಅಂತ ಒಂದಿದೆ, ಆಮೇಲೆ ಉದ್ದಾಲಕ, ಆಮೇಲೆ ಶಾಕಲ್ಯ ಅಂತ ಈ ಕಥೆಗಳೆಲ್ಲ ಇಲ್ಲಿ ಬೇಕಾದಷ್ಟು ಬರುತ್ತೆ ನಮ್ಗೆ ಅಂತ. ಪಂಚಮಾಧ್ಯಾಯ ಗಾಹ. ಆಮೇಲೆ ಆಖ್ಯಾನಾನಿ ಏತದೀಯಾನಿ ಸ್ಯುಹು ಷಷ್ಠಾಧ್ಯಾಯೇ ಈರಿತಂ ಜನಕಸ್ಯ ಹಿ ಉಪಾಖ್ಯಾನಂ ಸಂಗ್ರಹಾತ್ ವಿಸ್ತರಾದಪಿ. ಹಾಗಾಗಿ ಜನಕರ ಕಥೆ ಕೂಡ ತುಂಬಾ ವಿಸ್ತಾರವಾಗಿ ಸಂಗ್ರಹವಾಗಿ ಬರುತ್ತೆ, ವಿಸ್ತಾರವಾಗಿ ಬರುತ್ತೆ 6ನೇ ಅಧ್ಯಾಯದಲ್ಲಿ ಅಂತ ಹೇಳ್ಬಿಟ್ಟು ಎಲ್ಲೇನು ಬರುತ್ತೆ ಕಥೆಗಳು ಅಂತ ಅಲ್ಲಿ ಹೇಳಿದ್ರು. ಹೇಳ್ಬಿಟ್ಟು ಇವಾಗ ಇದನ್ನ ಮುಗಿಸ್ತಾ ಇದ್ದಾರೆ. ಉಪಾಖ್ಯಾನೇಶು ಸರ್ವೇಷು ಪ್ರತ್ಯೇಕಂ ಬ್ರಹ್ಮ ವರ್ಣಿತಂ ಶ್ರುತೈಃ ಏತೈಃ ಉಪಾಖ್ಯಾನೈಃ ಬ್ರಹ್ಮವಿದ್ಯಾ ದೃಢ ಭವೇತ್. ಹಾಗಾಗಿ ಈ ತರ ಕಥೆಗಳಲ್ಲಿ ಆತ್ಮಜ್ಞಾನವನ್ನ ಬೇಕಾದಷ್ಟು ಬೇರೆ ಬೇರೆ ರೀತಿಗಳಲ್ಲಿ ಹೇಳಿದೆ ಅದು. ಇದನ್ನೆಲ್ಲ ಕೇಳೋದ್ರಿಂದ ನಮ್ಗೆ ಏನಾಗುತ್ತೆ, ಕೇಳಿ ಅದನ್ನ ಮನನ ಮಾಡೋದ್ರಿಂದ ಆತ್ಮಜ್ಞಾನವು ನಮ್ಗೆ ದೃಢವಾಗುತ್ತೆ, ಚೆನ್ನಾಗಿ ದೃಢವಾಗುತ್ತೆ ಅದು. ಯಾಕಂದ್ರೆ ನೋಡಿ, ಎಲ್ಲರಿಗೂ ಕೂಡ ಈ ಆತ್ಮಜ್ಞಾನದ ಒಂದು ವಿಷಯವನ್ನ ಕೇಳಕ್ಕೆ ಪ್ರಾರಂಭ ಆದ್ರಿಂದ ಅದ್ರ ವಿಷಯವಾದ ಇನ್ಪುಟ್ಸ್ ಎಲ್ಲ ಒಳಗಡೆ ಹೋಗ್ತಾ ಇರುತ್ತೆ. ಆದ್ರೆ ಅದು ದೃಢವಾಗಿರಲ್ಲ. ಅದು ದೃಢವಾಗಕ್ಕೆ ಮತ್ತೆ ಮತ್ತೆ ನಾವು ಇದನ್ನ ಕೇಳ್ಬೇಕಾಗುತ್ತೆ ಅಂತ ಬರುತ್ತೆ ಅದು. ಶ್ರವಣ ಮನನ ನಿಧಿಧ್ಯಾಸನ ಅಂತ ಹೇಳುವಾಗ ಶ್ರವಣ ಲೆವೆಲ್ ಅಲ್ಲಿ ಕೆಲವೆಲ್ಲ ಇನ್ಪುಟ್ಸ್ ಬಂದಿರುತ್ತೆ, ಅದೇ ಸ್ವಲ್ಪ ಸಂಶಯಗಳೆಲ್ಲ ಆಗಿರುತ್ತೆ, ದೃಢ ಆಗಿರಲ್ಲ. ದೃಢ ಆಗ್ಬೇಕಾದ್ರೆ ಮತ್ತೆ ಮತ್ತೆ ಅದನ್ನ ಕೇಳೋದು, ಮತ್ತೆ ಮತ್ತೆ ಅದಕ್ಕೆ ಎಕ್ಸ್ಪೋಸ್ ಆಗ್ಬೋದು ಆ ವಿಷಯಕ್ಕೆ ಅಂತ ಇರೋದು. ಅದನ್ನೇ ಇದು ಹೇಳ್ತಾರೆ. ಹೇಳ್ಬಿಟ್ಟು ಯಾಮ್ ಆತ್ಮ ಬ್ರಾಹ್ಮಣೆ ವಿದ್ಯಾಂ ಕಣ್ವಃ ಪ್ರೋವಾಚ ಸಾ ಸ್ಫುಟಂ ವ್ಯಾಖ್ಯಾತ ಪ್ರಿಯತಾಂ ತೇನ ವಿದ್ಯಾತೀರ್ಥ ಮಹೇಶ್ವರ ಅಂತ. ಇವಾಗ ಆತ್ಮ ಬ್ರಾಹ್ಮಣ ಅಂತ ಇವರು ಹೇಳಿದ್ರಲ್ಲ ಯಾವ ಒಂದು ಭಾಗ ಅಂತ, ಆ ಭಾಗವನ್ನ ನಾನು ಹೇಳಿ ಮುಗಿಸಿದ್ದೀನಿ ಇವಾಗ ಇದುವರೆಗೂ. ಇದಾದ್ಮೇಲೆ ಬೇರೆ ವಿಷಯಗಳೆಲ್ಲ ಅವರು ಕೇಳಿದ್ರಲ್ಲ, 4ನೇ 5ನೇ ಅಧ್ಯಾಯದಲ್ಲಿ 6ನೇ ಅಧ್ಯಾಯದಲ್ಲಿ ಬರೋದಲ್ಲ, ಅದನ್ನೆಲ್ಲ ಸೇರಿಸಿ ಇನ್ನೊಂದು ಅಧ್ಯಾಯ ಮಾಡ್ತಾರೆ ಅವರು. ಬೇರೆ ಅಧ್ಯಾಯದಲ್ಲಿ ಇವರೇ ಹೇಳ್ತಾರೆ ಅದನ್ನ ಮುಂದಕ್ಕೆ ನಾವು ಇಟ್ಕೊಳ್ತೀವಿ ಅದನ್ನ. ಸೊ ಇವಾಗ ಈ ಒಂದು ಅಧ್ಯಾಯವನ್ನ ಇವರು ಮುಗಿಸ್ತಾ ಇದ್ದಾರೆ. ಮುಗಿಸಿ ಅದನ್ನ ಅವರು ಗುರುವಿಗೆ ಸಮರ್ಪಣೆ ಮಾಡ್ತಾ ಇದ್ದಾರೆ. ಪ್ರಿಯತಾಂ ವಿದ್ಯಾತೀರ್ಥ ಮಹೇಶ್ವರ ಅಂತ, ನಮ್ಮ ಗುರುಗಳಾಗಿದ್ದ ವಿದ್ಯಾತೀರ್ಥರು ಇದನ್ನ ಅವರಿಗೆ ಸಮರ್ಪಣೆ ಮಾಡ್ತಾ ಇದ್ದೀನಿ, ಅದರಿಂದ ಅವರು ಪ್ರೀತರಾಗಿ ನಮಗೆ ಅನುಗ್ರಹ ಮಾಡ್ಲಿ ಅಂತ. ಇದಕ್ಕೆ ಮುಂಚೆ ಇದೇ ತರ ಒಂದು ಶ್ಲೋಕ ಮಾಡುವಾಗ ಇದನ್ನ ಹೇಳಿದವ್ರಿಗೆ ಕೇಳೋರ್ಗೆ ಎಲ್ಲರಿಗೂ ಕೂಡ ಅನುಗ್ರಹ ಮಾಡ್ಲಿ ಅವರು ಅಂತ ಕೇಳಿದ್ರು. ಅದೆಲ್ಲ ಇಂಪ್ಲೈಡ್ ಇದ್ರಲ್ಲೇನೆ. ಹಾಗಾಗಿ ಅವ್ರ ಪ್ರೀತಿ ಆಗ್ಲಿ, ಅಂದ್ರೆ ಪ್ರೀತಿ ಆಗ್ಲಿದ್ರೆ ಏನರ್ಥ, ಹೇಳಿದವನಿಗೂ ಸಾರ್ಥಕ ಆಗ್ಬೇಕು, ಕೇಳಿದವನಿಗೂ ಸಾರ್ಥಕ ಆಗ್ಬೇಕು, ಅದು ತಾನೇ ಹೇಳೋದು. ಯಾಕಂದ್ರೆ ನಾವು ಮಾವಿದ್ ವಿಷಾವಹೈಹಿ ಅಂತೆಲ್ಲ ಹೇಳ್ತೀವಲ್ಲ, ಹಾಗಾಗಿ ಅಲ್ಲಿ ಗುರು ಮತ್ತು ಶಿಷ್ಯ ಇಬ್ಬರಿಗಾಗೂ ಪ್ರಾರ್ಥನೆ ಮಾಡ್ಕೊಳ್ತಾರೆ.
ಯಾಕಂದ್ರೆ ಇಬ್ಬರಲ್ಲಿ ಒಂದು ವೈಮನಸ್ಯ ಬರಬಾರ್ದು. ವೈಮನಸ್ಯ ಬಂದ್ಬಿಟ್ರೆ ನಮಗೆ ಆ ವಿದ್ಯೆ ಅನ್ನೋದು ನನಗೆ ಬಂದು ಸೇರಲ್ಲ ಸರಿಯಾಗಿ. ಆಮೇಲೆ ಗುರು ಕಡೆಯಿಂದ ಬರೋದು ಕೂಡ ಅದು ಸಂಪೂರ್ಣವಾಗಿ ಅದು ಬರೋದಿಲ್ಲ ಅಂತ ಆಗುತ್ತೆ. ಹಾಗಾಗಿ ಅವ್ರು ಹೇಳಿದ್ದು ಸಾರ್ಥಕ ಆಗ್ಬೇಕು, ಇವನಿಗೆ ಕೇಳಿದ್ದು ಕೂಡ ಇವನಿಗೆ ಸಾರ್ಥಕ ಆಗ್ಬೇಕು. ಹಾಗಾಗಿ ಇದಕ್ಕೆ ಎರಡಕ್ಕೂ ಯಾವುದೇ ತಲೆಗಳಿದ್ರು ಕೂಡ ಅದನ್ನ ನಾವು ಶಾಂತಿ ಮಂತ್ರಗಳಿಂದ ಅದನ್ನ ನಾವು ಪರಿಹಾರ ಮಾಡ್ಕೊಳ್ತೀವಿ ಅದನ್ನ. ಸೊ ಹಾಗಾಗಿ ಇಲ್ಲಿ ಅವರು ಗುರುವಿನ ಇದಕ್ಕೆ ಪಾದಕ್ಕೆ ಸಮರ್ಪಣೆ ಮಾಡಿ ಅವರು ಒಂದು ಅನುಗ್ರಹವನ್ನ ಪ್ರಾರ್ಥನೆ ಮಾಡಿ ಇದನ್ನ ಮುಗಿಸ್ತಾ ಇದ್ದಾರೆ. ಇಲ್ಲಿ ನಾವು ಇದನ್ನ ಹೇಳಿ ಮುಗಿಸಿದೀವಿ. ಇವಾಗ ಮುಂದಿನ ಅಧ್ಯಾಯ ಇವಾಗ ತಗೊಳ್ಳೋದಕ್ಕಿಂತ ಸ್ವಲ್ಪ ಪ್ರಶ್ನೆಗಳು ಏನಾದ್ರು ಇದ್ರೆ ಅದನ್ನ ತಗೊಳ್ಳೋಣ ಅಂತ ಅನ್ಕೊಂಡ್ವಿ. ಎಷ್ಟೋ ಜನಕ್ಕೆ ಪ್ರಶ್ನೆಗಳು ಇರುತ್ತೆ. ನಾವು ಸ್ವಲ್ಪ ದಿವಸ ಆಯ್ತು ಪ್ರಶ್ನೆಗಳು ಒಂದು ಸೆಪರೇಟ್ ಆಗಿ ತಗೊಂಡು, ಹಾಗಾಗಿ ಇವಾಗ ಇರೋ ಒಂದು ಅರ್ಧ ಗಂಟೆ ಹೊತ್ತಲ್ಲಿ ನಾವು ಸ್ವಲ್ಪ ಪ್ರಶ್ನೆಗಳ ಅಡ್ರೆಸ್ ಮಾಡೋಣ ಅಂತ ಅನ್ಕೊಂಡೆ. ಇಲ್ಲಿ ಫೋನ್ ಬಂದಿರೋರು ಕೂಡ ಯಾರಾದ್ರೂ ಪ್ರಶ್ನೆಗಳಿದ್ರೆ ಅವರು ಕೂಡ ಕೇಳ್ಬೋದು. ಅವರು ಅನ್ಮ್ಯೂಟ್ ಮಾಡ್ಕೊಂಡು ಕೇಳ್ಬೋದು ಅದನ್ನ ಖಂಡಿತ. ಬ್ರಹ್ಮ ಅಂತ ಹೇಳ್ತೀವಲ್ಲ ನಾವು, ಎಲ್ಲವೂ ಬ್ರಹ್ಮ ಜೀವ ಅದಕ್ಕೆ ದೇವ್ ಬ್ರಹ್ಮ ಜಗತ್ತನ್ನು ಹುಟ್ಟಿಸಿದ. ಅದೇ ಕರೆಕ್ಟ್ ಕರೆಕ್ಟ್. ಅದೇ ಇವ್ರು ಕೇಳ್ತಾ ಇರೋದು ಎಲ್ಲವೂ ಬ್ರಹ್ಮ. ಪರದಾಟ ಎಲ್ಲದಕ್ಕೂ ಕಷ್ಟಪಡ್ತಾರೆ, ಮತ್ತೆ ಹುಟ್ಟುತ್ತಾರೆ, ಮತ್ತೆ ಚಕ್ರವರ್ತಿ ತಿಳ್ಕೊತಾರೆ. ಅದು ಯಾತಕ್ಕೆ ಸೃಷ್ಟಿ ಆಯ್ತು? ಸೃಷ್ಟಿ ಯಾತಕ್ಕೆ ಆಯ್ತು ಅಂತ ಇವ್ರು ಕೇಳ್ತಾ ಇದ್ದಾರೆ. ಇದು ಸೃಷ್ಟಿ ಆಯ್ತು ಅಂತ ಒಂದು ವಿಷಯಕ್ಕೆ ನಾವು 2-3 ಬೇರೆ ಬೇರೆ ದೃಷ್ಟಿಕೋನದಿಂದ ನಮಗೆ ಇದಕ್ಕೆ ಉತ್ತರ ಕೊಡ್ಬೇಕಾಗುತ್ತೆ. ಒಂದು ದೃಷ್ಟಿಕೋನ ಏನು ಅಂತ ಹೇಳಿದ್ರೆ, ಸೃಷ್ಟಿಯನ್ನ ಭಗವಂತ ಮಾಡಿದ್ದು ಯಾತಕ್ಕೆ ಅಂತ ಹೇಳಿದ್ರೆ ಜನರಿಗೆಲ್ಲ ಜೀವರುಗಳಿಗೆಲ್ಲ ಅವ್ರ ಕರ್ಮ ಫಲವನ್ನ ಭೋಗ ಮಾಡಕ್ಕಾಗಿ ಸೃಷ್ಟಿಯನ್ನು ಮಾಡಿದ ಅಂತ. ಯಾಕಂದ್ರೆ ನೋಡಿ, ಜೀವರುಗಳಿಗೆ ಕರ್ಮ ತಪ್ಪಿದಲ್ಲ. ಯಾಕಂದ್ರೆ ಅವ್ರು ನಹಿ ಕಶ್ಚಿತ್ ಕ್ಷಣಮಪಿ ಜಾತು ತಿಷ್ಠತ್ಯ ಅಕರ್ಮ ಕೃತೆ ಅಂತ ಭಗವದ್ಗೀತೆಯಲ್ಲಿ 3ನೇ ಅಧ್ಯಾಯದಲ್ಲಿ ಭಗವಂತ ಹೇಳಿದ್ದಾನೆ. ಒಂದು ಕ್ಷಣ ಕೂಡ ಏನು ಮಾಡದೆ ಒಬ್ಬ ಇರೋದೇ ಇಲ್ಲ, ಒಂದು ಜೀವ ಇರೋದಿಲ್ಲ. ಅದು ಜೀವ ಅಂದ್ರೆ ಪ್ರಾಣಿ ಪಕ್ಷಿಗಳು ಎಲ್ಲವೂ ಕೂಡ. ಮುಖ್ಯವಾಗಿ ಮನುಷ್ಯರಿಗೆ ಅದು ಅನ್ವಯಿಸುತ್ತೆ ಆ ಶ್ಲೋಕ. ಯಾಕಂದ್ರೆ ಮನುಷ್ಯರಿಗೇನೆ ಅವ್ರು ಮಾಡಿದ ಕರ್ಮ ಅವ್ರಿಗೆ ಫಲ ಕೊಡುತ್ತೆ. ಅಂದ್ರೆ ಕಾಲಾಂತರದಲ್ಲಿ ಲೋಕಾಂತರದಲ್ಲಿ ಅವರಿಗೆ ಒಂದು ಪುಣ್ಯವೋ ಪಾಪವನ್ನು ಉಂಟು ಮಾಡಿ ಕಡುತ್ತೆ. ಆದ್ರೆ ಪ್ರಾಣಿ ಪಕ್ಷಿಗಳೆಲ್ಲ ಮಾಡ್ತಾ ಇರೋ ಕರ್ಮಕ್ಕೆ ಪುಣ್ಯ ಪಾಪ ಎಲ್ಲ ಏನ್ ಬರೋದಿಲ್ಲ. ಅದಕ್ಕೆ ಒಂದು ಹುಲಿ ಜಿಂಕೆಯನ್ನು ಹೊಡೆದು ತಿನ್ನಿತು ಅಂತ ಹೇಳಿದ್ರೆ ಅದಕ್ಕೆ ಪಾಪ ಏನ್ ಬರೋದಿಲ್ಲ. ಅದಕ್ಕೆ ಅಹಿಂಸಾ ಅನ್ನೋ ಕೋಟಿಗೆ ಬರೋದಿಲ್ಲ ಅದು. ಅದೇ ತರ ಏನೋ ಒಂದು ಆನೆನೋ ಯಾವ್ದಾದ್ರು ಒಂದು ಸೊಂಡ್ಲಿಂದ ಸ್ವಲ್ಪ ನೀರ್ ತಗೊಂಡು ಯಾವ್ದಾದ್ರು ಲಿಂಗದ ಮೇಲೆ ಸುಮ್ನೆ ಹಾಕಿದ್ರೆ ಅದಕ್ಕೆ ಬುದ್ಧಿ ಪೂರ್ವಕವಾಗಿ ಹಾಕಿದ್ರೆ ಅದು ಏನೋ ಒಂದು ಅದಕ್ಕೆ ಒಂದು ಪೂರ್ವಜನ ಸಂಸ್ಕಾರ ಅಂತ ಹೇಳ್ತೀವಿ. ಆದ್ರೆ ಪುಣ್ಯ ಅಂತ ಅದಕ್ಕೆ ಒಂದು ಸೆಪರೇಟ್ ಆಗಿ ಏನು ಬರೋದಿಲ್ಲ ಅಂತ ಶಾಸ್ತ್ರದ ಒಂದು ಸಿದ್ಧಾಂತ. ಅದು ಮನುಷ್ಯನಿಗೆ ಮಾತ್ರನೇ ಬುದ್ಧಿಪೂರ್ವಕವಾಗಿ ಅವನು ಒಂದು ಕರ್ಮವನ್ನು ಮಾಡಕ್ಕೆ ಅವನಿಗೆ ಸಾಮರ್ಥ್ಯ ಇದೆ. ಅದು ಕಾರ್ಯ ಮಾಡಬಹುದಾದ್ದು ಬಾರದ್ದು ಎಲ್ಲವನ್ನೂ ಕೂಡ ಅವನು ವಿವೇಚನೆ ಮಾಡಿ ಅವನು ಮಾಡ್ತಾನೆ ಅನ್ನೋ ಕಾರಣದಿಂದ ಅವನಿಗೆ ಪುಣ್ಯವನ್ನು ಪಾಪವನ್ನು ಕೊಡುತ್ತೆ ಕರ್ಮ ಅನ್ನೋದು. ಹಾಗಾಗಿ ಅವನ ಕರ್ಮಗಳಿಗೆಲ್ಲ ಪುಣ್ಯ ಇದು ಫಲ ಬರ್ಬೇಕಾದ್ರೆ ಅದಕ್ಕೆ ಸೃಷ್ಟಿಯಿಂದ ಪ್ರಪಂಚ ಸೃಷ್ಟಿಯಿಂದ ಒಂದಾಗ್ಬೇಕು. ಅಂದ್ರೆ ಪ್ರಪಂಚ ಅಂತ ನಾವ್ ಯಾವ್ದು ನೋಡ್ತೀವೋ, ಗಿರಿ ನದಿ ಸಮುದ್ರ ಎಲ್ಲ ಸೇರಿರೋ ಪ್ರಪಂಚ ಅಂತ, ಅದು ಒಂದು ಇನ್ಫ್ರಾಸ್ಟ್ರಕ್ಚರ್. ಈ ಕರ್ಮ ಫಲವನ್ನ ಭೋಗ ಮಾಡಕ್ಕೆ ಒಂದು ಇನ್ಫ್ರಾಸ್ಟ್ರಕ್ಚರ್ ಅದು. ಈ ಇನ್ಫ್ರಾಸ್ಟ್ರಕ್ಚರ್ ನ ಈಶ್ವರ ಕ್ರಿಯೇಟ್ ಮಾಡ್ತಾ ಇದ್ದಾನೆ, ಸೃಷ್ಟಿ ಮಾಡ್ತಾ ಇದ್ದಾನೆ. ಯಾಕಂದ್ರೆ ಒಂದು ಜೀವನ್ಗೆ ತಾನಾಗೆ ಒಂದು ಸೃಷ್ಟಿಯನ್ನು ಮಾಡ್ಕೊಳ್ಳಕ್ಕೆ ಅವನಿಗೆ ಸಾಮರ್ಥ್ಯ ಇಲ್ಲ. ಹಾಗಾಗಿ ಅವನ್ ಕರ್ಮ ಮಾಡ್ತಾನ. ಅವನು ಆ ಕರ್ಮ ಕೂಡ ಯಾವ್ದು ಸೃಷ್ಟಿ ಆಗಿರೋ ಜಗತ್ತಲ್ಲಿ ಅವನು ಇಟ್ಕೊಂಡು ಕೆಲವು ವಿಷಯಗಳೆಲ್ಲ ತಗೊಂಡು ಒಂದು ಕರ್ಮ ಮಾಡ್ತಾನೆ. ಇವಾಗ ಒಂದು ಯಾಗ ಮಾಡ್ಬೇಕು ಅಂದ್ರೂ ಕೂಡ ಅವನಿಗೆ ಲೋಕದಲ್ಲಿರೋ ವಸ್ತುಗಳು ಇಟ್ಕೊಡ್ತಾನೆ, ಅವ್ನು ಮಾಡ್ತಾನೆ, ಯಾಗ ಮಾಡ್ತಾನೆ. ಆದ್ರೆ ಅದರ ಫಲವನ್ನು ಕೊಡೋದು ಈಶ್ವರ ಕೊಡ್ತಾನೆ. ಯಾಕಂದ್ರೆ ಇವನಿಗೇನೆ ಆ ಸ್ವರ್ಗವನ್ನ ಸೃಷ್ಟಿ ಮಾಡಕ್ಕೆ ಇವನಿಗೆ ಸಾಮರ್ಥ್ಯ ಇಲ್ಲ. ಸ್ವರ್ಗಕ್ಕೆ ಬೇಕಾಗಿರೋ ಪುಣ್ಯವನ್ನ ಇವನ್ ಸಂಪಾದನೆ ಮಾಡಕ್ಕೆ ಇವನಿಗೆ ಸಾಮರ್ಥ್ಯ ಇದೆ. ಆದ್ರೆ ಆ ಪುಣ್ಯವನ್ನು ಭೋಗ ಮಾಡ್ಬೇಕು ಅಂತ ಹೇಳಿದ್ರೆ ಆ ಇನ್ಫ್ರಾಸ್ಟ್ರಕ್ಚರ್ ಅನ್ನೋದು ಕ್ರಿಯೇಟ್ ಆಗ್ಬೇಕು. ಅದು ಅದನ್ನ ಕ್ರಿಯೇಟ್ ಮಾಡೋದು ಈಶ್ವರ. ಹಾಗೆ ಅವನು ಆ ಕಾರಣಕ್ಕಾಗಿ ಈ ಪ್ರಪಂಚವನ್ನ ಸೃಷ್ಟಿ ಮಾಡ್ತಾನೆ. ಮಾಡೋದ್ರಲ್ಲಿ ಏನಾಗುತ್ತೆ, ಜೀವರುಗಳಿಗೆಲ್ಲರಿಗೂ ಕೂಡ ಅವ್ರವ್ರ ಕರ್ಮಕ್ಕೆ ಅನುಕೂಲವಾಗಿ ಅವ್ರಿಗೆ ಭೋಗಕ್ಕೆ ಬೇಕಾಗಿಷ್ಟು ವಸ್ತುಗಳೆಲ್ಲ ಸಿಗುತ್ತೆ. ಇವಾಗ ನೋಡಿ, ಈ ಸಮಯದಲ್ಲಿ ಪ್ರಾಣಿಯಾಗಿ ಹುಟ್ಟಿರೋ ಒಂದು ಜೀವ ಇದ್ದಾನೆ, ಪಕ್ಷಿಯಾಗಿ ಹುಟ್ಟಿರೋ ಜೀವರುಗಳೆಲ್ಲ ಆತರ ಇದ್ದಾರೆ. ಅವ್ರಿಗೆ ಹಿಂದಿನ ಜನ್ಮದಲ್ಲಿ ಅವ್ರು ಮಾಡಿರೋ ಒಂದು ಕರ್ಮದ ಒಂದು ಫಲವಾಗಿ ಅವ್ರಿಗೆ ಇವಾಗ ಭೋಗ ಮಾಡಕ್ಕೆ ಅವ್ರಿಗೆ ಈ ಪ್ರಪಂಚ ಉಪಯೋಗ ಆಗುತ್ತೆ. ಅದೇ ತರ ಮನುಷ್ಯರಾಗಿ ಇವಾಗ ಭೋಗ ಮಾಡ್ತಾ ಇದ್ದಾರಲ್ಲ, ಅವರು ಕೂಡ ಹಿಂದಿನ ಜನ್ಮದಲ್ಲಿ ಮಾಡಿರೋ ಕರ್ಮಗಳ ಒಂದು ಫಲವನ್ನ ಇವಾಗ ಅನುಭವಿಸ್ತಾ ಇರ್ತಾರೆ ಅವರು. ಅದ್ರ ಜೊತೆಗೆ ಮನುಷ್ಯರಾಗಿರೋರಿಗೆ ಇನ್ನೊಂದು ಆಪರ್ಚುನಿಟಿ ಏನು ಅಂತ ಹೇಳಿದ್ರೆ,
ಕರ್ಮಗಳನ್ನ ಮಾಡಕ್ಕೆ ಅವರಿಗೆ ಹೊಸದಾಗಿ ಕರ್ಮಗಳನ್ನ ಮಾಡಕ್ಕೂ ಒಂದು ಆಪರ್ಚುನಿಟಿ ಆಗುತ್ತೆ. ಅದು ಕೂಡ ಸೃಷ್ಟಿ ಇದ್ರೆ ತಾನೇ ಆಗುತ್ತೆ ಅದು. ಹಾಗಾಗಿ ಆ ಸೃಷ್ಟಿ ಆಗಿರೋ ಜಗತ್ತಲ್ಲಿ ಅವರು ಹೊಸ ಕರ್ಮಗಳನ್ನು ಮಾಡ್ತಾರೆ. ಅದ್ರಲ್ಲೂ ಕೂಡ ಅವರು ಪುಣ್ಯವನ್ನ ಸಂಪಾದನೆ ಮಾಡ್ಕೊಳ್ಳೋದು ಅಥವಾ ಪಾಪವನ್ನು ಸಂಪಾದನೆ ಮಾಡ್ಕೊಳ್ಳೋಕೆ ಎರಡಕ್ಕೂ ಅವ್ರಿಗೆ ಫ್ರೀಡಮ್ ಇದೆ. ಅದನ್ನ ಅವರು ವಿವೇಕದಿಂದ ಅವರು ಅದನ್ನ ಯಾವ್ದು ಮಾಡ್ಬೇಕು ಅಂತ ಆಯ್ಕೆ ಮಾಡ್ಕೊಂಡು ಅವ್ರು ಮಾಡ್ಕೋಬೇಕು ಅಂತ ಒಂದು ಕಾರಣ ಸೃಷ್ಟಿಗೆ ಅಂತ ಇದನ್ನ ಹೇಳೋದು. ಪ್ರಧಾನವಾಗಿ ಇದನ್ನೇ ಹೇಳೋದು ಲೋಕದಲ್ಲಿ. ಮನುಷ್ಯ ಹುಟ್ಟಿದ್ರಿಂದಲೇ ಅವ್ನಿಗೆ ಕರ್ಮ ಮಾಡೋದು ಎಲ್ಲ ಬರೋದು ಮುಂದೆ. ಹಾ. ಮನುಷ್ಯ ಹುಟ್ಟಿದ ಹುಟ್ಟಿಸಿದ ಜಾತಿಗೆ ಅಂತ ಹೇಳಿದ್ರೆ ಕರೆಕ್ಟ್ ಅದೇ ವೇದಾಂತ ಇಲ್ಲ. ಮನುಷ್ಯ ಅನ್ನೋದು ಜೀವ ಅನ್ನೋದು ಸನಾತನ. ಅಂದ್ರೆ ಯಾವ ಅನಾದಿ ಕಾಲದಿಂದ ಜೀವ ಇದ್ದಿದ್ದಾನೆ. ಆತ್ಮ ಅನ್ನೋದು ಜೀವ ಒಂದು ರೂಪದಲ್ಲಿ ಅನಾದಿ ಕಾಲದಿಂದ ಇದ್ದಿದೆ ಅದು. ಹಾಗಾಗಿ ಅದು ಯಾತಕ್ಕೆ ಕರ್ಮಗಳೆಲ್ಲ ಮಾಡ್ತಾ ಇದೆ ಅಂತ ಕೇಳಿದ್ರೆ ವೇದಾಂತಕ್ಕೆ ನಾವು ಉತ್ತರ ಕೊಡೋದು ವೇದಾಂತ ಮಾತ್ರನೇ ಕೊಡಕ್ಕಾಗದು. ಅದೇನ್ ಕೊಟ್ಟು ಹೇಳುತ್ತೆ ಅಂತ ಹೇಳಿದ್ರೆ ಆತ್ಮ ಅನ್ನೋದಕ್ಕೆ ವಾಸ್ತವವಾಗಿ ಅದಕ್ಕೆ ಜೀವತ್ವ ಅನ್ನೋದು ಇಲ್ಲ. ಅದು ಜೀವತ್ವ ಅನ್ನೋದು ಹೇಗೆ ಅದಕ್ಕೆ ಪ್ರಾಪ್ತವಾಗಿದೆ ಅಂತ ಹೇಳಿದ್ರೆ ಅಜ್ಞಾನದಿಂದ ಪ್ರಾಪ್ತವಾಗಿದೆ, ಅವಿದ್ಯೆಯಿಂದ ಪ್ರಾಪ್ತವಾಗಿದೆ. ಅದು ಆ ಅವಿದ್ಯೆಯಿಂದ ಏನ್ ಮಾಡ್ಕೊಡುತ್ತೆ ಆತ್ಮ ಅನ್ನೋದು ಈ ಅವಿದ್ಯೆಯ ಸಂಪರ್ಕದಿಂದ ತನ್ನನ್ನ ಒಂದು ಜೀವ ಅಂತ ಅನ್ಕೊಂಡ್ಬಿಡುತ್ತೆ. ಅದು ಶರೀರ ಇಂದ್ರಿಯಗಳು ಅದೆಲ್ಲ ಪಂಚಕೋಶಗಳೆಲ್ಲ ಇರೋ ಒಂದು ಜೀವ ನಾನು ಅಂತ ಹೇಳ್ಬಿಟ್ಟು ಅದನ್ನ ಶುದ್ಧ ಆತ್ಮನಾಗಿ ಅದು ತನ್ನನ್ನ ಗಣನೆ ಮಾಡ್ಕೊಳ್ಳದೆ ಈ ಪಂಚಕೋಶಗಳಾಗಿರೋ ಬಾಡಿ ಮೈಂಡ್ ಕಾಂಪ್ಲೆಕ್ಸ್ ಜೊತೆಗೆ ಐಡೆಂಟಿಫೈ ಮಾಡ್ಕೊಂಡಿದೆ. ಇದು ಅವಿದ್ಯೆಯಿಂದ ಆಗಿರೋದು. ಇದು ಯಾತಿಗೆ ಅವಿದ್ಯೆಯಿಂದ ಆಯ್ತು ಅಂತ ಹೇಳಿದ್ರೆ ನಮಗೆ ಅದಕ್ಕೆ ಹೇಳಕ್ ಬರೋದಿಲ್ಲ. ಯಾಕಂದ್ರೆ ಇದಕ್ಕೆ ಏನ್ ಕಾರಣ, ಇದಕ್ಕೆ ಏನು ಉತ್ತರ ಕೊಡ್ಬೇಕು ಅಂತ ಹೇಳಿದ್ರೆ ಅವಿದ್ಯೆ ಯಾತಿಗೆ ಬಂತು ಅಂತ ಹೇಳೋದಕ್ಕಿಂತ ಇವಾಗ ಇರೋ ಅವಿದ್ಯೆಯನ್ನ ಹೋಗ್ಲಾಡ್ಸ್ಕೊಳ್ಳೋದು ಹೇಗೆ ಅಂತ ವಿಷಯವನ್ನ ವೇದಾಂತ ಹೇಳ್ಕೊಡ್ತಾರೆ. ಅದರಿಂದ ಅವಿದ್ಯೆ ಯಾತಿಗೆ ಬಂತು ಅಂತ ನಾವು ಕೇಳಕ್ ಆಗಲ್ಲ. ಯಾಕಂದ್ರೆ ಇವಾಗ ದೃಷ್ಟಾನುರೋಧೇನ ಕಲ್ಪನಾ ಅಂತ ಒಂದು ಮಾತಿದೆ. ನೀನ್ ಹೇಗಾಗಿ ನೋಡ್ತಾ ಇದೆಯೋ ಅದಕ್ಕೆ ತಕ್ಕನಾಗಿ ನೀನು ಕಲ್ಪನೆ ಅಂದ್ರೆ ಇನ್ಫ್ಲೂಯೆನ್ಸ್ ಎಲ್ಲ ಮಾಡ್ಕೋಬೇಕು. ಹಾಗಾಗಿ ಇವಾಗ ಇವನು ಕರ್ಮ ಮಾಡ್ತಾ ಇದ್ದಾನೆ ಅಂತ ಗೊತ್ತಾಗ್ತಾ ಇದೆ ಶಾಸ್ತ್ರದಿಂದ ನಮಗೆ. ಆಮೇಲೆ ಇವಾಗ ಈ ಲೋಕದಲ್ಲಿ ನಾವು ನೋಡಿದಾಗ ಎಲ್ಲರೂ ಒಂದೇ ತರ ಇಲ್ಲ, ಎಲ್ಲರಿಗೂ ಬೇರೆ ಬೇರೆ ರೀತಿಯಲ್ಲಿದ್ದಾರೆ. ಕೆಲವರು ಸುಖವನ್ನೇ ಅನುಭವಿಸ್ತಾ ಇರ್ತಾರೆ, ಹೆಚ್ಚಾಗಿ ಕೆಲವರು ದುಃಖವನ್ನೇ ಜಾಸ್ತಿ ಅನುಭವಿಸ್ತಾ ಇರ್ತಾರೆ. ಈ ಒಂದು ವೈದ್ಯತೆ ನಾವು ನೋಡ್ತಾ ಇದ್ದೀವಿ. ಇದಕ್ಕೆ ಏನ್ ಕಾರಣ ಅಂತ ಹೇಳಿದ್ರೆ ಇದಕ್ಕೆ ಅವರು ಕರ್ಮವೇ ಕಾರಣ ಅಂತ ಉಪನಿಷತ್ತು ಹೇಳುತ್ತೆ. ಅದಕ್ಕೆ ಅದನ್ನ ಲಾಜಿಕಲ್ ಆಗಿದೆ, ಅದನ್ನ ನಾವು ಇಲ್ಲ ಅಂತ ಹೇಳಕ್ಕಾಗಲ್ಲ. ಸರಿ, ಯಾತಕ್ಕೆ ಕರ್ಮ ಮಾಡ್ತಾನೆ ಅಂತ ಕೇಳಿದ್ರೆ ಅವನಿಗೆ ರಾಗದ್ವೇಷಗಳಿದೆ. ಅದರಿಂದ ಇದಕ್ಕೊಂದು ಚೈನ್ ಇದೆ, ಒಂದು ಚೈನ್ ಆಫ್ ಕಾಸ್ ಅಂಡ್ ಎಫೆಕ್ಟ್ ಇದೆ ಅದು. ಹಾಗಾಗಿ ಕರ್ಮ ಯಾತಕ್ಕೆ ಮಾಡ್ತಾನೆ ಅಂತ ಹೇಳಿದ್ರೆ ಅವನಿಗೆ ರಾಗದ್ವೇಷಗಳಿದೆ. ರಾಗದ್ವೇಷ ಅಂತ ಹೇಳಿದ್ರೆ ಅವನಿಗೆ ಯಾವುದೋ ಒಂದು ಇಷ್ಟ ಇದೆಯೋ ಅದನ್ನ ಅವನು ಸೇರ್ಸ್ಕೊಳಕ್ಕೆ ಮಾಡ್ತಾನೆ. ಯಾವ್ದು ಅವನಿಗೆ ಇಷ್ಟ ಇಲ್ವೋ ಅದನ್ನ ತನ್ನಿಂದ ಬಿಡಿಸ್ಕೊಳಕ್ಕೆ ಒಂದು ಕರ್ಮ ಮಾಡ್ತಾನೆ. ಅದರಿಂದ ಕರ್ಮ ಸೇರಿಸ್ಕೊಳ್ಳೋಕ್ಕೂ ಆಗುತ್ತೆ, ಬಿಡಿಸ್ಕೊಳ್ಳೋಕ್ಕೂ ಆಗುತ್ತೆ. ಹಾಗೆ ಎರಡು ರೀತಿಯಾಗೂ ಇರ್ತದೆ ಕರ್ಮ. ಸೊ ಕರ್ಮ ಮಾಡೋದು ರಾಗದ್ವೇಷಗಳಿಂದ ಅಂತ. ಸರಿ, ರಾಗದ್ವೇಷಗಳು ಯಾವ್ದಕ್ಕೆ ಇದು ಒಬ್ಬನಿಗೆ ಇದೆ ಅಂತ ಕೇಳಿದ್ರೆ ಅದು ಅವನಿಗೆ ಅವಿದ್ಯೆಯಿಂದ ಇದೆ ಅಂತ. ಅವಿದ್ಯೆ ಅನ್ನೋದು ಏನ್ ಮಾಡಿದೆ, ಅವನ್ನ ಒಂದು ಮನುಷ್ಯ ಅಥವಾ ಒಂದು ಪ್ರಾಣಿಯಿಂದ ಒಂದು ಮನುಷ್ಯ ಅಂತ ಅವನಿಗೆ ಒಂದು ಐಡೆಂಟಿಫಿಕೇಶನ್ ಕೊಟ್ಟಿದೆ ಅದು. ಅವಾಗ ಮನುಷ್ಯ ಅಂತ ಅನ್ಕೊಂಡಿದ ತಕ್ಷಣ ಅವ್ನು ಏನ್ ಮಾಡ್ತಾನೆ, ನಾನು ಪೂರ್ಣನಾಗಿಲ್ಲ, ನನಗೆ ಏನಾದ್ರೂ ಒಂದು ಬಯಕೆ ಅವನಿಗೆ ನ್ಯಾಚುರಲ್ ಆಗಿ ಬಂದ್ಬಿಡುತ್ತೆ. ಈ ಅವಿದ್ಯೆ ಅನ್ನೋದೇ ಅದೆಲ್ಲವನ್ನೂ ಅವನಿಗೆ ಸೇರಿಸ್ಕೊಟ್ಬಿಡುತ್ತೆ. ಅದು ಆ ಬಯಕೆ ಅಂತ ಇರೋದ್ರಿಂದ ಅವನು ಆ ಬಯಕೆಯನ್ನ ಪೂರ್ತಿ ಮಾಡ್ಕೊಳ್ಳೋಕ್ಕಾಗಿ ಕರ್ಮವನ್ನು ಮಾಡ್ತಾ ಇರ್ತಾನೆ. ಹಾಗಾಗಿ ಇದು ಒಂದು ಸರಣಿಯಾಗಿ ಆಗ್ತಾನೆ ಇರುತ್ತೆ. ಅದು ಇದರಿಂದ ಬಿಡಿಸ್ಕೊಳ್ಳಕ್ಕೆ ಕೂಡ ಈ ಒಂದು ಮಾಯೆ ಅಂತ ಒಂದಿದೆಯಲ್ಲ, ಅದು ಅಲ್ಲೇ ಒಂದು ದಾರಿ ಮಾಡ್ಕೊಟ್ಟಿದೆ. ಅದು ಅದಕ್ಕೆ ಲಾಕ್ಷಾಗ್ರಹ ಉದಾಹರಣೆ ಕೊಡ್ತಾರೆ. ಲಾಕ್ಷಾಗ್ರಹ ಅನ್ನೋದ್ರಿಂದ ಇವೆಲ್ಲ ಸುಟ್ಟಾಕಕ್ಕಾಗಿ ಮಾಡಿದ್ದದು. ಆದ್ರೆ ಯಾರೋ ಒಬ್ಬ ತಿಳ್ಕೊಂಡು ಒಬ್ಬ ಒಳ್ಳೆಯವನು ತಿಳ್ಕೊಂಡು ಏನ್ ಮಾಡಿದ್ದಾನೆ, ಇವ್ರು ತಪ್ಪಿಸ್ಕೊಳ್ಳಕ್ಕೆ ಒಂದು ದಾರಿ ಮಾಡಿದಾನೆ. ಅದರಿಂದ ಅದ್ರೊಳಗಡೆನೆ ಆಚೆ ಹೋಗ್ಬೋದು ಇವರು ಅಂತ. ಹಾಗಾಗಿ ಈ ಸಂಸಾರ ಅನ್ನೋದು ಒಬ್ಬನ್ನ ಬಂಧನದಲ್ಲಿ ಇರಿಸ್ಕೊಳ್ಳೋಕ್ಕಾಗಿ ಸಂಸಾರ ಇದ್ರೂ ಕೂಡ ಅವನು ತಪ್ಪಿಸ್ಕೊಳ್ಳೋಕ್ಕೂ ಅವನಿಗೆ ದಾರಿ ಮಾಡ್ಕೊಟ್ಟಿದೆ ಈ ವೇದಾಂತ ಮಾಯೆ ಅನ್ನೋದು. ಹಾಗಾಗಿ ಸೃಷ್ಟಿ ಯಾತಿಗೆ ಆಯ್ತು ಅಂತ ಕೇಳಿದ್ರೆ ಈ ಒಂದು ಕಾರಣಕ್ಕಾಗಿ ಆಗಿದೆ. ಸರಿ, ಅವನು ಯಾತಿಗೆ ಕರ್ಮ ಮಾಡ್ತಾನೆ ಜೀವ ಅಂತ ಕೇಳಿದ್ರೆ ಫಸ್ಟ್ ಅವನು ಜೀವ ಅಂತ ಅನ್ಕೊಂಡಿರೋದು ಅಜ್ಞಾನದಿಂದ. ಈ ಅಜ್ಞಾನದಿಂದ ಅವನು ಕರ್ಮಗಳು ಮಾಡ್ತಾ ಇದ್ದಾನೆ. ಹಾಗಾಗಿ ಕರ್ಮಗಳ ಸರಣಿಯಿಂದ ಅವನು ತಪ್ಪಿಸ್ಕೋಬೇಕಾದ್ರೆ ಜ್ಞಾನವನ್ನು ಪಡ್ಕೋಬೇಕಾಗಿದೆ. ಜ್ಞಾನವನ್ನು ಪಡ್ಕೊಂಡು ಅವನು ತನ್ನನ್ನ ಬ್ರಹ್ಮಸ್ವರೂಪ ನಾನು ಅಂತ ಅವನು ತಿಳ್ಕೊಬೇಕಾಗಿದೆ. ಇದು ಇದರಲ್ಲಿರೋ ವಿಷಯ. ಇದು ಒಂದು ಸ್ತರದಲ್ಲಿ ಹೇಳೋ ಉತ್ತರ. ಇದು ಇನ್ನೊಂದು ಹೈಯರ್ ಲೆವೆಲ್ ಅಲ್ಲಿ ಹೇಳೋ ಉತ್ತರ ಏನು ಅಂತ ಹೇಳಿದ್ರೆ, ಸೃಷ್ಟಿ ಯಾತಿಕ ಆಗಿದೆ ಅಂತ ಕೇಳಿದಾಗ ಸೃಷ್ಟಿ ಎಲ್ಲ ಆಯ್ತು ಅಂತ ಕೇಳೋ ಒಂದು ಪ್ರಶ್ನೆ ಬರುತ್ತೆ. ಅವಾಗ ಇದೆಲ್ಲ ನಮ್ಗೆ ದಕ್ಷಿಣಾಮೂರ್ತಿ ಸ್ತೋತ್ರ, ಆಮೇಲೆ ಬೇಕಾದಷ್ಟು ವೇದಾಂತ ಉಪನಿಷತ್ತುಗಳಲ್ಲಿ, ಆಮೇಲೆ ನಾಸದಿಯ ಸೂಕ್ತ ಅಂತ ಒಂದು ಋಗ್ವೇದದಲ್ಲಿದೆ, ಯಜುರ್ವೇದದಲ್ಲಿದೆ, ಅಲ್ಲೆಲ್ಲ ಕೂಡ ಈ ತರ ಬರುತ್ತೆ. ಅದು ಬೇಕಾದಷ್ಟು ವಿಷಯಗಳೆಲ್ಲ ಇದೆ. ಅದನ್ನೆಲ್ಲ ಶಂಕರಾಚಾರ್ಯರು ಅಲ್ಲಲ್ಲಿ ಎತ್ತಿ ಹೇಳಿದ್ದಾರೆ ಅದನ್ನ. ಅವಾಗ ಅಂಥದ್ದೆಲ್ಲ ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ಎಲ್ಲಾಗಿದೆ ಸೃಷ್ಟಿ ನೋಡು, ನೀವು ಯೋಚನೆ ಮಾಡಿ ನೋಡು, ಎಲ್ಲಿದೆ ಸೃಷ್ಟಿ ಅಂತ ಅಂದಾಗ ನೋಡಿ ಇದೆಯಲ್ಲ ಸೃಷ್ಟಿ ಅಂತ ಒಬ್ಬ ತೋರಿಸ್ತಾನೆ. ನೀನು ಕೈಯಿಂದ ಹೊರಗಡೆ ತೋರಿಸ್ತಾ ಇದೆಯಲ್ಲ ಇಲ್ಲಿ, ಅದು ವಾಸ್ತವವಾಗಿ ಸ್ವಲ್ಪ ವಿಚಾರ ಮಾಡಿ ನೋಡು ಅಂತ ಹೇಳ್ಬಿಟ್ಟು ಈ ದಕ್ಷಿಣಾಮೂರ್ತಿ ಸ್ತೋತ್ರ ಏನ್ ಮಾಡುತ್ತೆ, ಮೊಟ್ಟ ಮೊದಲ ಶ್ಲೋಕದಲ್ಲಿ ಅದು ವಿಶ್ವಂ ದರ್ಪಣ ದೃಶ್ಯಮಾನ ನಗರಿ ತುಲ್ಯಂ ಅಂತ ಹೇಳುವಾಗ ಅದು ನೀನು ಹೊರಗಡೆ ಇದೆ ಅಂತ ಅನ್ಕೊಂಡಿದ್ಯಲ್ಲ, ಆಕ್ಚುಲಿ ನೀನು ವಿಚಾರ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ ನೀನ್ ಒಳಗಡೆ ಇದೆ. ಅದು ಸೃಷ್ಟಿ ಅನ್ನೋದು ನಿನ್ ಒಳಗಡೆನೆ ಇದೆ. ಅದು ಅದಕ್ಕೆ ಉದಾಹರಣೆ ಏನ್ ಕೊಡುತ್ತೆ ಅಂತ ಹೇಳಿದ್ರೆ ಸ್ವಪ್ನ ಎಕ್ಸಾಂಪಲ್ ಕೊಡುತ್ತೆ. ಅದು ಸ್ವಪ್ನದಲ್ಲಿ ಆಗಿದ್ದೆಲ್ಲ ನೀನ್ ಹೊರಗಡೆ ಆಯ್ತಾ, ಇಲ್ಲ, ನೀನ್ ಒಳಗಡೆನೆ ಆಗಿದೆ ಅದು ಖಂಡಿತ. ಹಾಗಾಗಿ ಸ್ವಪ್ನವು ದೃಷ್ಟಾಂತವನ್ನ ಕನ್ನಡಿಯಲ್ಲಿ ಕಾಣಿಸ್ತಾ ಇರೋ ಒಂದು ಪ್ರತಿಬಿಂಬದ ಒಂದು ದೃಷ್ಟಾಂತ ಇದೆಲ್ಲ ಇಟ್ಕೊಂಡು ಅದ್ ಏನ್ ಮಾಡುತ್ತೆ,
ಇದು ಸೃಷ್ಟಿ ಅನ್ನೋದು ಹೊರಗಡೆ ಆಗಿಲ್ಲ, ಒಳಗಡೆನೆ ಇರೋದು ಅಂತ ತೋರಿಸುತ್ತೆ. ಅವಾಗ ಒಳಗಡೆ ಇದೆ ಅಂತ ಹೇಳಿದ್ರೆ ಏನದಕ್ಕೆ ಕಾರಣ ಏನದು ಅಂತ ಕೇಳಿದಾಗ, ಇದು ಸ್ವಪ್ನಕ್ಕೆ ಹೇಗೆ ನೀನೇ ಕಲ್ಪನೆ ಮಾಡ್ಕೊಂಡಿದ್ಯೋ ಅದು ಅಂದ್ರೆ ಬುದ್ಧಿಪೂರ್ವಕ ಅಲ್ಲ ಅದು, ಅದೇ ತರನೇ ಈ ಒಂದು ಪ್ರಪಂಚ ಕೂಡ ಕಲ್ಪಿತವಾಗಿರೋದು ಅಂತ ಹೇಳ್ಬಿಟ್ಟು ಆ ರೀತಿಯಲ್ಲಿ ಅದು ಸೃಷ್ಟಿನೇ ಆಗಿಲ್ಲ ನಿಜವಾಗ್ಲು ಅಂತ ತೋರಿಸ್ಕೊಡ್ತಾ ಇದ್ರು. ಹಾಗಾಗಿ ಈ ಸೃಷ್ಟಿ ಅನ್ನೋ ವಿಷಯಕ್ಕೆ ನಾವು ಮಿನಿಮಮ್ ಎರಡು ರೀತಿಯಲ್ಲಿ ನಾವು ಉದಾಹರಣೆ ಕೊಡ್ಬೋದು. ಈ ತರ ಒಂದು, ಈಶ್ವರ ಮಾಡಿರೋದು ಕರ್ಮಫಲ ಭೋಗ ಮಾಡಕ್ಕಾಗಿ ಮಾಡಿರೋದು ಅಂತ. ಇದಕ್ಕೆ ವೇದಾಂತದಲ್ಲಿ ಇದಕ್ಕೆ ಒಂದು ಎರಡು ವಿಧವಾದ ಪ್ರಕ್ರಿಯೆ ಇದೆ. ಅದು ಇದಕ್ಕೆ ಸೃಷ್ಟಿ ದೃಷ್ಟಿವಾದ ಅಂತ ಒಂದು, ಇನ್ನೊಂದು ದೃಷ್ಟಿ ಸೃಷ್ಟಿವಾದ ಅಂತ ಒಂದು. ಈ ಸೃಷ್ಟಿ ದೃಷ್ಟಿವಾದ ಅಂತ ಹೇಳಿದ್ರೆ ಸೃಷ್ಟವಾದ ಪ್ರಪಂಚವನ್ನ ನಾವು ದೃಷ್ಟಿಯಿಂದ ನೋಡ್ತಾ ಇದೀವಿ ಇವಾಗ. ಅದಕ್ಕೆ ಅದು ಮೊದಲನೇದು, ಪ್ರಪಂಚವನ್ನ ಸೃಷ್ಟಿ ಮಾಡಿರೋದು ಯಾತಕ್ಕೆ ಅಂತ ಹೇಳಿದ್ರೆ ಈ ಕಾರಣಕ್ಕಾಗಿ ಅಂತ. ಇನ್ನೊಂದು ಹೇಳಿದ್ನಲ್ಲ ದೃಷ್ಟಿ ಸೃಷ್ಟಿವಾದ ಅಂತ, ಇವನು ದೃಷ್ಟವಾಗಿ ಅಂದ್ರೆ ಇವನು ದೃಷ್ಟಿ ಮಾಡ್ತಾ ಇರುವಾಗಲೇನೆ ಸೃಷ್ಟಿ ಆಗ್ತಾ ಇದೆ, ಅದು ಇಲ್ಲದೆ ಹೋದ್ರೆ ಇಲ್ಲ ಅಂತ. ಹಾಗಾಗಿ ನಿನಗೆ ಕನಸು ಕಾಣ್ತಾ ಇದೆಯಾ, ಕಾಣೋ ಸಮಯಕ್ಕೆ ಆಗ್ತಾ ಇದೆ. ಅದು ಕನಸಿಂದ ಎಚ್ಚರಾದ್ಮೇಲೆ ಅದಿಲ್ವೇ ಇಲ್ಲ. ಅಥವಾ ಕನಸಿಂದ ನೀನು ಇದಕ್ಕೆ ಡೀಪ್ ಸ್ಲೀಪ್ ಕೊಟ್ಟೋದ್ರೆ ಅವಾಗ್ಲೂ ಆ ಸೃಷ್ಟಿ ಕನಸಲ್ಲಿ ಕಾಣಿದ ಸೃಷ್ಟಿ ಇಲ್ಲ. ಅದು ಇಂತಹ ದೃಷ್ಟಾಂತಗಳೆಲ್ಲ ಹೇಳಿ ಈ ದೃಷ್ಟಿ ಸೃಷ್ಟಿವಾದಕ್ಕೂ ಕೂಡ ಒಂದು ಸ್ಥಾನವನ್ನು ಕೊಟ್ಟಿದೆ. ಅವಾಗ ಏನ್ ಮಾಡುತ್ತೆ, ಅದು ಈ ತರ ಒಂದು ಸೃಷ್ಟಿಯನ್ನ ನೀನ್ ಕಲ್ಪಿಸ್ಕೊಂಡಿದ್ಯಾ ಅಷ್ಟೇನೆ. ನೀನ್ ಅದನ್ನ ನೋಡ್ತಾ ಇರೋದನ್ನ ನೀನು ಪ್ರಪಂಚ ಅಂತ ನೋಡ್ದೆ, ಅದನ್ನ ನೀನು ಬ್ರಹ್ಮ ಅಂತ ನೋಡಕ್ಕೆ ನೀನು ಪ್ರಾಕ್ಟೀಸ್ ಮಾಡು ಅಂತ ಹೇಳುತ್ತೆ. ಅವಾಗ ಏನಾಗುತ್ತೆ, ಆ ಪ್ರಾಕ್ಟೀಸ್ ನ ಅವನು ಲಾಜಿಕಲ್ ಎಂಡ್ ತಗೊಂಡು ಹೋದಾಗ ಅವನಿಗೆ ಈ ಪ್ರಪಂಚ ಪೂರ್ತಿ ಬ್ರಹ್ಮವೇ, ಇದು ನಿಜವಾಗ್ಲೂ ಪ್ರಪಂಚ ಅಂತ ಯಾವುದೂ ಇಲ್ವೇ ಇಲ್ಲ, ನಾನು ಬ್ರಹ್ಮವೇ, ಕಾಣ್ತಾ ಇರೋ ಪ್ರಪಂಚವೂ ಬ್ರಹ್ಮವೇ ಅಂತ ಈ ಒಂದು ಜ್ಞಾನ ಅವನಿಗೆ ಬರುತ್ತೆ. ಹಾಗಾಗಿ ಅವಾಗ ಸೃಷ್ಟಿ ಅನ್ನೋ ಪ್ರಶ್ನೆ ಅವಾಗ ಸಾಲ್ವ್ ಆಗೋಗುತ್ತೆ, ತನ್ನಾಗೆ ಡಿಸಾಲ್ವ್ ಆಗೋಗುತ್ತೆ. ಸಾಲ್ವ್ ಆಗೋಗುತ್ತೆ ಅಂತ ಹೇಳಕ್ಕಿಂತ ಡಿಸಾಲ್ವ್ ಆಗೋಗುತ್ತೆ ಆ ಪ್ರಶ್ನೆ ಅನ್ನೋದು. ಸೊ ಹೀಗೆ ನಾವು ಸೃಷ್ಟಿ ವಿಷಯಕ್ಕೆ ನಾವು ಹೀಗೆ ಹೇಳ್ಬೋದು. ಫ್ರಮ್ ಟೂ ಆಂಗಲ್ಸ್ ವಿ ಕ್ಯಾನ್ ಎಕ್ಸ್ಪ್ಲೈನ್ ವಾಟ್ ದಿ ಸೃಷ್ಟಿ ಇಸ್, ವೈ ಇಟ್ ಹ್ಯಾಪೆಂಡ್ ಅಂತ ನಾವು. ನಮಸ್ಕಾರ. 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 ಒಂದು ಎಲ್ಲಾ ದೇವರ ಅಷ್ಟೋತ್ತರದಲ್ಲಿ ಇದು ಒಂದು ಬರುತ್ತೆ, ಅನಘಾಯ ನಮಃ ಅಂತ ಹೇಳ್ತೀವಿ. ಅದರ ಒಂದು ಮೇಲ್ನೋಟಕ್ಕೆ ನೋಡಿದ್ರೆ ಅದರ ಅರ್ಥ ಬರೋದು ಪಾಪರಹಿತನು ಅಥವಾ ಪಾಪರಹಿತಳು ಅಂತಾನು. ಹಾಗಾದಾಗ ಏನ್ ಬರುತ್ತೆ ಅಂತಂದ್ರೆ, ಪಾಪರಹಿತ ಅಂತಂದ್ರೆ ಪುಣ್ಯ ಇರ್ಬಹುದಲ್ವಾ ಅಂತ ಬರುತ್ತೆ, ಕಾಂಪ್ಲಿಮೆಂಟ್ ಅಂತ ನಾವು ನೋಡ್ಬೋದು. ಪುಣ್ಯ ಬಂತು ಅಂತ ಅಟ್ಯಾಚ್ ಮಾಡಿದ್ರೆ ಅದರ ನಾವು ಯಾವುದೇ ಅಷ್ಟೋತ್ತರದಲ್ಲಿ ಏನ್ ಹೇಳ್ತೇವೆ ಅಂತಂದ್ರೆ ಪರಮ ತತ್ವವನ್ನ ಅದಕ್ಕೆ ಅಟ್ಯಾಚ್ ಮಾಡಿರ್ತಾರೆ. ಎಲ್ಲಾ ದೇವರಲ್ಲೂ ಒಂದು ಮಹೇಶ್ವರಾಯ ನಮಃ ಅಂತನೋ ಏನೋ ಬಂದು ಪರಮ ತತ್ವದ್ದು ಒಂದಷ್ಟು ಹೇಳ್ತೀವಿ. ಅದಕ್ಕೆ ಬಾಧೆ ಬರುತ್ತಲ್ವಾ ಅಂತ. ಯಾಕಂದ್ರೆ ಪಾಪರಹಿತನು ಅಂತ ಹೇಳಿದಾಗ ಪುಣ್ಯವಂತಳು ಅಥವಾ ಪುಣ್ಯವಂತನು ಬಾಧೆ ಬರುತ್ತಲ್ವಾ ಅಂತ. ಅದು ಹೇಗೆ ತೀರ್ಮಾನ ಮಾಡುವುದು, ಹೇಗೆ ಇದನ್ನ ಆನ್ಸರ್ ಮಾಡೋದು? ಅದೇ ಇದಕ್ಕೆ ಯಾವ ತರ ನಾವು ಉತ್ತರ ಕೊಡ್ಬೋದು ಅಂತ ಹೇಳಿದ್ರೆ, ಪಾಪರಹಿತನ ಅಂತ ಇರೋದು ಯಾತಕ್ಕೆ ಅಂತ ಹೇಳಿದ್ರೆ, ಆ ಪರಮಾತ್ಮ ಅನ್ನೋನು ದುಃಖವನ್ನು ಅನುಭವಿಸ್ತಾ ಇಲ್ಲ, ಅವನಿಗೆ ದುಃಖ ಇಲ್ವೇ ಇಲ್ಲ ಖಂಡಿತ. ಅದರಿಂದ ಅವನಿಗೆ ಪಾಪ ಇದ್ದಿದ್ರೆ ಖಂಡಿತ ದುಃಖ ಇರ್ತಾ ಇತ್ತು, ಅದರಿಂದ ಅವನಿಗೆ ದುಃಖವಿಲ್ಲ ಅವನಿಗೆ. ಸರಿ, ಹಾಗಾದ್ರೆ ಅವನಿಗೆ ಈ ಒಂದು ಸುಖವನ್ನೇ ಅನುಭವಿಸ್ತಾ ಇದ್ದಾನಲ್ಲ, ಅದರಿಂದ ಪುಣ್ಯ ಇರ್ಬೋದಲ್ಲ ಅಂತ ಪ್ರಶ್ನೆ ಮಾಡ್ಬೋದು ಯಾರಾದ್ರೂ. ಯಾಕಂದ್ರೆ ಪುಣ್ಯದ ಫಲ ಸುಖ ಅಂತ ನಾವು ಲೋಕದಲ್ಲಿ ನೋಡಿದ್ವಿ, ಪಾಪದ ಫಲ ದುಃಖ, ಪುಣ್ಯದ ಫಲ ಸುಖ ಅಂತ ನೋಡಿದೀವಿ. ಹಾಗಾದ್ರೆ ಈಶ್ವರನಿಗೆ ಒಂದು ಪುಣ್ಯ ಇದ್ದಿಕೊಂಡೇ ಅವನು ಅನುಭವಿಸ್ತಾ ಇದ್ದಾನ ಅಂತ ಹೇಳಿದ್ರೆ, ಇದಕ್ಕೆ ಕೂಡ ನಾವು ಎರಡು ಹಂತದಲ್ಲಿ ಹೇಳ್ಬೋದು. ಒಂದು ಹಂತ ಎಂತದ್ದು ಅಂತ ಹೇಳಿದ್ರೆ, ಇವಾಗ ಇದರಲ್ಲಿ ಇವಾಗ ಕೆಲವು ಧ್ಯಾನ ಶ್ಲೋಕಗಳು ಅಂತೆಲ್ಲ ನೋಡಿದಾಗ, ಇವಾಗ ಶಿವನ ವಿಷಯಕ್ಕೆ ಧ್ಯಾನ ಶ್ಲೋಕ ಮಾಡುವಾಗ ದಿವ್ಯ ಭೋಗ ಸಮನ್ವಿತಂ ಅಂತ ಬರುತ್ತೆ. ನೀವು ಕೇಳಿದ್ರಲ್ವಾ, ಕೇಳಿರ್ತೀರ, ದಿವ್ಯ ಭೋಗ ಸಮನ್ವಿತಂ ಅಂತ. ಹಾಗಾಗಿ ದಿವ್ಯವಾದ ಭೋಗವನ್ನ ಅವನು ಇಟ್ಕೊಂಡಿದ್ದಾನೆ. ಅವನು ಆ ಕೈಲಾಸದಲ್ಲೋ ಅಥವಾ ವೈಕುಂಠದಲ್ಲೋ ಯಾವುದೇ ದೇವತೆ ಆಗಿರ್ಲಿ, ಅಲ್ಲಿ ದಿವ್ಯವಾದ ಭೋಗಗಳೆಲ್ಲ ಅವನು ಅನುಭವಿಸ್ತಾ ಇದ್ದಾನೆ ಅಂತ ಒಂದು ಮಾತು ಬರುತ್ತೆ. ಅದು ಅವಾಗ ಭೋಗ ಅನುಭವಿಸ್ತಾ ಇದ್ದಾನೆ ಅಂತ ಹೇಳಿದಾಗ ಅವನಿಗೆ ಪುಣ್ಯ ಕರ್ಮ ಇದ್ದರೆ ತಾನೇ ಭೋಗ ಬರುತ್ತೆ ಅಂತ ನಾವು ಒಂದು ಪ್ರಶ್ನೆ ಮಾಡ್ಬೋದು. ಇದಕ್ಕೆ ಉತ್ತರ ಹೇಗಿರುತ್ತೆ ಅಂತ ಹೇಳಿದ್ರೆ, ಅದು ಈಶ್ವರನಿಗೆ ಶಕ್ತಿ, ಅವನಿಗೆ ಸಂಕಲ್ಪ ಮಾಡೋ ಶಕ್ತಿ ಇದೆ. ಅವನಿಗೆ ಸೃಷ್ಟಿ ಮಾಡೋ ಶಕ್ತಿನೇ ಇರೋದ್ರಿಂದ, ಅವನಿಗೆ ಸಂಕಲ್ಪ ಮಾಡೋ ಶಕ್ತಿ ಇರೋದ್ರಿಂದ ಅವನಿಗೆ ಏನ್ ಮಾಡ್ತಾನೆ, ಈ ಒಂದು ತಲೆಗಾಗಿ ಇಂಥ ಒಂದು ಲೋಕವನ್ನ ಅವನು ಸೃಷ್ಟಿ ಮಾಡ್ಕೊಳ್ಳೋಕೆ ಅವನಿಗೆ ಸಾಮರ್ಥ್ಯ ಇದೆ. ಇದನ್ನ ಬೇಸಿಕ್ ಆಗಿ ಒಪ್ಕೊಂಡಿದೆ ಶಾಸ್ತ್ರ. ಹಾಗಾಗಿ ಇದು ಅವನಿಗೆ ಆ ಶಕ್ತಿ ಯಾವ್ದ್ರಿಂದ ಬಂತು ಅಂತ ಅದಕ್ಕೆ ಉತ್ತರ ಕೊಡಕ್ ಹೋಗೋದಿಲ್ಲ. ಅದು ಅವನಿಗೆ ನ್ಯಾಚುರಲ್ ಆಗಿ ಅವನಿಗೆ ಈ ತರ ಒಂದು ಸೃಷ್ಟಿ ಮಾಡ್ಕೊಳ್ಳೋಕೆ ಅವನಿಗೆ ಸಂಕಲ್ಪ ಮಾತ್ರದಿಂದ ಮಾಡ್ಕೋಬಹುದು. ಅದರಿಂದ ಅವ್ನು ಈ ತರ ಮಾಡ್ಕೊಳ್ತಾನೆ ಅಂತ. ಹಾಗಾಗಿ ಅವನಲ್ಲಿ ಅಂತ ಕೊಡಿ ಇರ್ತಾ ಇರ್ತಾನೆ. ಅವಾಗ ಈ ಒಂದು ಭೋಗವೆಲ್ಲ ಅನುಭವಿಸ್ತಾ ಇರ್ತಾನೆ. ಯಾವ ಜೀವರಿಗೆ ಆ ಈಶ್ವರನ ಹತ್ರ ಒಂದು ಭಕ್ತಿ ಬಂದು ನಾವು ಅಲ್ಲಿಗೆ ಹೋಗ್ಬೇಕು ಅಂತ ಬಂದಾಗ ಅವರು ಕೂಡ ಇಲ್ಲಿಗೆ ಬರಕ್ಕೆ ದಾರಿ ಇದೆ, ಅದಕ್ಕೆ ಶಾಸ್ತ್ರದಲ್ಲಿ ದಾರಿ ಇದೆ. ಅವಾಗ ಏನ್ ಮಾಡ್ತಾರೆ, ಅಂತ ಒಂದು ಲೋಕಕ್ಕೆ ಇವುಗಳಿಗೆ ಹೋಗ್ಬೋದು. ಇವುಗಳು ಪುಣ್ಯ ಮಾಡಿದ್ರೇನೆ
ಸಾಮಾನ್ಯ ಲೋಕಕ್ಕೆ ಹೋಗ್ಬೋದು, ಆದ್ರೆ ಆ ಪುಣ್ಯ ಎಲ್ಲ ಖರ್ಚಾಗಿ ಅವ್ರು ಮತ್ತೆ ವಾಪಸ್ ಬರ್ತಾರೆ. ಆದ್ರೆ ಆ ಈಶ್ವರ ಇರೋ ಒಂದು ದಿವ್ಯ ಭೋಗ ಸಮರ್ಪಿತವಾಗಿರೋ ಒಂದು ಲೋಕ ಇದೆಯಲ್ಲ, ಅಲ್ಲಿ ಪುಣ್ಯದಿಂದ ಅದಕ್ಕೆ ಮಾತ್ರ ಹೋಗಕ್ ಆಗೋದಿಲ್ಲ. ಅದು ಅವನಿಗೆ ಜ್ಞಾನವನ್ನು ಪಡ್ಕೊಂಡು ಅಂತ ಒಂದು ಲೋಕಕ್ಕೆ ಅವನು ಹೋಗ್ಬಿಟ್ಟು ಅಲ್ಲಿ ಸಾರೂಪ್ಯ, ಸಾಲೋಕ್ಯ, ಸಾಮೀಪ್ಯ, ಸಾಯುಜ್ಯ ಅಂತ 4 ವಿಧವಾದ ಮೋಕ್ಷಗಳನ್ನ ಹೋಗ್ತಾರೆ. ಆ ಹಂತದಲ್ಲಿ ಹೋಗ್ತಾರೆ ಅದನ್ನ. ಹಾಗಾಗಿ ಆ ಈಶ್ವರನಿಗೆ ಪುಣ್ಯದಿಂದ ಅವನು ಸುಖವಾಗಿದ್ದಾನೆ, ಆನಂದವಾಗಿದ್ದಾನೆ ಅಂತ ಇಲ್ಲ, ಅದು ಅವನ ಸಂಕಲ್ಪ ಮಾತ್ರದಿಂದ ಅಂತ ಒಂದು ಸೃಷ್ಟಿ ಮಾಡ್ಕೊಂಡು ಅವನು ಅಲ್ಲಿ ಇದ್ಕೊಂಡಿದ್ದಾನೆ ಅಂತ ನಾವು ಹೇಳ್ಬೇಕಾಗುತ್ತೆ. ಪಾಪರಹಿತನು ಅಂತ ಕಾರಣದಿಂದ ದಿ ಆಪೋಸಿಟ್ ಆಫ್ ಪುಣ್ಯವಂತನು ಅಂತ ಹೇಳಕ್ಕೆ ನಮ್ಗೆ ಈ ಅರ್ಥದಲ್ಲಿ ಹೇಳಕ್ ಬರೋದಿಲ್ಲ ಅಷ್ಟೇ. ಅಂದ್ರೆ ಪುಣ್ಯವಂತನು ಅಂತ ನಾವು ಹೇಳಿದ್ರೆ ಅದು ಪುಣ್ಯವಂತನು ಅಂತ ನಾವು ಹೇಳಿದ್ರೆ ಅದಕ್ಕೊಂದು ಲಿಮಿಟೇಷನ್ಸ್ ಅಂತ ಬರುತ್ತೆ. ಆ ಪುಣ್ಯ ಖರ್ಚಾದಾಗ ಖಂಡಿತ ಪ್ರಶ್ನೆ ಬರುತ್ತೆ. ಅದರಿಂದ ಅದು ಹೇಗೆ ಇದಕ್ಕೆ ತುಲನೆ ಆಗತ್ತೆ ಹಾಗೆ ಅಂತ ಅಲ್ಲಿ ಅದೇ ಅವಾಗ ಅದಕ್ಕೇನೆ ಕರೆಕ್ಟ್. ಇವಾಗ ನೋಡಿ, ಇವಾಗ ಪುಣ್ಯ ಮಾಡ್ಬೇಕು ಅಂತ ಕೂಡ ಹೇಳಿದ್ರೆ ಕೂಡ ಒಬ್ಬನಿಗೆ ಒಂದು ಇಚ್ಛೆ ಬರ್ಬೇಕು, ಇಚ್ಛೆ ಬಂದು ಪುಣ್ಯ ಮಾಡ್ಬೇಕು. ಆದ್ರೆ ಈಶ್ವರನಿಗೆ ಇಚ್ಛೆ ಇಲ್ವೇ, ನಿತ್ಯ ತೃಪ್ತ. ಅದು ಆ ಒಂದು ಹೆಸರು ಬರುತ್ತೆ ಎಷ್ಟೋ ಕಡೆ, ಇದು ಅಷ್ಟೋತ್ತರದಲ್ಲೋ ಅಥವಾ ಎಲ್ಲಾದ್ರೂ ನಿತ್ಯ ತೃಪ್ತ ಅಂತಾನು ಬರುತ್ತೆ. ಅವಾಗ ಏನಾಗುತ್ತೆ, ಯಾವಾಗ್ಲೂ ತೃಪ್ತನಾಗಿದ್ದಾನೆ ಅವನು. ಅವನಿಗೆ ಒಂದು ಮಾಡಿ ಗಳಿಸ್ಬೇಕು ಅಂತ ಯಾವ್ದು ಇಲ್ವೇ ಇಲ್ಲ. ಹಾಗಾಗಿ ಅವನು ಪುಣ್ಯ ಮಾಡ್ಬೇಕು ಅಂತ ಹೇಳಿದ್ರೆ ಒಬ್ಬನಿಗೆ ಒಂದು ಬಯಕೆ ಇರುತ್ತೆ, ನನಗೆ ಒಂದು ಸಂಪಾದನೆ ಮಾಡ್ಬೇಕು, ಅದಕ್ಕಾಗಿ ನಾನು ಪುಣ್ಯ ಕರ್ಮ ಮಾಡ್ಬೇಕು ಅಂತ ಇರುತ್ತೆ. ಆದ್ರೆ ಈಶ್ವರ ಪುಣ್ಯ ಮಾಡಿದ್ದಾನ ಅಂತ ಕೇಳಿದ್ರೆ ಅದಕ್ಕೂ ನಮ್ಗೆ ಹೇಳಕ್ಕಿಲ್ಲ, ಯಾಕಂದ್ರೆ ಅವನು ಪುಣ್ಯ ಮಾಡ್ಬೇಕು ಅಂತ ಒಂದು ಇಚ್ಛೆನೇ ಇಲ್ಲ ಅವನಿಗೆ. ಹಾಗಾಗಿ ಆ ಇಚ್ಛೆ ಇದ್ರೆ ತಾನೇ ಅವನಿಗೆ ಏನಾದ್ರು ಮಾಡ್ಬೇಕು ಅಂತ ಬರುತ್ತೆ. ಆ ಇಚ್ಛೆನೇ ಬೇಸಿಕ್ ಆಗಿ ಇಲ್ವೇ ಇಲ್ಲ ಅವನಿಗೆ. ಹಾಗಾಗಿ ಅವನಿಗೆ ಪುಣ್ಯವಂತ ಅಂತ ಹೇಳಕ್ ಕೂಡ ನಮ್ಗೆ ಲಾಜಿಕಲ್ ಆಗಿ ಎರಡು ಇಲ್ಲ. ಕರೆಕ್ಟ್. ಎರಡೂ ಇಲ್ವೇ ಇಲ್ಲ. ಅದಕ್ಕೆ ರಾಗವೂ ಇಲ್ಲ, ದ್ವೇಷವೂ ಇಲ್ಲ ಅವನಿಗೆ ಅಂತ. ಅದಕ್ಕೆ ಗೀತೆ ಅಂತ ಕಡೆಗಳೆಲ್ಲ ತುಂಬಾ ಕಡೆ ಹೇಳಿದ ನಮ್ಗೆ, ನನಗೆ ಇವ್ರು ಬೇಕಾದವರು, ಇವ್ರು ಬೇಡದೇ ಇರೋರು ಅಂತ ನನಗೆ ಯಾವುದೂ ಇಲ್ವೇ ಇಲ್ಲ, ನಾನು ಸಮವಾಗಿ ಇದ್ದೀನಿ ಎಲ್ಲರ ವಿಷಯಕ್ಕೂ ಅಂತ ಹೇಳಿದ್ದಾನೆ. ಅದರಿಂದ ನನಗೆ ಬೇಡದೇ ಇರೋರಿಗೆ ನಾನು ಕೆಟ್ಟದನ್ನ ಮಾಡ್ತೀನಿ, ಬೇಕಾಗಿರೋರಿಗೆ ಒಳ್ಳೇದ್ ಮಾಡ್ತೀನಿ ನಾನು ಅಂತ ಕೆಲವರು ಲೋಕದಲ್ಲಿ ಅನ್ಕೋಬಹುದು. ಆದ್ರೆ ಇದಕ್ಕೆಲ್ಲ ಶಂಕರಾಚಾರ್ಯರು ಉತ್ತರ ಕೊಟ್ಟಿದ್ದಾರೆ, ಗೀತೆ ವಾಕ್ಯಗಳನ್ನೇ ಇಟ್ಕೊಂಡು ಉತ್ತರ ಕೊಟ್ಟಿದ್ದಾರೆ. ಇದೆಲ್ಲ ಈ ಬೇಕಾಗಿರೋದು ಯಾರಿಗಾದ್ರೂ ಒಬ್ಬನಿಗೆ ಒಂದು ಒಳ್ಳೇದಾದ್ರೆ ಅವಾಗ ಈಶ್ವರ ನನಗೆ ಒಳ್ಳೇದ್ ಮಾಡಿದ್ದಾನೆ ಅಂತ ಅವನು ಅನ್ಕೊಳ್ತಾನೆ. ಅದರಲ್ಲಿ ಮೇಲ್ನೋಟಕ್ಕೆ ಅದು ತಪ್ಪೇನಿಲ್ಲ. ಅದೇ ಸ್ವಲ್ಪ ಒಳಗಡೆ ವಿಚಾರ ಮಾಡಿ ನೋಡಿದಾಗ ಈಶ್ವರ ಏನು ಮಾಡಿಲ್ಲ, ನಿನ್ ಕರ್ಮ ನಿನ್ಗೆ ಒಳ್ಳೇದು ಕೊಟ್ಟಿದೆ ಅಷ್ಟೇನೆ. ನಿನ್ಗೇನು ಕಷ್ಟ ಬಂದಿದೆ ಅಂತ ಹೇಳಿದ್ರೆ ನಿನ್ನ ಕರ್ಮ ಆ ಕಷ್ಟವನ್ನು ನಿನಗೆ ಕೊಟ್ಟಿದೆ. ಅದಕ್ಕೆ ಸ್ವಭಾವಸ್ತು ಪ್ರವರ್ತತೆ ಅಂತ ಭಗವದ್ಗೀತೆಯಲ್ಲಿ ಬರ್ತದೆ. ಅದು ಸ್ವಭಾವ ಅಂದ್ರೆ ಮಾಯೆಯೇನೆ ಈ ವ್ಯವಸ್ಥೆಯನ್ನು ಮಾಡ್ಕೊಟ್ಟಿದೆ ಅದು. ಸರಿ, ಅವಾಗ ಈಶ್ವರನ ರೋಲ್ ಏನಿದೆ ಇದಕ್ಕೆ ಅಂತ ನಾವ್ ಯಾರಾದ್ರೂ ಕೇಳಿದ್ರೆ, ಆ ಮಾಯೆ ಅನ್ನೋದು ತಾನಾಗಿಯೇ ಒಂದು ಕೆಲಸ ಮಾಡಕ್ ಆಗಲ್ಲ, ಅದು ಜಡವಾಗಿರೋದ್ರಿಂದ ಒಂದು ಕಾರಣದಿಂದ ಈಶ್ವರನ ಒಂದು ಸಾನ್ನಿಧ್ಯ ಅದಕ್ಕೆ ಬೇಕಾಗಿದೆ. ಹಾಗಾಗಿ ಈಶ್ವರ ಅನ್ನೋನು ನನ್ನ ಮುಖಾಂತರ ಇದೆಲ್ಲವನ್ನು ಇದು ಮಾಯೆ ಮಾಡುತ್ತೆ ಅಂತ, ಮಾಯಾ ಅಧ್ಯಕ್ಷೇನ ಪ್ರಕೃತಿ ಸೂಯತೆ ಚರಾಚರಂ ಅಂತ ಹೇಳಿದ್ದು, ಇದೆಲ್ಲ ನಾವು ಹೊಂದಿಸ್ಬೋದು ಈ ತರ ಮಾಡಿ. ಹಾಗಾಗಿ ಪುಣ್ಯವಂತ ಅಂತ ನಾವು ಹೇಳಕ್ಕೆ ಬರೋದಿಲ್ಲ, ಯಾಕಂದ್ರೆ ಪುಣ್ಯವಂತ ಅಂತ ಹೇಳಿದ್ರೆ ಅವಾಗ ಒಂದು ಸಾಮಾನ್ಯ ಜೀವಂತರ ಆಗೋಗ್ಬಿಡ್ತಾನೆ ಅವನು. ಪುಣ್ಯ ಖರ್ಚಾಗೋಗುತ್ತೆ ಅಂತಾನು ಒಂದು ಆಪತ್ತಿ ಬರುತ್ತೆ ಅದು. ಹಾಗಾಗಿ ಅಂತ ಆಪತ್ತಿ ಯಾವುದು ಇಲ್ಲದೆ ಇರೋ ಕಾರಣಕ್ಕಾಗಿ ಹೇಳಿದ್ರು. ಹಾಗಾಗಿ ಅನಗ ಅಂತ ಹೇಳಿದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ದುಃಖವಿಲ್ಲದೆ ಇರೋನು ಅನ್ನಕ್ಕಾಗಿ ಅದನ್ನ ಹೇಳಿದ್ರು. ಇವಾಗ ನೋಡಿ, ನಾನು ಇನ್ನೊಂದು ಉದಾಹರಣೆ ಕೊಡ್ತೀನಿ. ನಮ್ಮ ಉಪನಿಷತ್ತಲ್ಲೇನೆ ಈ ಪ್ರಜಾಪತಿ ವಿದ್ಯಾ ಅಂತ ಛಂದೋಗಿ ವಿಭಜಿತಲ್ಲಿ ಒಂದು ಬರುತ್ತೆ, 8ನೇದು. ಅದರಲ್ಲಿ ಇಂದ್ರ ಮತ್ತು ವಿರೋಚನ ಇಬ್ರು ಕೂಡ ಪ್ರಜಾಪತಿ ಹತ್ರ ಹೋಗಿ ಆತ್ಮವಿದ್ಯೆ ನನಗೆ ಹೇಳ್ಕೊಡಿ ಅಂತ ಕೇಳ್ತಾರೆ. ಕೇಳಿದಾಗ ಅವನು ಶುರು ಮಾಡ್ತಾನೆ ಪಾಠ. ಮೊದಲನೇ ದಿವಸ ಪಾಠ ಶುರು ಮಾಡ್ತಾನೆ. ಇಬ್ರು ಅವನಿಗೆ ಸ್ಟೂಡೆಂಟ್ಸ್, ಒಬ್ಬ ಅಸುರ ರಾಜ, ಇನ್ನೊಬ್ಬ ದೇವರಾಜ ಇಂದ್ರ, ಇವನು ಅಸುರ ರಾಜ. ಇಬ್ರು ಕೂಡ ಪ್ರಜಾಪತಿ ಮಕ್ಕಳೇನೆ ಇಬ್ರು ಕೂಡ. ಹಾಗಾಗಿ ಅವರು ತಂದೆ ಹತ್ರ ಹೋಗ್ತಾರೆ ಆತ್ಮವಿದ್ಯೆ ಕೊಡಿ ಅಂತ. ಅವಾಗ ಮೊದಲನೇ ಪಾಠ ಇವನ್ ಮಾಡ್ತಾನೆ. ಮೊದಲನೇ ಪಾಠ ಕೇಳಿದ್ಮೇಲೆ ಇವನ್ ಏನ್ ಮಾಡ್ತಾನೆ, ವಿರೋಚನ ಅಸುರ ರಾಜ ಅವ್ನು ಕೊಟ್ಟಿರೋ ದೃಷ್ಟಾಂತ, ನಾನು ಬೇರೆ ವ್ಯವಸ್ಥೆಗೆ ಹೋಗ್ತಾ ಇಲ್ಲ, ಆ ದೃಷ್ಟಾಂತವನ್ನು ಇಟ್ಕೊಂಡು ಏನ್ ಮಾಡ್ತಾನೆ, ಓಹೋ ಈ ಮನುಷ್ಯ ಈ ಶರೀರನೇ ಆತ್ಮ ಅಂತ ತಿಳ್ಕೊಂಡ್ಬಿಡ್ತಾನ. ತಿಳ್ಕೊಂಡು ನೆಕ್ಸ್ಟ್ ಪಾಠಕ್ಕೆ ಬರೋದೇ ಇಲ್ಲ ಅವನು. ಇದೇ ಆತ್ಮ ಅಂತ ತೀರ್ಮಾನ ಮಾಡ್ಕೊಂಡು ಅವ್ನು ಏನ್ ಮಾಡ್ತಾನೆ, ಬಾಕಿ ಎಲ್ಲರಿಗೂ ಆ ತಪ್ಪಾದ ಒಂದು ಅಭಿಪ್ರಾಯವನ್ನ ತಿಳಿಸ್ತಾನೆ. ಅದರಿಂದಲೇ ನಾನೇ ಶರೀರ ಅಂತ ಅನ್ಕೊಂಡಿರೋದು, ನಾನು ಶರೀರವೇ ಅಂತ ಅನ್ಕೊಂಡಿರೋದು ಈ ಅಸುರರ ಒಂದು ಸ್ವಭಾವ ಆಗಿರುತ್ತೆ ಅಂತ ಬಂದಿದ್ದದು. ಆದ್ರೆ ದೇವರಾಜ ಮಾತ್ರ, ಇಂದ್ರ ಮಾತ್ರ ಹೀಗಿರ್ಲಾರ್ದು ಅಂತ ಅವನಿಗೆ ಒಂದು ಫೀಲಿಂಗ್ ಬರುತ್ತೆ. ಅವನಿಗೆ ಸ್ವಲ್ಪ ಸತ್ವಗುಣ ಜಾಸ್ತಿ ಇರೋದ್ರಿಂದ ಅವನು ಹೀಗಿರ್ಲಾರ್ದು, ಶರೀರವೇ ಆತ್ಮ ಅಂತ ಇರ್ಲಾರ್ದು, ನಮ್ಗೆ ಇನ್ನೂ ಸ್ವಲ್ಪ ಇದ್ರ ಬಗ್ಗೆ ತಿಳುವಳಿಕೆ ಬೇಕು ಅಂತ ಹೇಳ್ಬಿಟ್ಟು ಅವನು ಮತ್ತೆ ಬರ್ತಾನೆ. ಅದೇ ಮತ್ತೆ ಇನ್ನೊಂದು ಹಂತದಲ್ಲಿ ಅವನು ಹೇಳ್ಕೊಡ್ತಾನೆ. ಮತ್ತೆ ಅವನಿಗೆ ಸಂಶಯ ಇರುತ್ತೆ, ಆತರ ಅವನು ಮತ್ತೆ ಬರ್ತಾ ಇರ್ತಾನೆ. ಬಂದು ಕೊನೆಯಲ್ಲಿ ಅವನಿಗೆ ಪೂರ್ತಿ ವಿದ್ಯೆ ಪಡ್ಕೊಳ್ತಾನೆ. ಪಡ್ಕೊಂಡ ಮೇಲೆ ಅಲ್ಲಿ ಉಪನಿಷತ್ತಲ್ಲಿ ಬರೋದು ಏನು ಅಂತ ಹೇಳಿದ್ರೆ ಒಂದು ವಾಕ್ಯ ಬರ್ತದೆ, ತತ್ರ ಪರಿಯೇತಿ ಸ್ತ್ರೀಬಿರ್ವ ಜಕ್ಷನ್ ಕ್ರೀಡನ್ ರಮಮಾಣಃ ಸ್ತ್ರೀಬಿರ್ವ ಯಾನೇ ಇರ್ವ ಅಂತ ಒಂದು ವಾಕ್ಯ ಬರುತ್ತೆ. ಎಲ್ಲಿ ಇಂಥ ಆತ್ಮಜ್ಞಾನವನ್ನು ಪಡ್ಕೊಂಡವನು ಒಂದು ಕಡೆ ಹೋಗ್ತಾನೆ. ಪರಿಯತಿ ಅಂದ್ರೆ ಅದಕ್ಕೆ ಲಿಟರಲ್ ಮೀನಿಂಗ್ ಒಂದ್ ಕಡೆ ಹೋಗ್ತಾನೆ ಅಂತ.
ಅಲ್ಲಿ ಅವನು ಈ ಭೋಗ ಪದಾರ್ಥಗಳೆಲ್ಲ ಇಟ್ಕೊಂಡು ಸ್ತ್ರೀಯರು, ಆಮೇಲೆ ಜಕ್ಷನ್ ಕ್ರೀಡೆ ಅಂದ್ರೆ ಕುಡಿಯೋದು, ಆಮೇಲೆ ತಿನ್ನೋದು, ಆಮೇಲೆ ಇದು ಮೆರಿ ಮೇಕಿಂಗ್ ಅಂತ ಇಂಗ್ಲಿಷ್ ಹೇಳ್ತೀವಲ್ಲ, ಅದೆಲ್ಲ ಮಾಡ್ತಾ ಇರ್ತಾನೆ ಅಂತ ಒಂದು ವಾಕ್ಯ ಬರುತ್ತೆ. ಅದು ಅದಕ್ಕೆ ಇನ್ನೂ ಸ್ವಲ್ಪ ಕಂಡೀಷನ್ಸ್ ಆಗುತ್ತೆ ಅದು. ಬಟ್ ಇದನ್ನ ನೋಡಿದಾಗ ನಮ್ಗೆ ಅನ್ಸುತ್ತೆ, ಈ ಆತ್ಮಜ್ಞಾನವನ್ನು ಪಡ್ಕೊಂಡಿರೋನು ಇಂಥ ಒಂದು ಸ್ಥಿತಿಲಿ ಇರ್ತಾನ ನಿಜವಾಗ್ಲು. ಮೋಕ್ಷದಲ್ಲಿ ಅವನಿಗೆ ಇಂಥ ಒಂದು ಭೋಗ್ಯ ಪದಾರ್ಥಗಳೆಲ್ಲ ಇಟ್ಕೊಂಡು ಭೋಗ ಮಾಡ್ತಾ ಇರ್ತಾನ ಅವನು ಅಂತ ಒಂದು ಪ್ರಶ್ನೆ ಬರುತ್ತೆ. ಅದು ಉಪನಿಷತ್ತಲ್ಲಿರೋ ವಾಕ್ಯ ಅದು. ಆದ್ರೆ ಶಂಕರಾಚಾರ್ಯರು ಹೇಗೆ ಹ್ಯಾಂಡಲ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಬೇರೆ ಬೇರೆ ಅರ್ಥ ಕೊಟ್ಟಿದ್ದಾರೆ. ಒಂದು ಕಡೆ ಏನ್ ಕೊಟ್ಟಿದ್ದಾರೆ, ಮುಕ್ತಿಯಲ್ಲಿ ದುಃಖ ಇಲ್ಲ ಅಂತ ಹೇಳಕ್ಕಾಗಿ ಈ ಒಂದು ವಾಕ್ಯ ಬಂದಿರೋದೇ ಹೊರತು ಲಿಟರಲಿ ಡಸ್ ನಾಟ್ ಮೀನ್ ದಟ್ ಹಿ ವಿಲ್ ಬಿ ಎಂಜಾಯಿಂಗ್ ಆರ್ ಮೆರಿ ಮೇಕಿಂಗ್ ವಿತ್ ದೀಸ್ ಥಿಂಗ್ಸ್ ಅಂತ ಒಂದು ಅರ್ಥ ಕೊಟ್ಟಿದ್ದಾರೆ. ಇನ್ನೊಂದು ಅರ್ಥ ಏನ್ ಕೊಟ್ಟಿದ್ದಾರೆ ಇವಾಗ ಹಾಗಾಗಿ ಇನ್ನೊಂದು ಅರ್ಥ ಏನ್ ಕೊಟ್ಟಿದ್ದಾರೆ ಅಂದ್ರೆ, ಬೇರೆ ಕಡೆ ಈ ಒಂದು ಭೋಗಗಳೆಲ್ಲ ಬ್ರಹ್ಮಲೋಕದಲ್ಲಿ ಅಥವಾ ಅಂತ ಲೋಕಗಳಲ್ಲಿ ಒಪ್ಕೋಬಹುದು ಇದನ್ನ. ಯಾಕಂದ್ರೆ ಶಾಸ್ತ್ರವೇ ಹೇಳುತ್ತೆ ಅದು, ಇಂಥ ಲೋಕಗಳಲ್ಲಿ ಇಂಥ ಭೋಗಗಳೆಲ್ಲ ಇದೆ ಅಂತ ಹೇಳುತ್ತೆ. ಹಾಗಾಗಿ ಪುಣ್ಯದಿಂದ, ಇವಾಗ ನೋಡಿ ಇಂದ್ರನಿಗೆ ಅವನು ಪುಣ್ಯದಿಂದಲೇ ಅವನು ಇಂದ್ರ ಪದವಿ ಹೊಂದಿದ್ದಾನೆ. ಅದೇ ಇಂದ್ರ ಆತ್ಮಜ್ಞಾನವನ್ನು ಹೊಂದಿದ್ದಾನೆ. ಈ ಕಥೆ ಪ್ರಕಾರ, ಈ ಒಂದು ಪ್ರಜಾಪತಿ ವಿದ್ಯೆ ಪ್ರಕಾರ ಅವನು ಆತ್ಮಜ್ಞಾನ ಹೊಂದಿದ್ದಾನೆ. ಅವನು ಏನ್ ಮಾಡ್ತಾನೆ ಅಂದ್ರೆ, ಅವನಿಗೆ ಇಂದ್ರ ಪದವಿ ಅಂತ ಇದೆಯಲ್ಲ, ಪದವಿಗೆ ಒಂದು ಸ್ಪ್ಯಾನ್ ಆಫ್ ಟೈಮ್ ಇರುತ್ತೆ, ಒಂದು ಟೈಮ್ ಲಿಮಿಟೇಷನ್ ಇರುತ್ತೆ. ಅದಕ್ಕೆ ಆ ಲಿಮಿಟ್ ತನಕ ಅವನು ಆ ಪದವಿಲಿ ಇರ್ತಾನೆ. ಅವನು ಇದ್ಕೊಂಡಿದ್ದ ಮಧ್ಯದಲ್ಲಿ ಅವನು ಆತ್ಮಜ್ಞಾನ ಪಡ್ಕೊಂಡಿದ್ದಾನೆ. ಅವಾಗ ಏನ್ ಮಾಡ್ತಾನೆ, ಅವನ ಲೋಕದಲ್ಲಿ ಯಾವ್ಯಾವ ಭೋಗಗಳೆಲ್ಲ ಅವ್ನಿಗೆ ಇದೆಯೋ ಅದನ್ನೆಲ್ಲ ಅನುಭವಿಸ್ತಾ ಇರ್ತಾನೆ. ಇವಾಗ ಉದಾಹರಣೆಗೆ ಜನಕರ ಕೇಸಲ್ಲಿ ಇದೆಯಲ್ಲ, ಜನಕರು ಆತ್ಮಜ್ಞಾನಾಗಿದ್ದವರು, ಅವ್ರು ಭೂಲೋಕದಲ್ಲೇ ಇದ್ದವರು. ಆದ್ರೆ ಭೂಲೋಕದಲ್ಲೇ ಅವರು ಮಹಾರಾಜರಾಗಿ ಇದ್ಕೊಂಡು ಅವರು ಆತ್ಮಜ್ಞಾನವನ್ನು ಹೊಂದಿದ್ದವರು. ಅವರು ಒಂದು ಅರಮನೆಯಲ್ಲಿ ಇದ್ಕೊಂಡು ಅವರು ಆ ಭೋಗಗಳೆಲ್ಲ ಅನುಭವಿಸ್ತಾ ಇದ್ರು ಅಂತಾನೆ ಬರುತ್ತೆ ಅದು. ಅದೆಲ್ಲ ಬಿಟ್ಬಿಟ್ಟು ಅವರೆಲ್ಲ ಹೊರಟೋದ್ರು ಅಂತ ಬರ್ಲಿಲ್ಲ ಅದು. ಹಾಗಾಗಿ ಅಂತ ಕಡೆ ಅವರಿಗೆ ಇಟ್ ಇಸ್ ಓಕೆ, ಇಟ್ ಇಸ್ ಅಡ್ಮಿಸಿಬಲ್ ಅಂತ ಕಾರಣದಿಂದ ಶಂಕರಾಚಾರ್ಯರು ಆತರ ಒಂದು ಅರ್ಥನ ಕೊಟ್ಟಿದ್ದಾರೆ. ಬ್ರಹ್ಮಲೌಕಿಕ ಭೋಗ ಇದು ಅಂತ ಹೇಳಿದ್ದಾರೆ. ಇನ್ನೊಂದು ಅರ್ಥ ಕೊಟ್ಟಿದ್ದು, ಮುಕ್ತಿಯಲ್ಲಿ ದುಃಖ ಇಲ್ಲ ಅನ್ನಕ್ಕೆ ಒಂದು ಅರ್ಥವಾದ ವಾಕ್ಯ ಅಂತಾನು ಅದನ್ನು ಹೇಳಿದ್ದಾರೆ. ಸೊ ಈ ರೀತಿಗಳಲ್ಲಿ ನಾವು ಈ ಒಂದು ಇದನ್ನ ಹೊದಿಸ್ಬೋದು. ಸೊ ಆತರನೇ ನಾವು ಈ ವಿಷಯಕ್ಕೂ ಅನಘ ಅಂತ ಹೇಳಿದಾಗ ಅವನಿಗೆ ಪಾಪ ಇಲ್ಲ ಅಂತ ಹೇಳಿದ್ದು, ದುಃಖ ಇಲ್ಲ ಅವನಿಗೆ ಅನ್ನೋ ಕಾರಣದಿಂದ ಅದನ್ನ ಹೇಳ್ಬೋದು. ಮನುಷ್ಯರ ತರ ದುಃಖ ಇಲ್ಲ ಅಂತ. ಹಾಗಾದ್ರೆ ಪುಣ್ಯವಂತನಾಗಿರ್ಬೋದಾ ಅಂತ ಒಂದು ಪ್ರಶ್ನೆ ಬಂದಾಗ ಅದಕ್ಕೆ ನಾವು ಈ ರೀತಿಯಲ್ಲಿ ಅರ್ಥ ಕೊಡ್ಬೋದು. ಯಾಕಂದ್ರೆ ಪುಣ್ಯವಂತ ಅಂತ ಹೇಳಿದಾಗ ಪುಣ್ಯ ಮಾಡಿದ್ದಾನೆ ಅಂತ ಬರುತ್ತೆ. ಪುಣ್ಯ ಮಾಡಿದ್ದಾನೆ ಅಂತ ಹೇಳಿದಾಗ ಬುದ್ಧಿಪೂರ್ವಕವಾಗಿ ಅವನು ಕೆಲವೆಲ್ಲ ಮಾಡಿದ್ದಾನೆ ಅವಾಗ ಬರುತ್ತೆ. ಅವಾಗ ಕರ್ತೃತ್ವ ಭೋಕ್ತೃತ್ವ ಅವನಿಗಿದೆ ಅಂತ ಬರುತ್ತೆ. ಅದೆಲ್ಲ ನಾವು ಅಡ್ರೆಸ್ ಮಾಡ್ಬೇಕಾಗುತ್ತೆ ಆ ಕಾರಣದಿಂದ. ನಮಸ್ಕಾರ. ಆಮೇಲೆ ಇನ್ನೊಂದು ಕೂಡ, ಇವಾಗ ನಮ್ಮ ಅದ್ವೈತದಲ್ಲಿ ಇದೆಲ್ಲ ಹೇಳಕ್ಕಾಗೋದು ನೋಡಿ. ಇವಾಗ ಈಶ್ವರ ಪಾರ್ವತಿ ಅವ್ರಿಗೆ ಇಬ್ರು ಮಕ್ಕಳು, ಅವ್ರು ಒಂದ್ ಕಡೆ ಇದ್ದಾರೆ ಅಂತೆಲ್ಲ ಹೇಳೋದು. ಲಕ್ಷ್ಮೀ ನಾರಾಯಣ ಅಂತೆಲ್ಲ ಹೇಳೋದು, ಅವ್ರು ಒಂದ್ ಕಡೆ ಇದ್ದಾರೆ, ಅವರು ಇದೆಲ್ಲ ಮಾಡ್ತಾ ಇದ್ದಾರೆ ಅಂತ. ಇದು ಯಾತಕ್ಕೆ ಇದು ಬಂದಿದ್ದು ಅಂತ ಹೇಳಿದ್ರೆ, ಅದ್ವೈತದಲ್ಲಿ ಯಾವ ತರ ಹೇಳುತ್ತೆ ಅಂತ ಹೇಳಿದ್ರೆ, ನೀನು ನಿನ್ನ ಮನುಷ್ಯ ಅಂತ ನೀನು ಅನ್ಕೊಂಡಿದ್ಯಾ ನೀನು. ಅವಾಗ ನೀನು ಇನ್ನೊಂದು ಹೈಯರ್ ಒಂದು ವಿಷಯಕ್ಕೆ ನೀನು ರಿಲೇಟ್ ಮಾಡ್ಕೋಬಹುದು ಅಂತ ಹೇಳಿದ್ರೆ, ಇದೇ ತರ ಇರೋ ಒಂದು ಸೆಟ್ಟಿಂಗ್ಸ್ ನಿನಗೆ ಕೊಡ್ಬೇಕು. ನೋಡಪ್ಪ, ನಾನು ಅಭಿನವ್ ವಿದ್ಯಾರ್ಥಿ ಹೇಳಿದ್ದಾರೆ ಇದನ್ನ. ಸೊ ಹಾಗಾಗಿ ನಮ್ ತರ ಅವನು ಕೂಡ, ರಾಮ ಎಷ್ಟೊಂದು ಕಷ್ಟಪಟ್ಟ, ಅವನು ನಮ್ ತರಾನೇ ಅವನು ಒಂದು ಮನುಷ್ಯ, ಆದ್ರೆ ಅವ್ನು ಎಷ್ಟೊಂದು ಕಷ್ಟ ಎಲ್ಲ ಪಟ್ಟ. ಬಟ್ ಆದ್ರೂ ಕೂಡ ಅವ್ನು ಅದನ್ನೆಲ್ಲ ದಾಟ್ಕೊಂಡು ಬಂದಲ್ಲ ಅಂತ ಹೇಳ್ಬಿಟ್ಟು ನನ್ಗೆ ಒಂದು ಆಶ್ವಾಸ ಸಿಗುತ್ತೆ. ಓ, ನಮ್ ತರಾನೇ ಅವನು ಕೂಡ ಬೇಕಾದಷ್ಟು ಕಷ್ಟಪಟ್ಟಿದ್ದ ಆಶ್ವಾಸ ಸಿಗುತ್ತೆ. ಹೀಗೆ ನಾವು ಬೇಕಾದ್ರೆ ನಾವ್ ಇಂಥ ಇದಕ್ಕೆಲ್ಲ ನಾವು ಉತ್ತರ ಕೊಡ್ಬೋದು. ಸೊ ಅದ್ವೈತದಲ್ಲಿ ಈ ತರ ಒಂದು ಉತ್ತರ ಕೊಡ್ತಾರೆ ಅದಕ್ಕೆ. ನೀನ್ ನೋಡಿ, ರಮಣ ಮಹರ್ಷಿ ಹತ್ರ ಒಬ್ರು ಕೇಳಿದ್ರು, ಬೇರೆ ಲೋಕಗಳು ಅಂತ ನಾವ್ ಹೇಳ್ತೀವಲ್ಲ, 14 ಲೋಕಗಳು ಅಂತ ಹೇಳುವಾಗ ಮನುಷ್ಯ ಲೋಕ ಈ ಭೂಲೋಕಕ್ಕಿಂತ ಮೇಲ್ಗಡೆ ತುಂಬಾ ಉತ್ತಮವಾದ ಲೋಕಗಳು ತುಂಬಾ ಇದೆ ಅಂತ. ಅವಾಗ ಯಾರು ಕೇಳಿದ್ರು ರಮಣ ಮಹರ್ಷಿ ಹತ್ರ, ಬೇರೆ ಲೋಕಗಳೆಲ್ಲ ಇದೆಯಲ್ಲ, ಇದೆಯಾ ಅದು ಅಂತ ಕೇಳಿದಾಗ ಅವರು ಒಂದೇ ಒಂದು ಉತ್ತರ ಕೊಟ್ರು, ಈ ಲೋಕ ಇದೆ ಅಂತ ನೀನ್ ಅನ್ಕೊಂಡ್ರೆ ಅದು ಇದೆ ಅಂತ. ಹಾಗಾಗಿ ನೀನ್ ನಿನ್ನ ಮನುಷ್ಯ ಅಂತ ಅನ್ಕೊಂಡ್ರೆ ಆ ಭಗವಂತನು ಮನುಷ್ಯನ ತರ ಕಾಣಿಸ್ಕೊಳ್ತಾನೆ ನಿಮಗೆ. ಅಷ್ಟೇನೆ ಕಾಣಿಸ್ಕೊಳ್ತಾನೆ ಅಂದ್ರೆ ಆ ರೀತಿಯಲ್ಲಿ ಪ್ರೆಸೆಂಟ್ ಮಾಡುತ್ತೆ. ರೂಪದಲ್ಲಿ ಅಂತ. ಹಾಗಾಗಿ ನಿನ್ನ ಇಚ್ಛೆ, ಹಾಗಾಗಿ ಅದರಿಂದಲೇ ಎಷ್ಟೋ ಜನಕ್ಕೆ ಅವರು ಪ್ರಾರ್ಥನೆ ಮಾಡ್ಕೊಂಡಾಗ ಇಂಥ ಕಡೆ ಎಲ್ಲ ಬಂದಿದೆ. ಇವಾಗ ಪ್ರಹ್ಲಾದನೆ ಕೂಡ ಅವನು ಭಗವಂತ ತೋರ್ಕೊಳ್ಳಿ ಅಂತ ಅವ್ನು ಮಾಡ್ದ. ಅವನು ಹಾಗಾಗಿ ಕಂಬದಿಂದ ಬರ್ಲಿ ಅಂತ ಮಾಡ್ಕೊಂಡ. ಹಾಗೆ ಕಂಬನ ಸೀಲ್ಕೊಂಡು ಅವನು ಪ್ರಕಟಿಸ್ತಾ ಇದ್ದೇನೆ. ಹಾಗಾಗಿ ಈ ತರ ಒಂದು ರೀತಿಯಲ್ಲಿ ಇವನು ಉಪಾಸನೆ ಹೇಗೆ ಮಾಡ್ತಾನೋ ಅದ್ರ ಪ್ರಕಾರ ಕಾಣಿಸ್ಕೊಳ್ಳುತ್ತೆ ಅಂತ ಕೂಡ ಶಾಸ್ತ್ರದಲ್ಲೇ ಇದೆ ಅದು. ನಿರ್ಗುಣವಾಗಿರೋದು ಇವನು ಈ ಆಕಾರದಲ್ಲಿ ನನಗೆ ತೋರ್ಕೊಳ್ಳಿ ಅಂತ. ಇದಕ್ಕೆ ಬೇಕಾದಷ್ಟು ಭಕ್ತರ ಕಥೆ ಎಲ್ಲ ಇದೆ, ಅದನ್ನ ನಾವು ಅಲ್ಲಗಳಿಗೆ ಆಗೋದಿಲ್ಲ ಅದು. ಹಾಗಾಗಿ ಇದೆಲ್ಲ ನಾವು ಈ ಸ್ತರದಲ್ಲಿ ಒಪ್ಲೇಬೇಕಾಗುತ್ತೆ ಅದನ್ನ ಖಂಡಿತ. ಹಾಗಾಗಿ ಮನುಷ್ಯ ರೂಪದಲ್ಲಿ ಯಾತಕ್ಕಿದ್ದಾನೆ, 2 ಕೈ ಅಥವಾ 4 ಕೈ,
ಕೈ ಕಾಲು ತಲೆ ಇದೆಲ್ಲ ಇಟ್ಕೊಂಡಿರೋನು, ಅವನಿಗೂ ಒಂದು ಹೆಂಡತಿ ಇದ್ದಾಳೆ, ಅವನಿಗೂ ಕೆಲವು ಮಕ್ಕಳೆಲ್ಲ ಇದ್ದಾರೆ ಅಂತ ಹೇಳಿದ್ರೆ ನೀನು ಇದೆಲ್ಲ ಇಟ್ಕೊಂಡಿದ್ಯಾ ನೀನು. ಹಾಗಾಗಿ ನೀನು ಇದರಿಂದ ಉದ್ಧಾರ ಆಗಕ್ಕೆ ನಿನ್ಗೆ ಅದೇ ತರ ಒಂದು ಜೊತೆಗೆ ನೀನು ರಿಲೇಟ್ ಮಾಡ್ಕೊಂಡ್ರೆ ನೀನು ಸ್ವಲ್ಪ ಮೇಲಕ್ಕೆ ಬರ್ಬೋದು ನೀನು ಅನ್ನೋ ಕಾರಣಕ್ಕಾಗಿ ಆ ತರ ಕಲ್ಪನೆ ಮಾಡಿದೆ ಶಾಸ್ತ್ರ. ಅವನ ಹತ್ರ ಪ್ರೆಸೆಂಟ್ ಮಾಡಿದೆ. ದೇವ್ರನ್ನೇನೆ ಬ್ರಹ್ಮವನ್ನೇ ಈ ತರ ಒಂದು ಸಗುಣ ರೂಪದಲ್ಲಿ ಪ್ರೆಸೆಂಟ್ ಮಾಡಿದೆ. ಅದು ಕೆಲವರಿಗೆ ತಾಯಿ ಭಕ್ತಿ ಅಂತ ಒಂದಿರುತ್ತೆ. ತಾಯಿ ಅಂದ್ರೆ ತಾಯಿ ಮೇಲೆ ಒಂದು ಪ್ರೀತಿ, ಒಂದು ವಾತ್ಸಲ್ಯ ಇರುತ್ತೆ. ಅದು ಆ ಒಂದು ಪ್ರೀತಿ ಮಾತೃ ಭಕ್ತಿ ಅಂತ ಇರುತ್ತೆ. ಅಂತ ಅವ್ರಿಗೆ ದೇವಿ ವಿಷಯದಲ್ಲಿ ಅವ್ರಿಗೆ ತುಂಬಾ ಒಲವು ಬರುತ್ತೆ. ಅದು ಹಾಗಾಗಿ ನಮ್ಗೆ ಲಲಿತಾ ರೂಪದಲ್ಲಿಯೋ ಅನ್ನಪೂರ್ಣ ರೂಪದಲ್ಲಿ ಯಾವ್ದಾದ್ರು ರೂಪದಲ್ಲಿ ಅದನ್ನ ಪ್ರೆಸೆಂಟ್ ಮಾಡಿದೆ. ಬೇಕಾದಷ್ಟು ಬಗೆ ಬಗೆಯಾಗಿ ಯಕ್ಷಾನುರೂಪ ಬಲಿಹಿ ಅಂತ ಒಂದು ನ್ಯಾಯ ಇದೆ. ಅದು ಯಾವ ದೇವತೆಗೆ ಅದ್ರ ದೇವತೆಯ ಒಂದು ಗುಣವನ್ನು ಇಟ್ಕೊಂಡು ಅದಕ್ಕೆ ಬಲಿ ಅಂತ ಹೇಳಿದ್ರೆ ಅದಕ್ಕೆ ನೈವೇದ್ಯ ಅಂತ ಇದೆ. ಗಣಪತಿಗೆ ಮೋದಕ ಅಂತ ಇದೆಯಲ್ಲ, ಆತರ ಒಂದಕ್ಕೂ ಇದೆ. ಹಾಗಾಗಿ ಇವಾಗ ರಾಮನವಮಿ ಅಂತ ಹೇಳಿದ್ರೆ ಕೋಸಂಬರಿ ಪಾನಕ ಮಾಡ್ತಾರೆ. ಹಾಗಾಗಿ ಕೃಷ್ಣ ಜಯಂತಿ ಹೇಳಿದ್ರೆ ಬೇಕಾದಷ್ಟು ರಕಗಳೆಲ್ಲ ಮಾಡ್ತಾರೆ. ಸೊ ಹೀಗೆ ಸೊ ಹೀಗೆಲ್ಲ ಮಾಡೋದು ಯಾತಕ್ಕೆ ಅಂತ ಹೇಳಿದ್ರೆ ನಿನ್ಗೆ ಜಿಹ್ವಾ ಚಾಪಲ್ಯ ಇದೆ. ಅಂದ್ರೆ ಜಿಹ್ವಾ ಟೇಸ್ಟ್ ಅನ್ನೋದು ಎಲ್ಲರಿಗೂ ಯಾರು ಕೊಡ್ಬೇಕಾಗಿಲ್ಲ. ರಕರಕವಾಗಿ ಇವರೇ ಇನ್ವೆಂಟ್ ಮಾಡ್ತಾರೆ. ಬೇಕಾದಷ್ಟು ಮಾಡ್ತಾ ಇದ್ದಾರೆ, ಇನ್ನೂ ಮಾಡ್ತಾ ಇದ್ದಾರೆ, ಬೇಕಾದಷ್ಟೆಲ್ಲ ಮಾಡ್ತಾ ಇದ್ದಾರೆ. ಯಾರೋ ಒಬ್ರು ತುರಿ ಸೌತೆಕಾಯಲ್ಲಿ ಇಡ್ಲಿ ಮಾಡೋದು ಹೇಗೆ ಅಂತ ಏನೋ ಮಾಡ್ತಾರೆ. ಸೊ ನಮ್ಗೆ ಬೇಕಾದಷ್ಟು ವಿಷಯಗಳು ಸಿಗುತ್ತೆ. ಇನ್ವೆನ್ಷನ್ಗೆ ಕ್ರಿಯೇಟಿವಿಟಿಗೆ ಮಿತಿನೇ ಇಲ್ಲ. ಅವಾಗ ಏನ್ ಮಾಡ್ತು, ನೀ ಇದೆಲ್ಲ ಮಾಡ್ತಾ ಇದೆಯಲ್ಲ, ನೀನ್ ನೀನು ಭಗವಂತನಿಗೆ ಅರ್ಪಣೆ ಮಾಡಿ ಮಾಡಿದಾಗ ನಿನ್ಗೆ ಒಂದು ಪ್ರಸಾದವಾಗಿ ತಗೊಂಡಾಗ ನಿನ್ಗೆ ಪುಣ್ಯ ಬರುತ್ತೆ. ಇಲ್ಲಿ ನಾಲ್ಗೆ ಚಪಲದಿಂದ ನೀನು ಹಾಳಾಗ್ತೀಯ. ಅದಕ್ಕಿಂತ ನೀನ್ ಇದರ ಮಾಡೋ ತನಕ ನಿನ್ನದ ಮಡಿಯಿಂದ ಮಾಡು. ಆಮೇಲೆ ಮಾಡುವಾಗ ತಿನ್ಬಾರ್ದು ಅದೆಲ್ಲ ಉಪವಾಸ ಇದ್ಬಿಟ್ಟು ಆಮೇಲೆ ಪೂಜೆ ಎಲ್ಲ ಆದ್ಮೇಲೆ ಕೊನೆಯಲ್ಲಿ ನೀನು ಅದು ಸ್ವೀಕಾರ ಮಾಡಿ ತಿನ್ಬೋದು ಅಂತ. ಇವಾಗ ಇದೆಲ್ಲ ಮಾಡುವಾಗ ಕಟ್ನಿಟ್ ಮಾಡ್ತಾರಲ್ಲ, ಹೀಗ್ ಮಾಡಿ ಅದು ಇದೆಲ್ಲವೂ ಕೂಡ ನಮ್ಗೆ ಒಂದು ಪ್ರಯೋಜನ ಆಗ್ಬೇಕು ಅನ್ನೋ ಕಾರಣದಲ್ಲಿ ಇದೆಲ್ಲ ಮಾಡಿರೋದು ಅಂತ ಅದ್ವೈತಿಗಳ ಒಂದು ಇದು. ಯಾವ್ದಕ್ಕೂ ಪ್ರಯೋಜನ ಇಲ್ಲದೆ ಯಾವ್ದು ಮಾಡಿಲ್ಲ, ಖಂಡಿತ ಅದಕ್ಕೆಲ್ಲ ಅರ್ಥ ಇದೆ ಅಂತ. ಸೊ ಈಗ ಈ ಅರ್ಥದಲ್ಲಿ ಎಲ್ಲವನ್ನೂ ಮಾಡಿದ್ದಾರೆ. ಅದೇ ಬ್ರಹ್ಮವನ್ನ ಶುದ್ಧ ಚೈತನ್ಯ ಸ್ವರೂಪ ಅಂತ ಹೇಳಿದ್ದಾರೆ. ಬ್ರಹ್ಮವನ್ನ ಅದೇ ತರ ಆತ್ಮ ಸ್ವರೂಪ ಕೂಡ ನಿಜವಾಗ್ಲೂ ಶುದ್ಧ ಚೈತನ್ಯವೇ ಅದು ಅಂತ. ಶುದ್ಧ ಚೈತನ್ಯ ಅಂತ ಹೇಳಿದ್ರೆ ಇವಾಗ ನೋಡಿ, ಚೇತನ ಮತ್ತು ಚೈತನ್ಯ ಎರಡಕ್ಕೂ ನಾವು ಒಂದು ವ್ಯತ್ಯಾಸ ತಗೋಬೇಕು, ತಿಳ್ಕೋಬೇಕು. ನಾವು ಲೋಕದಲ್ಲಿ ಪ್ರಾಣಿ ಪಕ್ಷಿಗಳು ಮನುಷ್ಯ ಇವ್ರನ್ನೆಲ್ಲ ಚೇತನ ಅಂತ ಹೇಳ್ತೀವಿ ನಾವು. ಅದೇ ಕಟ್ಟಿಗೆ ಅಥವಾ ಒಂದು ಕಲ್ಲು ಬಂಡೆ ಇದನ್ನೆಲ್ಲ ಚೇತನ ಅಂತ ಹೇಳೋದಿಲ್ಲ ನಾವು. ಹಾಗಾಗಿ ಅದಕ್ಕೂ ಏನ್ ವ್ಯತ್ಯಾಸ ಅಂತ ಹೇಳಿದ್ರೆ, ಈ ಚೇತನರಾಗಿರೋ ಎಲ್ಲರೂ ಕೂಡ ಜೀವರಾಗಿರೋ ಚೇತನರು ಅವರು ಇಟ್ ಇಸ್ ಅ ಮಿಕ್ಸ್ ಆಫ್ ಬ್ಲೆಂಡ್ ಆಫ್ ಚೈತನ್ಯ ಅಂಡ್ ಜಡ ಚೈತನ್ಯ ಎರಡರ ಒಂದು ಮಿಕ್ಸ್ ಇದು. ವೆರಾಸ್ ಈ ಕಲ್ಲು ಬಂಡೆ ಅಂತೆಲ್ಲ ಇದೆಯಲ್ಲ, ಅದರಲ್ಲೂ ಚೈತನ್ಯ ಇದೆ ಖಂಡಿತ. ಆದ್ರೆ ಆ ಚೈತನ್ಯ ಅಭಿವ್ಯಕ್ತಿ ಬೇಕಾಗಿರೋ ಅಂತಃಕರಣ ಅನ್ನೋದು ಅದ್ರಲ್ಲಿ ಇರೋದಿಲ್ಲ. ಬಂಡೆ ಅನ್ನೋದಕ್ಕೆಲ್ಲ ಇರೋದಿಲ್ಲ. ಅದು ಕಟ್ಟಿಗೆ ಬಂಡೆ ಅದಕ್ಕೆಲ್ಲ ಆ ಅಂತಃಕರಣ ಅಂತ ಒಂದು ಇರೋದಿಲ್ಲ. ಹಾಗಾಗಿ ಈ ಚೇತನ ಅಂತ ಯಾರನ್ನ ಹೇಳ್ತೀವಿ ಅಂತ ಹೇಳಿದ್ರೆ, ಒಂದು ಶರೀರ ಇರ್ಬೇಕು, ಶರೀರದಲ್ಲಿ ಅಂತಃಕರಣ ಅದೇ ಬಾಡಿ ಮೈಂಡ್ ಕಾಂಪ್ಲೆಕ್ಸ್ ಅಂತ ಇರ್ಬೇಕು. ಅದರಲ್ಲಿ ಚೈತನ್ಯ ಅನ್ನೋದು ಅದರಲ್ಲಿ ಅಭಿವ್ಯಕ್ತಿ ಆಗ್ತಾ ಇದೆ ಅಂತ. ಇವಾಗ ಒಂದು ಹೆಣ ಅಂತ ಬಂದ್ಬಿಟ್ರೆ, ಅದು ತೀರ್ಕೊಂಡ್ಬಿಟ್ಟಿದ್ದಾನೆ ಒಂದು ಹೆಣ ಅಂತ ಹೇಳಿದ್ರೆ ಅದು ಚೇತನವಾ ಅಂತ ಕೇಳಿದ್ರೆ ಅವಾಗ ಏನ್ ಪ್ರಶ್ನೆ ಬರುತ್ತೆ ಅಂತ ಹೇಳಿದ್ರೆ, ಚೇತನ ಇಲ್ಲ ಅದು ಖಂಡಿತ. ಯಾಕಂದ್ರೆ ಚೇತನವಾಗಿತ್ತು ಮುಂಚೆ, ಆದ್ರೆ ಅದ್ರಲ್ಲಿ ಚೈತನ್ಯ ಅಭಿವ್ಯಕ್ತಿ ಆಗಕ್ಕೆ ಒಂದು ಅಂತಃಕರಣ ಅಂತ ಇತ್ತಲ್ಲ, ಸೂಕ್ಷ್ಮ ಶರೀರ, ಅದು ಇವಾಗ ಅದನ್ನ ಬಿಟ್ಟು ಹೊಟ್ಟೋಗಿದೆ. ಇವಾಗ ಈ ಶರೀರನ ಬಿಟ್ಟು, ಸ್ಥೂಲ ಶರೀರನ ಬಿಟ್ಟು ಸೂಕ್ಷ್ಮ ಶರೀರ ಆಚೆ ಹೊಟ್ಟೋಗಿದೆ ಅದು. ಹಾಗಾಗಿ ಈ ಸತ್ತು ಮಲಗಿರೋ ಒಂದು ವ್ಯಕ್ತಿಯನ್ನ ನಾವು ಚೇತನ ಅಂತ ಹೇಳಕ್ ಬರೋದಿಲ್ಲ. ಅದರಿಂದಾನೇ ಅದಕ್ಕೆ ಕಟ್ಟಿಗೆ ತರ ಏನ್ ಮಾಡ್ತಾರೆ, ಕಟ್ಟಿ ಎಲ್ಲ ಆದ್ಮೇಲೆ ಬೆಂಕಿಗೆ ಹಾಕ್ಬಿಡ್ತಾರೆ, ಅಥವಾ ಸುಡೋದು, ಅಥವಾ ಇದು ಭೂಮಿಗೆ ಇದ್ ಮಾಡೋದು, ಆತರ ಏನಾದ್ರು ಮಾಡ್ತಾರೆ. ಹಾಗಾಗಿ ಈ ಚೈತನ್ಯ ಅಂತ ಹೇಳಿದ್ರೆ ಈ ಒಂದು ಬಾಡಿ ಮೈಂಡ್ ಕಾಂಪ್ಲೆಕ್ಸ್ ಅಂತ ಒಂದು ಉಪಾಧಿ ಇಲ್ಲದೆ ಇರೋ ಪ್ಯೂರ್ ಕಾನ್ಶಿಯಸ್ನೆಸ್ ಅಂತ. ಆ ಪ್ಯೂರ್ ಕಾನ್ಶಿಯಸ್ನೆಸ್ ಅಂತ ಯಾವ್ದನ್ನ ಹೇಳ್ತೀವೋ ಚೈತನ್ಯ ಅಂತ, ಅದಕ್ಕೆ ತಿಳ್ಕೊಳ್ಳೋದಕ್ಕೆ ಅದಕ್ಕೆಲ್ಲ ಏನು ಅದಕ್ಕೆ ಸಾಮರ್ಥ್ಯ ಇಲ್ವೇ ಇಲ್ಲ. ಯಾಕಂದ್ರೆ ಥಿಂಕ್ ಮಾಡೋದು ಅಥವಾ ಒಂದು ವಿಷಯವನ್ನ ಪರ್ಸೀವ್ ಮಾಡೋದು ಅಥವಾ ಅದ್ರ ಬಗ್ಗೆ ಒಂದು ಕಾಂಟಂಪ್ಲೇಟ್ ಮಾಡೋದು, ಅದೆಲ್ಲವಕ್ಕೂ ಕೂಡ ಸೂಕ್ಷ್ಮ ಶರೀರ ಇರ್ಬೇಕು, ಮನಸ್ಸು ಬುದ್ಧಿ ಅಂತಂದ್ರೆ ಇರ್ಬೇಕು. ಇದ್ರೇನೆ ಚೈತನ್ಯ ಕೂಡ ಏನಾದ್ರೂ ಒಂದು ಮಾಡಕ್ಕಾಗುತ್ತೆ. ಆದ್ರಿಂದಲೇ ಏನ್ ಮಾಡಿದ್ದಾರೆ, ಕೇವಲ ಚೈತನ್ಯವಾಗಿದ್ರೆ ಅದಕ್ಕೆ ನಾವೇನು ಪ್ರಾರ್ಥನೆ ಮಾಡ್ಕೊಳಕ್ಕಾಗಲ್ಲ, ಅದೇನು ನನಗೆ ಪ್ರಸಾದ ಕೊಡಕ್ಕಾಗುದಿಲ್ಲ. ಹಾಗಾಗಿ ಏನ್ ಮಾಡಿದ್ದಾರೆ, ಆ ಚೈತನ್ಯದ ಜೊತೆಗೆ ಒಂದು ಉಪಾಧಿಯನ್ನು ಸೇರಿಸಿದ್ರು. ಅದಕ್ಕೆ ಈಶ್ವರ ಅಂತ ಹೆಸರು ಕೊಟ್ರು. ಅದೇ ಸಗುಣ ಈಶ್ವರ ಅಂತ. ಆ ಈಶ್ವರ ಅವನಿಗೆ ಒಂದು ಆಕಾರವನ್ನು ನೀನು ಕೊಡು, ಅಥವಾ ನಿರಾಕಾರವಾಗಿದ್ರು ಪರವಾಗಿಲ್ಲ. ಯಾಕಂದ್ರೆ ನಿರಾಕಾರವಾಗಿರೋ ಒಂದು ಒಪ್ತೀವಿ ನಾವು. ಈಶ್ವರನಿಗೆ ಯಾವುದೇ ಆಕಾರ, ವಾಸ್ತವವಾಗಿ ಡಿಫಾಲ್ಟ್ ಆಕಾರ ಯಾವುದೂ ಇಲ್ಲ, ಆದ್ರೆ ಅದು ಸಗುಣ ಈಶ್ವರ. ಅದಕ್ಕೆ ನೀನ್ ಪ್ರೇ ಮಾಡ್ಕೋಬಹುದು. ನಿನಗೆ ಒಂದ್ ವೇಳೆ ನಿನಗೆ ಆಕಾರಗಳು ಇಲ್ದೇನೆ ನಿನ್ಗೆ ಪ್ರೇ ಮಾಡ್ಕೊಳಕ್ಕಾದ್ರೆ ಆಗ್ಲಿ, ಪರವಾಗಿಲ್ಲ, ಒಳ್ಳೇದೇ ಅದು. ಆದ್ರೆ ಒಂದ್ ಸಮಯ ಆಗದೆ ಹೋದ್ರೆ ಹೆಚ್ಚು ಜನಕ್ಕೆ ಆಗೋದಿಲ್ಲ. ಅದರಿಂದ ಏನ್ ಮಾಡಿದ್ದಾರೆ, ರಾಮಕೃಷ್ಣಾದಿ ರೂಪಗಳು, ದೇವಿ ಇತ್ಯಾದಿ ರೂಪಗಳೆಲ್ಲ ಬೇಕಾದಷ್ಟು ಮಾಡಿದ್ದಾರೆ. ಹಾಗಾಗಿ ಅಥವಾ ಏನು ನಿನ್ಗೆ ಅಂತ ರೂಪಗಳಲ್ಲಿ ಕೂಡ ಇಷ್ಟ ಇಲ್ಲದವ್ರೆ ಕೂಡ ಒಂದು ಮರ
ಒಂದು ಜೀವಂತವಾಗಿರೋ ಒಂದು ಮರ. ಆ ಮರವನ್ನ ನೀನು ಪ್ರದಕ್ಷಿಣೆ ಮಾಡು, ಅದಕ್ಕೆ ಪ್ರಾರ್ಥನೆ ಮಾಡು. ವಿದ್ಯಾರಣ್ಯರು ಪಂಚದಶಿನಲ್ಲಿ ಬೇಕಾದಷ್ಟು ಕೊಟ್ಟಿದ್ದಾರೆ ಇದನ್ನ. ಮೈಲಾರ ಇದೆಲ್ಲ ಕೊಟ್ಟಿದ್ದಾರೆ. ಅಂದ್ರೆ ಅವರು ಇಡೀ ದೇಶದನ್ನು ನೋಡಿದ್ದಾರೆ, ನಮ್ಮ ಭಾರತ ದೇಶ ಪೂರ್ತಿ ಕಡೆ ನೋಡಿದ್ದಾರೆ ಅವರು. ಎಲ್ಲೆಲ್ಲಿ ಯಾವ್ಯಾವ ತರ ನಂಬಿಕೆಗಳಿದೆ ಅಂತೆಲ್ಲ ನೋಡಿದ್ದಾರೆ ಅವರು. ನೋಡಿ ಕೆಲವು ಕಡೆ ನಾವು ಅದನ್ನ ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಗೆ. ಒಂದು ಅಧ್ಯಾಯದಲ್ಲಿ ಲಿಸ್ಟ್ ಕೊಟ್ಟಿದ್ದಾರೆ ಅವರು. ಇವಾಗ ಈ ಗುದ್ದಲಿ ಅಂತ ಹೇಳ್ತೀವಲ್ಲ, ಕೈ ಗುದ್ದಲಿ ಅಂತ ಹೇಳ್ತೀವಲ್ಲ, ಆ ಕೈ ಗುದ್ದಲಿಯನ್ನ ಕುಲದೇವತೆ ಅಂತ ಪೂಜೆ ಮಾಡೋರಿದ್ದಾರಂತೆ. ನಮ್ಗೆ ಗೊತ್ತಿಲ್ಲ ಅದು. ಅದೇ ತರ ಒಂದು ಮರವನ್ನ, ಹಾ ಹೌದು, ರೈತರೆಲ್ಲ ಅದನ್ನ, ಹೌದು ಕರೆಕ್ಟ್, ಅವ್ರಿಗೆ ನೇಗಿಲು ಇದೆಲ್ಲ ಅವ್ರಿಗೆ ದೇವ್ರು. ಅದೇ ತರ ಒಂದು ಮರ, ಅಶ್ವತ್ಥ ಮರ, ಆಮೇಲೆ ಇದು ಹುಲ್ಲು ಅಂದ್ರೆ ಈ ಗರಿಕೆ ಇದೆಯಲ್ಲ, ಆ ಗರಿಕೆನು ದೇವ್ರು ಅಂತ ಇಟ್ಕೊಂಡಿರೋ ಇದ್ದಾರೆ, ಕುಲದೇವರು ಅಂತ. ಹೌದು, ಕುಲದೇವರು ಅಂತ. ಹಾಗಾಗಿ ತುಂಬಾ ಕಡೆ ಮಾಡ್ತಾರೆ. ಹಾಗಾಗಿ ಮಾರಮ್ಮ ಅಂತದೆಲ್ಲ ಇದೆಯಲ್ಲ, ಅದೆಲ್ಲ ಬೇಕಾದಷ್ಟು ಮಾಡ್ತಾರೆ. ಹಾಗಾಗಿ ಕಲ್ಲಾಗ್ಬೋದು, ಅಥವಾ ಒಂದು ಇದು ಮರ ಆಗ್ಬೋದು, ಒಂದು ಗಿಡ ಆಗ್ಬೋದು, ಒಂದು ಸಣ್ಣ ಒಂದು ಹುಲ್ಲು ಆಗ್ಬೋದು, ಇದೆಲ್ಲವೂ ಕೂಡ ದೇವರು ಅಂತ ನೋಡೋ ಪದ್ಧತಿ ಇದೆ ನಮ್ಮ ಲೋಕದಲ್ಲಿ. ಹಾಗಾಗಿ ಹಾಗಾಗಿ ಅದೊಂದು ಮೀಡಿಯಂ ಅಷ್ಟೇನೆ. ಆ ಶುದ್ಧ ಚೈತನ್ಯಕ್ಕೆ ಒಂದು ಮೀಡಿಯಂ ಅದು. ಆದ್ರೆ ನೀನು ಶುದ್ಧ ಚೈತನ್ಯಕ್ಕೆ ನೇರಾಗಿ ಪ್ರಾರ್ಥನೆ ಮಾಡ್ಕೊಳಕ್ಕಾಗಲ್ಲ. ಹಾಗಾಗಿ ಈ ಒಂದು ದೇವರ ಮುಖಾಂತರ ಪ್ರಾರ್ಥನೆ ಮಾಡ್ಕೊಂಡಾಗ ನನಗೆ ಶುದ್ಧ ಚೈತನ್ಯವನ್ನ ನನಗೆ ಅಭಿವ್ಯಕ್ತಿ ಆಗೋ ತರ ಮಾಡುವಂತ ನಾವು ಪ್ರಾರ್ಥನೆ ಮಾಡ್ಕೋಬಹುದು. ಮುಮುಕ್ಷವಾಗಿರೋರು ಅದನ್ನೇ ಪ್ರಾರ್ಥನೆ ಮಾಡ್ಕೊಳ್ತಾರೆ. ಗುರು ಹತ್ರನೋ ಅಥವಾ ಈ ದಕ್ಷಿಣಾಮೂರ್ತಿ ಹತ್ರನೋ ಅಥವಾ ಯಾವುದೇ ದೇವರ ಹತ್ರ, ಇಷ್ಟ ದೇವತೆ ಹತ್ರ ಪ್ರಾರ್ಥನೆ ಮಾಡ್ಕೊಳ್ಳೋದೇನು ಅಂತ ಹೇಳಿದ್ರೆ, ನನ್ನನ್ನ ಈ ಒಂದು ಶರೀರಾದಿಗಳ ಜೊತೆಗೆ ನನ್ಗೊಂದು ಐಡೆಂಟಿಫಿಕೇಶನ್ ಇದೆಯಲ್ಲ, ಅದನ್ನ ಬಿಡಿಸಿ ನಾನು ಕೇವಲ ಚೈತನ್ಯ ಸ್ವರೂಪ ಅಂತ ನನಗೆ ಒಂದು ಬುದ್ಧಿ ಬರೋ ತರ ಮಾಡು ನೀನು ಅಂತ ನಾವು ಪ್ರಾರ್ಥನೆ ಮಾಡ್ಕೊಳ್ತೀವಿ. ಸೊ ಹೀಗಾಗಿ ಶುದ್ಧ ಚೈತನ್ಯ ಅಂದ್ರೆ ಅದು ಯೋಚನೆ ಮಾಡೋದು ಅಥವಾ ಇದು ಯಾರಿಗಾದ್ರೊಬ್ರು ಕೊಡೋಣ ಅಂತ ಸಂಕಲ್ಪ ಮಾಡೋದು, ಅದು ಯಾವುದೇ ಶಕ್ತಿ ಇರಲ್ಲ. ಪ್ರಪಂಚ ಸೃಷ್ಟಿ ಮಾಡೋ ಶಕ್ತಿ ಕೂಡ ಚೈತನ್ಯಕ್ಕಿಲ್ಲ. ಅದ್ವೈತದ ಪ್ರಕಾರ ಕೇವಲ ಚೈತನ್ಯ ಅಂತ ಇದೆಯಲ್ಲ, ಅದಕ್ಕೆ ಪ್ರಪಂಚ ಸೃಷ್ಟಿ ಮಾಡೋ ಸಾಮರ್ಥ್ಯ ಕೂಡ ಇಲ್ಲ ಅದಕ್ಕೆ. ಅದರಿಂದಲೇ ಅದನ್ನ ಸಗುಣ ಬ್ರಹ್ಮ ಅಂತ ಹೇಳಿ, ಅದಕ್ಕೆ ಮಾಯಾ ವಿಶಿಷ್ಟ ಬ್ರಹ್ಮ ಅಂತ ಹೇಳಿ ಅದನ್ನ ಮಾಯೆ ಸೇರಿಸಿದ್ರೇನೆ ಅದಕ್ಕಾಗುತ್ತೆ. ಇದು ಕೃಷ್ಣನು ಹೇಳ್ತಾನೆ. ಅವ್ನು ನೋಡಿ, ಕೃಷ್ಣ ಬಾಯಿ ಬಿಟ್ಟು ನನಗೆ ಮಾಡಕ್ಕಾಗಲ್ಲ ಅಂತ ಹೇಳ್ತಾ ಇಲ್ಲ. ಆದ್ರೆ ಏನಾದ್ರು ಹೇಳ್ತಾ ಅಂತ ಹೇಳಿದ್ರೆ ಕೃಷ್ಣನ ಮೇಲೆ ನಂಬಿಕೆ ಹೊರಟೋಗುತ್ತೆ. ಆದ್ರೆ ಅವ್ನು ಸೂಚನೆ ಕೊಟ್ಟಿದ್ದಾನೆ. ಇವಾಗ ನೋಡಿ, ಗೀತೆಯಲ್ಲಿ ನಾವು 14ನೇ ಅಧ್ಯಾಯದಲ್ಲಿ 9ನೇ ಅಧ್ಯಾಯದಲ್ಲಿ ಮಯಾ ಅಧ್ಯಕ್ಷೇಣ 14ನೇ ಬರ್ತೇವೆ. ಮಯಾ ಅಧ್ಯಕ್ಷೇಣ 9ನೇದಲ್ಲೇ ಬರ್ತೇವೆ. ಮಯಾ ಅಧ್ಯಕ್ಷೇಣ ಪ್ರಕೃತಿ ಸೂಯತೆ ಸಚರಾಚರಂ ಅಂತ. ನಾನು ಅಧ್ಯಕ್ಷ ಅಂದ್ರೆ ಒಂದು ಸೂಪರ್ವೈಸರ್ ಅಂತ ಲಿಟರಲ್ ಮೀನಿಂಗು. ಅದೇ ಕೇವಲ ಚೈತನ್ಯ ಅಂತಾನೆ ಅದಕ್ಕೆ ತಗೋಬೇಕು. ಯಾಕಂದ್ರೆ ಪ್ರಕೃತಿ ಎಲ್ಲವನ್ನು ಉಂಟು ಮಾಡುತ್ತೆ ಅಂತ ಅವ್ನು ಹೇಳ್ತಾನೆ. ಅದ್ರ ತಲೆಗೆ ಹಾಕ್ತಾನೆ. ಚರಾಚರ ಜಗತ್ತನ್ನೆಲ್ಲ ಪ್ರಕೃತಿ ಹಡಿಯುತ್ತೆ, ಅದೇ ಸೂಯತೆ ಅಂತ ಹೇಳಿದ್ರೆ ಹಡಿಯುತ್ತೆ ಅಂತಾನೆ ಅರ್ಥ ಅದಕ್ಕೆ. ಹಾಗಾಗಿ ಆದ್ರೆ ನಿನ್ ಕೆಲಸ ಏನು ಅಂತ ಕೇಳಿದಾಗ, ನಾನು ಅದರಲ್ಲಿ ಇನ್ನೊಂದ್ ಕಡೆ ಹೇಳ್ತಾನೆ, ಅದಕ್ಕೆ ನಾನು ನನ್ನ ಗರ್ಭವನ್ನ ಅದ್ರಲ್ಲಿ ಇಡ್ತೀನಿ ಅಂತ ಹೇಳಿದ್ದಾನೆ. ಇದು ಕೂಡ ನೋಡಿ, ಮನುಷ್ಯರ ಒಂದು ಪ್ರವೃತ್ತಿ ಇದೆಯಲ್ಲ, ಇದನ್ನ ಅಲ್ಲಿ ಟ್ರಾನ್ಸ್ಲೇಟ್ ಮಾಡಿದ್ದಾರೆ. ಅಲ್ಲಿ ಟ್ರಾನ್ಸ್ಲೇಟ್ ಮಾಡ್ಬಿಟ್ಟು ಆತರ ಒಂದು ಬುದ್ಧಿ ಬರ್ಲಿ ಅಂತ. ಸೊ ನನ್ನ ಒಂದು ತಸ್ಮಿನ್ ಗರ್ಭಂ ದದಾಮ್ಯಹಂ ಅಂತ ಹೇಳ್ಬಿಟ್ಟು, ಅದರಲ್ಲಿ ಪ್ರಕೃತಿ ಅಂತ ಒಂದು ಇದೆಯಲ್ಲ, ಅದರಲ್ಲಿ ನನ್ನ ಗರ್ಭವನ್ನ ಇಡ್ತೀನಿ ನಾನು. ಅವಾಗ ಅದು ಹಿರಣ್ಯ ಗರ್ಭಾದಿ ಇದೆಲ್ಲ ಅದು ಪ್ರಸವ ಮಾಡುತ್ತೆ ಅದು ಅಂತ ಹೇಳಿದ್ದಾರೆ. ಹಾಗಾದ್ರೆ ಏನಾಯ್ತು, ಶುದ್ಧ ಚೈತನ್ಯಕ್ಕೆ ಪ್ರಪಂಚವನ್ನ ಸೃಷ್ಟಿ ಮಾಡೋಕ್ಕೆ ಕೂಡ ಅದಕ್ಕೆ ಇಂಡಿಪೆಂಡೆಂಟ್ ಆಗಿ ಆಗೋದೇ ಇಲ್ಲ. ಇಟ್ ಹ್ಯಾಸ್ ಟು ಟೇಕ್ ದಿ ಇದು ಏನ್ ಹೇಳ್ತಾರೆ ಅದಕ್ಕೆ, ಕೋಆಪ್ಟ್ ದಿ ಮಾಯಾ. ಸರಿ, ಆ ಮಾಯಾ ಅನ್ನೋದು ಯಾರು, ನಿನ್ಗಿಂತ ಬೇರೆ ಏನಾದ್ರು ಅಂತ ಕೇಳಿದಾಗ ಅದಕ್ಕೆ ಅದ್ವೈತದಲ್ಲಿ ತುಂಬಾ ನಿರ್ದಾಕ್ಷಿಣ್ಯವಾಗಿ ಹೇಳ್ಬಿಡ್ತಾರೆ. ಅದು ಭಗವಂತನಿಂದ, ಅದು ಖಂಡಿತ ಅದು ಬೇರೆ ಅಂತಾನು ಹೇಳಕ್ಕಾಗಲ್ಲ, ಒಂದು ಅಂತಾನೆ ಹೇಳಕ್ಕಾಗಲ್ಲ, ಅನಿರ್ವಚನೀಯ ಅಂತ ಹೇಳ್ಬಿಟ್ಟು ಅದನ್ನ. ಯಾಕಂದ್ರೆ ಸೆಪರೇಟ್ ಎಕ್ಸಿಸ್ಟೆನ್ಸ್ ಇಲ್ಲ ಮಾಯೆಗೆ. ಅದಕ್ಕೆ ತಾನೇ ಎಕ್ಸಿಸ್ಟ್ ಆಗೋಕ್ ಆಗೋದಿಲ್ಲ, ಜಡವಾಗಿರೋದು ಅದು. ಹಾಗಾಗಿ ಅದು ಬ್ರಹ್ಮದ ಒಂದು ಚೈತನ್ಯವನ್ನು ಪಡ್ಕೊಂಡು ತನ್ನ ಒಂದು ಇರುವಿಕೆಯನ್ನು ಇಟ್ಕೊಂಡು, ಅದಕ್ಕೆ ಕೆಲವು ಶಕ್ತಿಗಳೆಲ್ಲ ಇದೆ ಮಾಡಕ್ಕೆ, ಸತ್ವರಜ ಸ್ತಮ ಗುಣಗಳಿದೆ ಅದಕ್ಕೆ ಪ್ರಪಂಚವನ್ನೆಲ್ಲ ಸೃಷ್ಟಿ ಮಾಡೋದು, ಮತ್ತೆ ಲಯ ಕಾಲದಲ್ಲಿ ಅದನ್ನೆಲ್ಲ ಎಳ್ಕೊಳ್ಳೋದು, ಮತ್ತು ಮೇಂಟೈನ್ ಮಾಡೋ ಸಮಯದಲ್ಲೆಲ್ಲ ಮೇಂಟೈನ್ ಮಾಡೋದು, ಎಲ್ಲವೂ ಕೂಡ ಅದಕ್ಕೆ ಸಾಮರ್ಥ್ಯ ಇರುತ್ತೆ. ಅದೇ ನಮ್ಮ ಸ್ವಾಮಿ ಪರಮಾರ್ಥ ಹೇಳಿತರ, ನಮ್ಮ ಬ್ರಹ್ಮ ಏನ್ ಮಾಡಿದೆ, ಇಟ್ ಹಸ್ ಔಟ್ಸೋರ್ಸ್ಡ್ ದಿ ಜಾಬ್ ಆಫ್ ಕ್ರಿಯೇಟಿಂಗ್, ಮೇಂಟೈನಿಂಗ್ ಅಂಡ್ ಅಬ್ಸಾರ್ಪ್ಷನ್. ಅದನ್ನ 3 ಕರ್ಮಗಳನ್ನ ಬ್ರಹ್ಮವು ಔಟ್ಸೋರ್ಸ್ ಮಾಡಿದೆ ಅಂತ ಹೇಳಿದ್ದಾರೆ ಅವರು. ಆದ್ರೆ ಅದೇ ವೇದದ ಹೇಳ್ದೇನೆ ಅವರು ಲ್ಯಾಂಗ್ವೇಜ್ ಅಲ್ಲಿ ಹೇಳಿದ್ದಾರೆ ಅವರು. ಯಾವ್ದಕ್ಕೆ ಔಟ್ಸೋರ್ಸ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಈ ಮಾಯೆಗೆ ಔಟ್ಸೋರ್ಸ್ ಮಾಡಿದ್ದಾರೆ. ಅವಾಗ ಮಾಯೆ ಈ ಶುದ್ಧ ಚೈತನ್ಯ ಜೊತೆಗೆ ಸೇರ್ಕೊಂಡಾಗ ಅವಾಗ ಅದಕ್ಕೆ ಸಗುಣ ಬ್ರಹ್ಮ ಅಂತ ಹೆಸರು ಸಿಗುತ್ತೆ. ಸಗುಣ ಬ್ರಹ್ಮ ಅಂತ ಹೆಸರು ಸಿಕ್ಕಿದ ತಕ್ಷಣ ನಮ್ಗೆ ಬೇಕಾದಷ್ಟು ದೇವತೆಗಳು ಅದೆಲ್ಲ ನಮ್ಗೆ ಕಲ್ಪನೆ ಮಾಡ್ಕೊಳ್ಳಕ್ಕೆ ಅವಕಾಶ ಸಿಗಿದೆ. ಆ ಕಲ್ಪನೆಗಳೆಲ್ಲ ಒಂದು ವ್ಯವಸ್ಥಿತವಾದ ರೀತಿಯಲ್ಲಿ ಪುರಾಣಗಳೆಲ್ಲ ಮಾಡ್ಕೊಟ್ಟಿದೆ ನಮ್ಗೆ, ಇತಿಹಾಸ ಪುರಾಣಗಳೆಲ್ಲ ಮಾಡ್ಕೊಟ್ಟಿದೆ ನಮ್ಗೆ. ಅದರಿಂದ ನಮ್ಗೆ ಅದನ್ನ ಅವಲಂಬಿಸ್ಕೊಂಡು ಮಾಡ್ತೀವಿ. ಯಾರಾದ್ರೂ ಹೊಸದಾಗಿ ಏನಾದ್ರು ಮಾಡ್ಕೋಬೇಕು ಅಂತ ಹೇಳಿದ್ರೆ ಅವ್ರು ಏನಾದ್ರು ರೂಪ ಮಾಡ್ಕೊಳ್ಳಿ, ಏನೇ ಮಾಡ್ಕೊಂಡ್ರು ಕೂಡ ಆಲ್ರೆಡಿ ಅದಕ್ಕೆ ಸೀಡ್ ವೇದವ್ಯಾಸರು ಹಾಕೊಟ್ಬಿಟ್ಟಿದ್ದಾರೆ. ಅದರ ಒಂದು ಕ್ಲೋನಿಂಗು ಅಥವಾ ಏನಾದ್ರು ಮಾಡಿ ಅದನ್ನ ಒಂದು ಡಿಫ್ರೆಂಟ್ ರೀತಿಯಲ್ಲಿ ಯಾರಾದ್ರೂ ಮಾಡ್ಬೋದೇ ಹೊರತು ಈ ತರ ಒಂದು ವ್ಯವಸ್ಥೆಯನ್ನ ಮಾಡ್ಕೊಟ್ಟಿದ್ದಾರೆ. ಅದರಿಂದ ಶುದ್ಧ ಚೈತನ್ಯ ಅಂದ್ರೆ ಏನು ಅಂತ ಕೇಳಿದ್ರೆ ಅರ್ಥ, ಅದಕ್ಕೆ ಸಾಮರ್ಥ್ಯ, ಇದಕ್ಕೆ ಮಾಡಕ್ಕೆ ಸಾಮರ್ಥ್ಯ ಅಂತ ಯಾವ್ದು ಇಲ್ಲ ಅದಕ್ಕೆ. ಅದು ಒಂದು ತತ್ವ, ಶುದ್ಧ ಚೈತನ್ಯ ಅಂತ ಏಕಮೇವ ಅದ್ವಿತೀಯ ತತ್ವ ಅದು. ಅದಕ್ಕೆ ಸತ್ಯಂ ಜ್ಞಾನಂ ಅನಂತ ಅಂತ ಬೇಕಾದ್ರೆ ನಾವು ಈ ತರ ಲಕ್ಷಣಗಳೆಲ್ಲ ಕೊಡ್ಬೋದು. ಆದ್ರೆ ಅದರ ಸ್ವರೂಪ ಅದೇನೆ.
ಅದು ನಮ್ಮ ಸ್ವರೂಪ, ನಮ್ಮ ನಿಜವಾದ ಸ್ವರೂಪ ಅದೇನೆ. ಹಾಗಾಗಿ ಅದೇ ಶುದ್ಧ ಚೈತನ್ಯ ಕಾನ್ಶಿಯಸ್ನೆಸ್. ಪ್ಯೂರ್ ಕಾನ್ಶಿಯಸ್ನೆಸ್ ಅದು. ಬಟ್ ದೆನ್ ನಾವು ಪ್ಯೂರ್ ಕಾನ್ಶಿಯಸ್ನೆಸ್ ಹೇಳಿದಾಗ ನೋಡಿ ಈ ಆಪತ್ತಿ ಬರುತ್ತೆ, ಅದ್ವೈತದಲ್ಲಿ ಯಾವ ಆಪತ್ತಿ ಬರುತ್ತೆ, ಅವಾಗ ಬಾಕಿಯವರು ಇದರಲ್ಲಿದ್ದಾರಲ್ಲ ಅದ್ವೈತಿಗಳು ಅಲ್ಲದೆ ಇರೋರು, ಅವ್ರುಗಳೆಲ್ಲ ನಮ್ಮನ್ನ ನೋಡಿ ಪ್ರಶ್ನೆ ಮಾಡ್ತಾರೆ ಅವರು, ನೋಡು ನೀನು ಕಾನ್ಶಿಯಸ್ನೆಸ್ ಅಂತ ಹೇಳ್ತೀಯಾ, ವಾಟ್ ಕ್ಯಾನ್ ಇಟ್ ಬಿ ಕಾನ್ಶಿಯಸ್ ಆಫ್? ಸಿ ಫಾರ್ ಮೀ ಟು ಬಿ ಕಾನ್ಶಿಯಸ್ ಆಫ್ ಸಮಥಿಂಗ್, ನನಗೆ ಬುದ್ಧಿ ಇದೆ, ಮನಸ್ಸಿದೆ, ಅದೆಲ್ಲ ಇದೆ, ನಾನು ಇದನ್ನ ಇಟ್ಕೊಂಡು ನಾನು ಇನ್ನೊಂದು ವಿಷಯವನ್ನ ನಾನು ತಿಳ್ಕೊಬಹುದು. ಆದ್ರೆ ನೀನ್ ಪ್ಯೂರ್ ಕಾನ್ಶಿಯಸ್ನೆಸ್ ಅಂತ ಹೇಳ್ತಾ ಇದೀಯ ಅದನ್ನ, ಆದ್ರೆ ಅದು ಯಾವ್ದ್ರ ಬಗ್ಗೆ ಅದಕ್ಕೆ ಕಾನ್ಶಿಯಸ್ನೆಸ್ ಇರುತ್ತೆ ಅಂತ ಕೇಳಿದ್ರೆ ಅದ್ರ ಬಗ್ಗೆ ನಾವು ಅದು ಯಾವ್ದ್ರ ಬಗ್ಗೆನೂ ಇಲ್ಲ. ಯಾಕಂದ್ರೆ ನಮ್ಮ ಪ್ರಕಾರ ಅದು ಬಿಟ್ಟು ಬೇರೆ ಯಾವ್ದು ಇಲ್ವೇ ಇಲ್ಲ. ಅದರಿಂದ ಅದು ಕೊರತೆ ಅಲ್ಲ. ಶುದ್ಧ ಚೈತನ್ಯಕ್ಕೆ ಯಾವ್ದನ್ನೂ ಅದು ತಿಳ್ಕೊಳಕ್ ಆಗೋದಿಲ್ಲ ಅನ್ನೋದು ಅದಕ್ಕೆ ಕೊರತೆ ಏನಲ್ವಾ ಅಲ್ವೇ ಇಲ್ಲ. ಅದು ಯಾವ್ದು ಕೊರತೆ ಅಂತ ಹೇಳಿದ್ರೆ ಈ ಪ್ರಪಂಚವನ್ನ ನೀನ್ ಅದ್ರ ಮೇಲೆ ಕಟ್ಟಿ ಅದಕ್ಕೂ ಇದಕ್ಕೊಂದು ಸಂಬಂಧ ಮಾಡ್ತಾ ಇದೆಯಲ್ಲ, ಅದೇ ಕೊರತೆ. ನೀನ್ ಮಾಡ್ತಾ ಇದೀಯ, ನೀನ್ ಶುದ್ಧ ಚೈತನ್ಯ ಮೇಲೆ ಕೊರತೆಯನ್ನ ಹೇಳ್ತಾ ಇದೀಯ ಅಷ್ಟೇನೆ. ಅದರಿಂದ ನಾವು ಅದಕ್ಕೆ ಉತ್ತರ ಕೊಡ್ಬೇಕು ಅಂತ ನಮ್ಗೇನು ಹೊಣೆ ಇಲ್ಲ. ಅದು ನೀನ್ ಕೊಡಿದ್ರೆ ಸಮಾಧಾನ ಮಾಡ್ತೀವಿ ನಾವು, ಇದೆ ಅದ್ರ ಸ್ವಲ್ಪ ಇಂಥದ್ದು. ಆದ್ರೆ ಶಾಸ್ತ್ರ ಕೊಟ್ಟಿದೆ ನಮ್ಗೆ ಅದಕ್ಕೆ ಒಂದು ಮಾಯಾಂತು ಪ್ರಕೃತಿನ್ ವಿದ್ಯಾನ್ ಮಾಯಿನಂತು ಮಹೇಶ್ವರಂ ಅಂತ ಹೇಳ್ಬಿಟ್ಟು ಆ ಒಂದು ಇದನ್ನ ಅದೇ ಹೇಳಿದೆ. ಈ ಮಾಯೆ ಅನ್ನೋದು ಯಾವ್ದು ಅಂತ ಹೇಳಿದ್ರೆ ಅದನ್ನ ಪ್ರಕೃತಿ ಅಂತ ತಿಳ್ಕೊ, ಅದಕ್ಕೆ ಅದನ್ನ ಇಟ್ಕೊಂಡು ಕೆಲಸ ಮಾಡೋದು ಯಾರು ಅಂತ ಹೇಳಿದ್ರೆ ಅವನ ಮಹೇಶ್ವರ ಅದೇ ಈಶ್ವರ ಅಂತ ತಿಳ್ಕೊ. ಅವನ ಕೈಲಿರೋ ಶಕ್ತಿ ಇದು ಅಂತ. ಈ ಶಕ್ತಿ ಇಲ್ಲದೆ ಹೋದ್ರೆ ಅವ್ನು ಕೂಡ ಏನ್ ಮಾಡಕ್ ಆಗೋದೇ ಇಲ್ಲ. ಹಾಗಾಗಿ ಅದಕ್ಕೆ ಶಂಕರಾಚಾರ್ಯರೇ ಹೇಳಿದ್ದಾರೆ, ಅದು ಶಿವಶಕ್ತಿಯುಕ್ತ, ಅವನು ಶಿವಶಕ್ತಿಯಿಂದ ಸೇರಿದ್ರೇನೆ ಅವ್ನಿಗೆ ಏನಾದ್ರು ಮಾಡಕ್ಕಾಗುತ್ತೆ, ಇದರ ಸ್ಪಂದಿತಮಪಿ ನ ಶಕ್ನೋತಿ ಅಯಂ ಅಂತ ಮಾಡಿದ್ದಾರೆ. ಹಾಗಾಗಿ ಏನ್ ಮಾಡಕ್ಕೂ ಆಗಲ್ಲ, ಸುಮ್ನೆ ಒಂದು ಅಲಗಾಡ್ಸಕ್ಕೂ ಏನ್ ಮಾಡಕ್ಕಾಗಲ್ಲ ಅಂತ. ಅದರಿಂದ ಅಂತ ಒಂದು ಸ್ವರೂಪ. ಬಟ್ ಅದನ್ನ ಬಾಕಿಯವ್ರು ಏನ್ ಮಾಡ್ತಾರೆ, ನಮ್ಮನ್ನ ಹೀಳಿಸಕ್ಕೆ ಏನೋ ಒಂದು ಜಡ, ಒಂದು ಕಟ್ಟಿಗೆ ತರ, ಅದು ಒಂದು ಕಲ್ಲು ತರ ಅದು ಅಂತಾನೆ ನಮ್ಮನ್ನ ಹಾಸ್ಯ ಮಾಡ್ತಾರೆ ಅವರು. ಬಟ್ ನಾವು ಬೇಕಾದಷ್ಟು ಹೇಳ್ಬೋದು, ನೀವು ಅದಕ್ಕೆ ಸಂಸಾರ ಎಲ್ಲ ಕಟ್ಟಿದ್ದೀರಾ, ಅದಕ್ಕೆ ಬೇಕಾದಷ್ಟು ಮೊಮ್ಮಗ ಎಲ್ಲ ಮಾಡಿದೀರಾ, ಪರಮಶಿವನ್ನ ವಿಷ್ಣುವಿನ ಮೊಮ್ಮಗ ಅಂತ ಹೇಳ್ತೀರಾ, ಬ್ರಹ್ಮನನ್ನ ಮಗ ಅಂತ ಹೇಳ್ತಾ ಇದ್ದೀರಾ, ಇದೆಲ್ಲ ಏನಿದು ಬ್ರಹ್ಮಕ್ಕೆ, ಇದೆಲ್ಲ ಸಂಸಾರ ಯಾತಕ್ಕೆ? ಅದಕ್ಕೆ ಸಂಸಾರನ್ನು ಹೇಳಿರ್ಬೇಕಾದ್ರೆ ಅದನ್ನು ಸೇರಿಸ್ಕೊಂಡು ಸಂತೋಷ ಪಡಿ ಅಂತ ಹೇಳ್ಬೇಕಾಗುತ್ತೆ ಕೊನೆಯಲ್ಲಿ ಅಷ್ಟೇ. ಸರಿ, ಇಲ್ಲಿಗೆ ನಾವು ನಿಲ್ಸೋಣ. ಕೆಲವು ಐಟಮ್ಸ್ ತಗೊಂಡು ಹೇಳಕ್ಕೆ ಆಯ್ತಿದ್ರು. ಇನ್ ಮುಂದಕ್ಕೆ ಏನಾದ್ರು ಪ್ರಶ್ನೆಗಳಿದ್ರೆ ಖಂಡಿತ ಅವಕಾಶ ಇರುತ್ತೆ, ಮಾಡ್ಬೋದು. ಇಲ್ಲಿ ನಿಲ್ಸಿರೋಣ. ಶಾಸ್ತ್ರಂ ಶಾರೀರ ಮೀಮಾಂಸಾ ದೇವಸ್ತು ಪರಮೇಶ್ವರಃ ಆಚಾರ್ಯ ಶಂಕರಾಚಾರ್ಯಾಃ ಸಂತು ಮೇ ಜನ್ಮ ಜನ್ಮನಿ ವಿದ್ಯಾವಿನಯ ಸಂಪನ್ನಂ ವೀತರಾಗಂ ವಿವೇಕಿನಂ ವಂದೇ ವೇದಾಂತ ತತ್ವಜ್ಞಂ ವಿದುಷೇಖರ ಭಾರತೀ.